ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಫೆಬ್ರವರಿ 9ರಂದು ಅಂದರೆ ಇವತ್ತಿನಿಂದ 5% ದರ ಹೆಚ್ಚಳ ಮಾಡೋದಕ್ಕೆ BMRCL ಮುಂದಾಗಿತ್ತು. ಇವತ್ತಿನಿಂದ ಅದು ಚಾಲ್ತಿಯಲ್ಲಿ ಇರಬೇಕಾಗಿತ್ತು. ಯಾವಾಗ ಪ್ರತಿಭಟನೆಗಳು ಆಕ್ರೋಶಗಳು ಯಾವಾಗ ಜಾಸ್ತಿ ಆಯ್ತಲ್ಲ ಆವಾಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಇದು ಪ್ರಯಾಣಿಕರಿಗೆ ಅಂದರೆ ಮೆಟ್ರೋ ಪ್ರಯಾಣಿಕರಿಗೆ ಸಲ್ಲಬೇಕಾಗಿರುವಂತಹ ಜಯ ಇದು. ಅದರ ಜೊತೆಗೆ ಕಳೆದ 15 ದಿನಗಳಿಂದ ನಿರಂತರವಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಇವತ್ತಿನವರೆಗೂ 6ನೇ ಡಿಬೇಟ್ ಇದು. ಮೆಟ್ರೋ ಪ್ರಯಾಣಿಕರ ವಿಚಾರವಾಗಿ ಸತತವಾಗಿ ಕಳೆದ 15 ದಿನಗಳಿಂದ 6ನೇ ಡಿಬೇಟ್ ಮಾಡ್ತಾ ಇರುವಂಥದ್ದು. ಎಲ್ಲ ಎಕ್ಸ್ಪರ್ಟ್ಗಳನ್ನು ಕರೆಸಿ ಯಾಕೆ ಕೇಂದ್ರ ಇಲ್ಲಿ ರಾಜ್ಯದ ನಾಯಕರನ್ನು ಹೇಳಿದ್ರೆ ಕೇಂದ್ರದ ಕಡೆ ಬೊಟ್ಟು ತೋರಿಸೋದು, ಅಲ್ಲಿ ಕೇಂದ್ರದವರು ಅಂದರೆ BJP ಅವರು ರಾಜ್ಯ ಸರ್ಕಾರ ಅಂತ ಹೇಳೋದು, ಈ ರೀತಿ ನಾಟಕ ಆಡ್ಕೊಂಡೇ ಬಂದಿದ್ರು. ಆದರೆ ಯಾರೂ ಕೂಡ ಯಾಕೆ ರೇಟ್ ಜಾಸ್ತಿ ಆಗ್ತಾ ಇದೆ, ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡಲಿಲ್ಲ. ಬಟ್ ನಿಮ್ಮ ಜಿ ಕನ್ನಡ ನ್ಯೂಸ್ ಜನಪರವಾಗಿ ನಿಂತು ಯಾಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಕಳೆದ ವಾರ ಕೂಡ ಇದೇ ರೀತಿಯಾಗಿ 100% ದರವನ್ನು ಏರಿಕೆ ಮಾಡಲಾಗಿತ್ತು. ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆಯ ತನಕ ವರದಿಯನ್ನು ಮಾಡಾದ ನಂತರ ಅದನ್ನು 70ಕ್ಕೆ 75ಕ್ಕೆ ಇಳಿಸಿದ್ರು. ಬಟ್ ಈಗ ಮತ್ತೆ 5% ದರ ಏರಿಕೆ ಮಾಡಬೇಕು ಅನ್ನೋಂಥ ಇದಕ್ಕೆ ಜಿ ಕನ್ನಡ ನ್ಯೂಸ್ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದಿಲ್ಲ. 6ನೇ ಬಾರಿ ಡಿಬೇಟ್ ಆದ ನಂತರ ಸಂಸದರು ತೇಜಸ್ವಿ ಸೂರ್ಯ ಅವರು ಕೂಡ ಮಧ್ಯಪ್ರವೇಶ ಮಾಡಿ ಸದ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆನೂ ಕೂಡ ಇಲ್ಲ. ಎಲ್ಲ ಎಕ್ಸ್ಪರ್ಟ್ ಹೇಳೋದು ಇದನ್ನೇ, ಮೆಟ್ರೋ ದರ ಹೆಚ್ಚಳ ಮಾಡೋದು ಅವಶ್ಯಕತೆನೇ ಇಲ್ಲ. ಬಟ್ ಯಾಕೆ ಜಾಸ್ತಿ ಮಾಡ್ತಾ ಇದೆ ಅಂತೇಳಿ, ಅಥವಾ ರಾಜ್ಯ ಸರ್ಕಾರದ ಕೈವಾಡನ ಅಥವಾ ಕೇಂದ್ರ ಸರ್ಕಾರದ ಕೈವಾಡನ ಇದೆ ಅಂತೇಳಿ ಇದುವರೆಗೂ ಕೂಡ ಯಾರಿಗೂ ಕೂಡ ಕ್ಲಾರಿಟಿ ಗೊತ್ತಿಲ್ಲ. ಇದು ಅಂದರೆ ಈ ಮೆಟ್ರೋ ದರದ ಪರಿಷ್ಕರಣೆ ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಅಂತೇಳಿ. ಆದರೆ ನಮ್ಮ ರಾಜ್ಯ ಸರ್ಕಾರದ ನಾಯಕರು ಇದ್ದಾರಲ್ಲ ಅಥವಾ ನಮ್ಮ ಸರ್ಕಾರ ಇದೆಯಲ್ಲ, ಯಾವನು ಬಂದು ಅದರ ಅವಶ್ಯಕತೆ ಇಲ್ಲ ನಾವು ಬಿಡೋದಿಲ್ಲ ಅಂತ ಹೇಳಿಲ್ಲ. ಕೇಳಿದ್ರೆ ಕೇಂದ್ರ ಸರ್ಕಾರ ಅಂತೇಳಿ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸುವಂಥ ಕೆಲಸ ಆಗ್ತಿದೆ ಬಿಟ್ಟರೆ ಜನಪರವಾಗಿ ಯಾವನು ನಿಂತಿಲ್ಲ. ಬಟ್ ನಿಮ್ಮ ಜಿ ಕನ್ನಡ ನ್ಯೂಸ್ ಬಿಡೋದಿಲ್ಲ. ಇದು ತಾತ್ಕಾಲಿಕ ಇದೆಯಲ್ಲ, ಇದನ್ನು ಇಲ್ಲಿ ನಿಲ್ಲಿಸೋ ತನಕ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಟ್ ಈಗ ಸದ್ಯಕ್ಕಂತೂ 5% ಅದರ ಅವಶ್ಯಕತೆ ಇಲ್ಲ ಅಂತೇಳಿ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ಇದು ಪ್ರಯಾಣಿಕರಿಗೆ. ನೋಡಿ, ಪ್ರಯಾಣಿಕರಿಗೆ ವಿಪರೀತವಾಗಿ ರೇಟ್ ಜಾಸ್ತಿ. ಈಗ ಆದಾಯ ಮೂಲ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಮೂಲಗಳು ಇದ್ದಾವೆ ಆದಾಯ ನಿಮಗೆ ಬರ್ತಾ ಇಲ್ಲ ಅಂತೇಳಿ. ಬಟ್ ಎಲ್ಲವನ್ನು ಜನಸಾಮಾನ್ಯರ ಮೇಲೆ ತಂದಿಡೋದು ಇದೆಯಲ್ಲ, ಅದನ್ನು ಯಾರು ಕೂಡ ಸಹಿಸಿಕೊಳ್ಳೋದಿಲ್ಲ. ಸೊ ಹಂಗಾಗಿ ನೀವು ವಿಪರೀತವಾಗಿ ರೇಟ್ ಜಾಸ್ತಿ ಮಾಡ್ತೀರಿ, ಬಟ್ ಸಂಬಳ ಜಾಸ್ತಿ ಇಲ್ಲ, ಬಟ್ ರೇಟ್ ಜಾಸ್ತಿ ಇದೆ. ಇದು ಹೆಂಗಾಗುತ್ತೆ? ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಇವತ್ತಿನ ವಿಶೇಷ ಮೆಟ್ರೋ ಹೈ ಡ್ರಾಮಾ, ಸೆಂಟ್ರಲ್ ವರ್ಸಸ್ ಸ್ಟೇಟ್. ಈ ಮೆಟ್ರೋ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಜಟಾಪಟಿ ಅಂತೂ ಮುಂದುವರಿತಾನೆ ಇದೆ. ರಾಜ್ಯದ BJP ನಾಯಕರು ಹೇಳ್ತಾ ಇರುವಂಥದ್ದು ಸರ್ಕಾರನೇ ಸರಿಯಲ್ಲ, ಸರ್ಕಾರನೇ ಮಾಡ್ತಾ ಇರುವಂಥ ಡ್ರಾಮಾಗಳು ಅಂತೇಳಿ. ಬಟ್ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರುವಂಥದ್ದು ಇದು ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ, ದರ ಪರಿಷ್ಕರಣೆಯಲ್ಲಿ ಅವರೇ ಮನಸ್ಸು ಮಾಡ್ತಾ ಇಲ್ಲ ಅಂತೇಳಿ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯ ಜಟಾಪಟಿ ಹಾಗೆ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರ ಟಿಕೆಟ್ ದರ ಏರಿಕೆ ಮಾಡ್ತಾ ಇದೆ ಅಂಥೇಳಿ ಕೇಂದ್ರ ಸರ್ಕಾರದ ಕಡೆಯಿಂದ ಈಗ ತಡೆ ಸಿಕ್ಕಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಕೇಂದ್ರದಿಂದ ತಡೆ ಸಿಕ್ಕಿರುವಂಥದ್ದು. ಸಿದ್ದರಾಮಯ್ಯ ಅವರಿಗಿಂತ ಈಗ ತೇಜಸ್ವಿ ಸೂರ್ಯ ಅವರು ಪವರ್ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈಗ ಹ್ಯಾಟ್ಸ್ ಆಫ್ ಹೇಳಲೇಬೇಕು ತೇಜಸ್ವಿ ಸೂರ್ಯ ಅವರಿಗೆ. ಕಳೆದ ಬಾರಿಯೂ ಕೂಡ ಅವರೇ ಮುಂದೆ ಬಂದು ಇದನ್ನು ಮಾತನಾಡಿದ್ರ ಬಗ್ಗೆ ರಾಜ್ಯ BJP ನಾಯಕರು ಯಾವನು ಮಾತನಾಡಿಲ್ಲ. ಏಕವಚನದಲ್ಲಿ ಮಾತನಾಡ್ತಾ ಇದ್ದೀವಿ, ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಗೆ ತಂದುಬಿಟ್ಟಿದ್ದೀರಿ ನೀವು. ಕಳೆದ ಬಾರಿ ರೇಟ್ ಜಾಸ್ತಿ ಆದಾಗ ತೇಜಸ್ವಿ ಸೂರ್ಯ ಅವರೇ ನಿಂತಿದ್ರು, ಕೇಂದ್ರದಲ್ಲಿ ಮಾತನಾಡಿದ್ರು, ಸಂಸತ್ನಲ್ಲಿ ನಿಂತು ಮಾತನಾಡಿದ್ರು ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ತೇಜಸ್ವಿ ಸೂರ್ಯ ಅವರು. ಈಗ ಮತ್ತೆ ರಾಜ್ಯದಲ್ಲಿ 5% ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದಾಗ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಪ್ರಯಾಣಿಕರ ಸಮಸ್ಯೆಯನ್ನು ಆಲಿಸಿರುವಂಥ ಏಕೈಕ ನಾಯಕ ಅಂತ ಹೇಳಿದ್ರೆ ಸಂಸದ ತೇಜಸ್ವಿ ಸೂರ್ಯ ಅವರು. ರಾಜ್ಯ ಈ ವಿಪಕ್ಷದವರಿಗೆ ಏನಾಗಿದೆ? ಯಾವನೊಬ್ಬ ಮಾತಾಡಿದ್ದಾರೆ ಇದುವರೆಗೂ? ನೋಡಿ, ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಂತೂ ಬ್ರೇಕ್ ಬಿದ್ದಿದೆ. ಈ ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರು ಮತ್ತು ಪ್ರತಾಪ್ ಸಿಂಹ ಮತ್ತು DK ಸುರೇಶ್ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳೋಣ, ಆಮೇಲೆ ಡಿಬೇಟ್ನ ಶುರು ಮಾಡೋಣ. ಒಬ್ಬ ಜನಪ್ರತಿನಿಧಿಯಾಗಿ ಸಂಸದರಾಗಿ ಮೆಟ್ರೋದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸ್ಪಂದನೆಯನ್ನು ಕೊಡಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರ ಬಜೆಟರಿ ಸಪೋರ್ಟನ್ನು ಕೊಡದಲ್ಲೇ ಪ್ರಯಾಣಿಕರ ಮೇಲೆ ಬರ ಇಳಿತಾ ಇರುವಂತಹ
ಒಂದು ಧೋರಣೆ ವಿರುದ್ಧನೂ ಕೂಡ ಜನರ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸಾಂಕೇತಿಕವಾಗಿ ಖಾಲಿ ಟ್ರಂಕನ್ನು ಹಿಡಿದು ಅವರು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನೇ ಅರೆಸ್ಟ್ ಮಾಡಿರುವಂಥದ್ದು ಈ ಸರ್ಕಾರ ಯಾವ ರೀತಿ ತಾರ್ಕಿಕವಾಗಿ ವೈಚಾರಿಕವಾಗಿ ಇವರ ಬೌದ್ಧಿಕ ದಿವಾಳಿತನವನ್ನು ಎಕ್ಸ್ಪೋಸ್ ಮಾಡಿದವ್ರನ್ನ ಹಣಿಲಿಕ್ಕೆ, ಅವರನ್ನು ತುಳಿಲಿಕ್ಕೆ, ಅವ್ರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅನ್ನೋದಕ್ಕೆ ಇವತ್ತು ತೇಜಸ್ವಿ ಸೂರ್ಯ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಒಂದು ಉದಾಹರಣೆಯಾಗಿದೆ. ತೇಜಸ್ವಿ ಸೂರ್ಯ ಸಮಸ್ತ ಬೆಂಗಳೂರಿಗರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅಲ್ಲಿನ ಪ್ರಯಾಣಿಕರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೊಬ್ಬ ಯಂಗ್ಸ್ಟರ್ ಆಗಿ 1983ರಲ್ಲಿ ಬಂದಂಥವ್ರು. ನೀವು 17 ಬಜೆಟನ್ನು ಮಂಡಿಸಿ ಈಗ 18ನೇ ಬಜೆಟನ್ನು ಮಂಡ್ಸೋಕ್ಕೆ ಸಿದ್ಧರಾಗಿದ್ದೀರಿ. ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ. ಆದರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡಲಿಕ್ಕೂ ನಿಮ್ಮ ಹತ್ರ ಇಲ್ದ. ನಮಸ್ಕಾರ. BMRCL ಅವರು ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಟಕ್ಕಾಗದಲ್ಲೇ ಇರುವಂಥ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನು ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂಥ, ಕಾಮನ್ ಮ್ಯಾನಿಗೆ ಸಿಕ್ಕಿರುವಂಥ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಗೀಗಾಗಲೇ ಅರ್ಥ ಆಗಿದೆ, ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೆ ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನು ನಿಲ್ಲಿಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗೌರ್ಮೆಂಟ್ ಬಂದಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನು ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದರೆ ಸ್ಟೇಟ್ ಗವರ್ಮೆಂಟು ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಈಸ್ ದ ಲಾ. ನಮಸ್ಕಾರ. BMRCL ಅವರು ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದ್ರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳ ಹತ್ರ ಮಾತನಾಡಬೇಕು. ಕಾರಣ ಏನು ಅಂತಂದ್ರೆ ಕ್ಲೇಮ್ ತಗೋತಾ ಇರೋರು ಯಾರು? ಮೆಟ್ರೋ ನಮ್ದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೇಮ್ ತಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡ್ ಅಲ್ಲಿದೆ. ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ. ದರ ಏರಿಕೆ ಆಗ್ಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ ಕೂಡ. ಅವರು ಬೋರ್ಡ್ ಏನ್ ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ. ಅಧಿಕಾರದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ. ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಳಿ. ಖಾಲಿ ಟ್ರಂಕ್ ಯಾಕೆ ಇಟ್ಕೊಂಡಿದ್ದಾರೆ ಅಂತ, ಕರ್ನಾಟಕದ ಹಣನ 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತ ಹೇಳಿ ತೋರಿಸಿ ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದ ತೆರಿಗೆ ಹಣ ಇದೆಯಲ್ಲ, 5 ಲಕ್ಷ ಕೋಟಿ ಹಣನ ಎಷ್ಟು ಚೆನ್ನಾಗಿ ಲೂಟಿ ಮಾಡ್ಕೊಂಡು ಹೋಗಿದೀವಿ ಅಂತ ಹೇಳಿ ಖಾಲಿ ಟ್ರಂಕ್ ಇಟ್ಕೊಂಡಿದ್ದಾರೆ. ಆ ಖಾಲಿ ಟ್ರಂಕ್ ನ ತುಂಬಿಸ್ಕೊಂಡು ತರ ಕೇಳಿ ದೆಹಲಿಯಿಂದ ನಮ್ಮ ತೆರಿಗೆ ಪಾಲಿನ ಹಣವನ್ನ ಕೊಡಿಸೋದ್ರ ಬಗ್ಗೆ ಅವರ ನಿಲುವೇನು? ಅವರು ಬಜೆಟ್ ಸಂದರ್ಭದಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ಅವರ ಕ್ಷೇತ್ರಕ್ಕೆ ಬೆಂಗಳೂರಿಗೆ ಏನೇನ್ ಕೇಳಿದ್ರು, ಏನೇನ್ ಕೊಟ್ಟಿದ್ದಾರೆ ಅದನ್ನ ಕಳೆದ 10 ವರ್ಷಗಳಿಂದ 12 ವರ್ಷಗಳಿಂದ ಅದನ್ನ ಪಟ್ಟಿ ಹೇಳಕ್ ಹೇಳಿ. ಆ ಖಾಲಿ ಡಬ್ಬ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಗಜಸೇನೆ ಅಧ್ಯಕ್ಷರಾಗಿರುವಂತಹ ತಾಯ್ನಾಡು ರಾಘವೇಂದ್ರ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಇವತ್ತು ಬೆಂಗಳೂರು ನಿವಾಸಿಯಾಗಿ ಸುನಿಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ರಾಘವೇಂದ್ರ ಸರ್, ಮೆಟ್ರೋ ದರ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡಲಾಯಿತು. ತದನಂತರ ಅವತ್ತು ನಿಮ್ಮ ನೇತೃತ್ವದಲ್ಲಿ ಹೋರಾಟ ಆಯಿತು. ಅಂತೂ ಇಂತೂ ಏನೋ ಮಾಡಿ ಸ್ವಲ್ಪ ಮಟ್ಟಿಗೆ ಅದನ್ನು ತಗ್ಗಿಸಿದ್ರು.
ಬಟ್ ಈಗ ಮತ್ತೆ 5% ರೇಟನ್ನು ಜಾಸ್ತಿ ಮಾಡ್ತೀವಿ ಅಂತೇಳಿ ಮತ್ತೆ ಯಾವಾಗ ಪ್ರತಿಭಟನೆ, ಆಕ್ರೋಶ, ಆವೇಶಗಳು ಜಾಸ್ತಿ ಆಗುತ್ತೆ? ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಇದರ ಅವಶ್ಯಕತೆ ಇದೆಯಾ? ನೋಡಿ, ನಾವು GTVಯವರಿಗೆ ಧನ್ಯವಾದ ಹೇಳ್ತೇವೆ. ಜನಗಳ ಕಣ್ಣನ್ನು ತೆರೆಸ್ತಾ ಇದ್ದೀರಾ ನೀವು. ಈ ಒಂದು ದರ ಜಾಸ್ತಿಯ ಬಗ್ಗೆ 6ನೇ ಸಲ ಇದನ್ನು ಡೆಬಿಟ್ ಮಾಡಿ. ಏನಾರು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಇದನ್ರಿ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತು ಏನಾಗಿದೆ, ಈಗ ನಮ್ಮದಲ್ಲ ಅಂತಾರೆ. ಏನಾರು ಕ್ರೆಡಿಟ್ ಬಂದಾಗ ಎಲೆಕ್ಷನ್ನಲ್ಲಿ ಅದು ನಮ್ಮದು ಅಂತಾರೆ. ಈ ದರ ಏರಿಕೆ ಮಾಡಬೇಕಾದ್ರೆ ನಮ್ಮದಲ್ಲ ಅಂತಾರೆ. ಇದು ಯಾವ ರೀತಿ ಜನಗಳಿಗೆ ಶಂಕುಸ್ಥಾಪನೆ ಇದ್ದ ನಮ್ಮದು ಅಂತಾರೆ. ಇದೇ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿ ಆದಾಗ ಅದೇ ಮೆಟ್ರೋ 2 ಡಬಲ್ ಡೆಕ್ಕರ್ ಅಂತ ಏನು ರಸ್ತೆ ಮಾಡ್ತಾರೆ, ಒಂದು ಸೈಡಿಗೆ ಉದ್ಘಾಟನೆ ಮಾಡಿಬಿಡ್ತಾರೆ. ಇವತ್ತಿನವರೆಗೂ ಇನ್ನೊಂದು ಸೈಡು ಬಸ್ಗಳು ಓಡಾಡೋದಕ್ಕೆ, ಕಾರ್ಗಳು ಓಡಾಡೋದಕ್ಕೆ ದಾರಿ ಜಾಗ ಇಲ್ಲ. ಅಂಥ ಸಮಯದಲ್ಲಿ ಇವತ್ತು ನೋಡಿ, ಮೆಟ್ರೋ ಟ್ರೈನಿಗೆ ಇವತ್ತು ಮೆಟ್ರೋದಲ್ಲಿ ಓಡಾಡೋದಾರ್ರಿ ನಮ್ಮಂಥ ಜನಸಾಮಾನ್ಯರು, ಮಿಡ್ಲ್ ಕ್ಲಾಸ್ ಜನಗಳು, ಬಡವರು. ಈಗ ನಿಮ್ಮ ಕಣ್ಣೆಲ್ಲ ಬರೀ ಬಡವ್ರ ಮೇಲೇ ಇದೆ, ಮಿಡ್ಲ್ ಕ್ಲಾಸ್ ಜನರುಗಳ ಮೇಲೆ ಇದೆ ಅಂದರೆ ಈ ಸರ್ಕಾರಕ್ಕೆ ನಾವೇನು ಹೇಳಬೇಕು? ಇವತ್ತು ನೋಡಿ, ನಮಗಿವಾಗ ಇವರೊಂದು ಹೇಳಬೇಕು, ಮೆಟ್ರೋ ಕೇಂದ್ರ ಸರ್ಕಾರಕ್ಕೆ ಸೇರುತ್ತಾ, ರಾಜ್ಯ ಸರ್ಕಾರಕ್ಕೆ ಸೇರುತ್ತಾ ಅಂತ. ಈ ಪಾಲುದಾರಿಕೆ ಅನ್ನೋದು ಬಂದಾಗ 80% ರಾಜ್ಯ ಸರ್ಕಾರದ್ದು ಅಂತ ಇವರೇ ಹೇಳ್ಕೊತಾರೆ. ನಮ್ಮದು 80% ಅಂತ, 20% ಕೇಂದ್ರ ಸರ್ಕಾರ ಅಂತ ಕೆಲವು ಸಲ ಹೇಳ್ಕೊತಾರೆ. ಕನ್ಸ್ಟ್ರಕ್ಷನ್ಗೆ ಬಂದಾಗ ಡೆವಲಪ್ಮೆಂಟು ಅಥವಾ ಇದಕ್ಕೆ ದುಡ್ಡು ಕೊಡಬೇಕು ಅಂದಾಗ ಕೇಂದ್ರ ಸರ್ಕಾರ 80% ಕೊಡುತ್ತೆ, ನಾವು 20% ಆಗ್ತೇವೆ ಅಂತ ಇದು ಹೇಳ್ಕೊತಾರೆ. ಇವತ್ತು ಈ ದರ ಏರಿಕೆಯಲ್ಲಿ ಮಾತ್ರ ಗೊಂದಲ. ಅಂದರೆ ಈ ಕಡೆಗೆ ಜನ ಯಾರನ್ನ ಬೈಕೋಬೇಕು ಅನ್ನೋದೇ ಗೊತ್ತಿಲ್ಲ ಸರಿಯಾಗಿ. ಕಾಂಗ್ರೆಸ್ ಅವ್ರು ಬೈಕೋಬೇಕಾ, BJP ಅವ್ರು ಬೈಕೋಬೇಕಾ, ಕೇಂದ್ರ ಸರ್ಕಾರ ಬೈಬೇಕಾ, ರಾಜ್ಯ ಸರ್ಕಾರ ಬೈಬೇಕಂತ. ಇವತ್ತು ಈ ರೀತಿ ಆದಾಗ ನಾವು ಜನಸಾಮಾನ್ಯರಿಗೆ ಏನು ಮಾಡಬೇಕು? ಇವ್ರಿಗೆ ಓಟ್ ಹಾಕಿರೋ ತಪ್ಪಿಗೆ ಇವತ್ತು ನೋಡ್ರಿ, ನಾವು ಹೇಳ್ತಾ ಒಂದು, ಈ ಮೆಟ್ರೋ ಸ್ಟೇಷನ್ನು ನಮ್ಮ ಬೆವರಿನ ಹನಿಯ ದುಡ್ಡು, ನಮ್ಮ ತೆರಿಗೆ ದುಡ್ಡು, ನಮ್ಮ ಸಾರ್ವಜನಿಕರ ದುಡ್ಡು. ಇವರ ಅಪ್ಪನ ಮನೆ ಆಸ್ತಿ ಯಾವುದೂ ಅಲ್ಲ, ಕೇಂದ್ರ ಸರ್ಕಾರದ್ದು ಅಲ್ಲ, ರಾಜ್ಯ ಸರ್ಕಾರದ್ದು ಅಲ್ಲ. ಇವತ್ತು ಹೌದು ಖಾಲಿ ಟ್ರಂಕ್ ತಂದಿದ್ದಾರೆ ಅಂದರೆ ಇವತ್ತು ಬಕ್ಕುಸ ಖಾಲಿಯಾಗಿದ್ದಾರೆ. ಒಂದು ರಸ್ತೆ ಗುಡ್ಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಇವತ್ತು ನೋಡಿ, ಮೆಟ್ರೋ ಬಿಟ್ಬಿಟ್ಟು ನಾವು BMTC ಬಸ್ಸಿಗೆ ಹೋಗಬೇಕು ಅಂದರೆ ನೀವು ಒಂದೊಂದು ಡಿಪೋದಲ್ಲಿ ಬಸ್ಗಳು ಇವತ್ತು 100 ಬಸ್ ಇರೋ ಜಾಗದಲ್ಲಿ 40 ಬಸ್ ಇಲ್ಲ. ಏನು ಮಾಡ್ಬೇಕು ಜನ ಇವತ್ತು? ಆಮೇಲೆ ನೋಡಿ, ಒಂದು ನೀವು ಯಾವುದೇ ಮೆಟ್ರೋ ಸ್ಟೇಷನ್, ಬರೀ ಮೆಟ್ರೋ ದರ ಒಂದೇ ಏರಿಕೆ ಅಲ್ಲ. ನೀವು ಮೆಟ್ರೋ ಸ್ಟೇಷನ್ ಕೆಳಗಡೆ ಇಳಿದ ತಕ್ಷಣ ಏನೋ ನಮ್ಮ GTV ಒಂದು ಹತ್ರ ಇದೆ, ನಡ್ಕೊಂಡು ಬರ್ಬೋದು ನಾವು. ಆದರೆ ನೀವು ಮೆಟ್ರೋ ಸ್ಟೇಷನ್ ಇಳ್ಕೊಂಡ ತಕ್ಷಣ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇವತ್ತು ಬಾಡಿಗೆಗಳು ಗಗನಕ್ಕೆ ಹೋಗಿದೆ. 10,000 ಇರೋ ಬಾಡಿಗೆ ಮೆಟ್ರೋ ಸ್ಟೇಷನ್ 1 ಕಿಲೋಮೀಟ್ರಿಗೆ 30,000 ತಗೊತಾರೆ. ನೀವು ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ನಾವು ಆಟೋ ಕೇಳ್ತೇವೆ ಅಂದರೆ 200 ರೂಪಾಯಿ ತಗೊತಾರೆ 10 ಕಿಲೋಮೀಟ್ರಿಗೆ. ಅದು ಹೋಗ್ಲಪ್ಪ, ಏನಾರು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಇಷ್ಟೆಲ್ಲ ಇದೆ, ಸಾರಿಗೆ ವ್ಯವಸ್ಥೆಗಳು ಏನಾರು ಬಸ್ ವ್ಯವಸ್ಥೆ ಮಾಡಿದಾರಾ? ಯಾವುದೂ ಇಲ್ಲ. ಬಸ್ಗಳು ನಿಲ್ಲೋದಕ್ಕೆ ಜಾಗ ಇಲ್ಲ. ಕೆಲವು ಮೆಟ್ರೋ ಸ್ಟೇಷನ್ಗಳಲ್ಲಿ ಅಲ್ಲಿ ಕೆಳಗಡೆ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ, ಬಸ್ಗಳ ವ್ಯವಸ್ಥೆನೂ ಇಲ್ಲ. ಇವ್ರು ಯಾರಿಗೆ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಾರ್ರಿ? ಯಾವುದೋ ಒಂದು 20% 30% ಜನಗಳಿಗೆ ಬಿಟ್ಟು ಭಾಗ್ಯ ಕೊಡೋದಕ್ಕೋಸ್ಕರ ಇವತ್ತು ಈ ರೀತಿ ಪ್ರತಿಯೊಂದು ರೇಟ್ ರೀ. ಬರೀ ಮೆಟ್ರೋ ದರ ಅಲ್ಲ ನೋಡಿ. ನಾವು ಮೊನ್ನೆ ಮೈಸೂರಿಗೆ ನಮ್ಮವ್ರು ಯಾರೋ ಸ್ನೇಹಿತರು ಹೋದರು. ಅದೇ ಒಂದು ಮಹಾರಾಜ ಯಾವುದೋ ಬಸ್ ಇದೆಯಲ್ಲ, 430 ರೂಪಾಯಿ ಇತ್ತು ಚಾರ್ಜು. ಇವರು ನಿನ್ನೆ ರಾತ್ರಿ ಬಂದಿದ್ದಾರೆ, ಬೆಳಗ್ಗೆ ಹೋದ್ರೆ 431 ರೂಪಾಯಿ. ಅಂದರೆ ಮುಂಚೆಲ್ಲ ರೇಟ್ ದರ ಏರಿಕೆ ಆಗುತ್ತೆ, ದರ ಏರಿಸಿದ್ದಾರೆ ಅಂದರೆ ಪಬ್ಲಿಕ್ಕಿಗೆ ಗೊತ್ತಾಗ್ತಾ ಇರೋದ್ರಿ. ಇವತ್ತು ಇಷ್ಟೆಲ್ಲ ಮೀಡಿಯಾಗಳಿದೆ, TV ಚಾನಲ್ಗಳಿದೆ, ನಿಮಗೂ ಕೂಡ ಗೊತ್ತಾಗದೇ ಇದ್ದಂಗೆ ಇವತ್ತು ದರ ಏರಿಕೆ ಮಾಡ್ತಾರೆ ನೋಡಿ. 1 ರೂಪಾಯಿ ಜಾಸ್ತಿ ಆಯಿತು ಅಂದರೆ ನಾವು ಎಷ್ಟು ಸಾವಿರ ಜನ, ಎಷ್ಟು ಲಕ್ಷ ಜನ ಮೈಸೂರಿಗೆ ಹೋಗ್ತಾರೆ. ಅದೇ ಥರ ನಾನಾ ಭಾಗಕ್ಕೆ ಬೆಂಗಳೂರಿಂದ ಎಷ್ಟು ಜನ ಹೋಗ್ತಾರೆ. ಎಲ್ಲ ಕಡೆ ರೇಟ್ ಜಾಸ್ತಿ ಆಗುತ್ತೆ. ಈ 1 ರೂಪಾಯಿ ಅಂದರೆ 1 ಕೋಟಿ ಜನ ಓಡಾಡ್ತು ಒಂದಿನ ಬಸ್ಸಲ್ಲಿ ಅಂದರೆ 1 ಕೋಟಿ ರೂಪಾಯಿ ಬಂದ್ಬಿಡ್ತಲ್ಲ ಡೈರೆಕ್ಟಾಗಿ. 1 ರೂಪಾಯಿ ಜಾಸ್ತಿ ನಮ್ಗೇನಂತ 1 ರೂಪಾಯಿ ಮಾಡಾರ ಬಿಡಿ ಅಂತ ಹೇಳಿದ್ರಲ್ಲ. 1 ರೂಪಾಯಿ ಜಾಸ್ತಿ ಆಗಿದೆ, ಡ್ರೈವರ್ ಕಂಡಕ್ಟರ್ ಗೊತ್ತಿರಲಿಲ್ಲ. ಹೌದು, ಡ್ರೈವರ್ ಕಂಡಕ್ಟರ್ಗೆ ಗೊತ್ತಿಲ್ಲ. ಇವತ್ತು ಈ ಥರ ಆದಾಗ ರಾತ್ರಿ ದರ ಏರಿಕೆ ಮಾಡ್ತಾರೆ. ಅದನ್ನು ಕೇಳಿಬೇಕಾರೆ ಮುಖ್ಯಮಂತ್ರಿಗಳ ಹತ್ರ ಕೊಡಿ, ನನಗೆ ಗೊತ್ತಿಲ್ಲಪ್ಪ. ಹೌದಾ, 1 ರೂಪಾಯಿ ಏರಿಕೆ ಆಗಿದೆಯಾ ಅಂದರೆ ಇವತ್ತು ಬರೀ ಹಾರಿಕೆ ಉತ್ತರಗಳು, ಜನಗಳ ಮೂಗಿಗೆ ತುಪ್ಪ ಸವರ ಅಂಥದ್ದು. ನಾವು ಇವತ್ತು ಇವ್ರನ್ನ ಏನ್ರಿ, ಇವರಿಗೆ ಎಮ್ಮೆ ಮೇಲೆ ಮಳೆ ಹೊಯ್ದಂಗೆ ರೀ, ಬೋರ್ಗಲ್ ಮೇಲೆ ಅದೇನೋ ಮಳೆ ಸೂದ್ರ ಏನೋ ಅನ್ನೋ ಥರ ಇವರು ದಪ್ಪ ಚರ್ಮಗಳು, ಇವರು ಕಿವಿ ಕೇಳಿಸಲ್ಲ, ಇವ್ರಿಗೆ ಏನು ಬೈದರೂ ಆಗಲ್ಲ. ಇವತ್ತು ಎಷ್ಟೇ ನೀವು ಮಾಡಿ, ಇವತ್ತು ನೋಡಿ ವಿರೋಧ ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದವ್ರು BJP ಅವರು ಇದ್ದಾರೆ, JDS ಅವರು ಇದ್ದಾರೆ ಒಂದು ಕಡೆಗೆ, ಅದು ಮಿಂಗಲ್ ಆಗವ್ರೆ. ಇವತ್ತು ಗಟ್ಟಿಯಾಗಿ ಏನಾದ್ರು ಮೆಟ್ರೋ ದರ ಏರಿಕೆ ಆಯಿತು ಅಂದ ತಕ್ಷಣ ಈಗ ತೇಜಸ್ವಿ ಸೂರ್ಯ ಒಬ್ಬರು ಒಂದು ಖಾಲಿ ಟ್ರಂಕ್ ಇಟ್ಕೊಂಡು ಸ್ವಲ್ಪ ಜನ ತೆರ್ಕೊಂಡು ಹೋರಾಟಗಳನ್ನ ಸ್ಟ್ರೈಕ್ ಮಾಡೋರೆ. ನಾವು ಕೇಳ್ತಾ ಇರೋದು ಬೇರೆ ಯಾರೂ ಮಾತಾಡ್ತಾ ಇಲ್ಲ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ದರ ಏರಿಕೆಯಲ್ಲಿ ಅವ್ರಿಗೇನಾದ್ರು ಸೂಟ್ ಕೇಸ್ಗಳು ಹೋಗ್ತಾ ಇದೆಯಾ ಅಥವಾ ಜನಸಾಮಾನ್ಯರಿಗೆ ಹಾದಿ ತಪ್ಪಿಸೋ ಕೆಲಸ ಮಾಡ್ತಾರಾ?
ಇವತ್ತು ಮಧ್ಯಮ ಆಮೇಲೆ ನೋಡ್ರಿ ಇವಾಗ ಮೆಟ್ರೋ ನಾವೆಲ್ಲ ಮುಂಚೆ ಮೆಟ್ರೋದಲ್ಲಿ ಬರಬೇಕು ಅಂದರೆ ಆರಾಮಾಗಿ ಬರ್ತಿದ್ದೀವಿ ರೀ. ಈಗ ನೀವು ಹೋಗಿ ಬರೀ ನಾವು MG ರೋಡಲ್ಲೋ ಟ್ರೈನಲ್ಲಿ ಇತ್ಕೊಳ್ಳಿ, ಆ ವೈಟ್ ಫೀಲ್ಡಿಂದ ಬರೋ ಜನಗಳು ಕುರಿ ಥರ ನುಗ್ತಾರೆ. ಏನಾರ ಅಲ್ಲಿ ವ್ಯವಸ್ಥೆ ಇದೆಯಾ, ಏನಿಲ್ಲ, ವ್ಯವಸ್ಥೆ ಬಗ್ಗೆ ಯಾರು ಕೇಳೋಂಗಿಲ್ಲ. ಜನಗಳನ್ನು ಹಂಗೆ ಕುರಿ ಥರ ತುಂಬ್ತೇವೆ ಮತ್ತೆಲ್ಲೋ ಇಳಿಸ್ತೇವೆ. ಆ ರೀತಿ ವ್ಯವಸ್ಥೆಗಳು ಇವಾಗ ನೋಡಿ, ನಾವು ಹೆಣ್ಣು ಮಕ್ಕಳುಗಳಿಗೆ ಏನಾರು ಅಲ್ಲಿ ರಕ್ಷಣೆಗಳಿಲ್ಲ. ಸಾಕಷ್ಟು ಸಮಸ್ಯೆಗಳಿದಾವೆ ಮೆಟ್ರೋದಲ್ಲಿ, ಬಟ್ ವಿಪರೀತವಾಗಿ ರೇಟ್ಗಳು ಜಾಸ್ತಿ ಮಾಡ್ತಾರೆ, ಸಮಸ್ಯೆ ಪರಿಹಾರ ಮಾಡಬೇಕಲ್ಲ. ಅದೇ ಸುನಿಲ್ ಅವರೀಗ ಈ ಮೆಟ್ರೋದರ ಟಿಕೆಟ್ ರೇಟ್ ಜಾಸ್ತಿ ಅರ್ಜೆಂಟ್ ಇರೋದು ಯಾರಿಗೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರಕ್ಕೆ? ಸರ್ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ನಾವು ಸುಮ್ಮನೆ ಬ್ಲೇಮ್ ಮಾಡ್ಬೋದು ಅಷ್ಟೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ. ಆ್ಯಕ್ಚುಲಾಗಿ ಇಲ್ಲಿ ಬರೋದು ನಮ್ಮ ಅಥಾರಿಟಿ, ಯಾರು ನಾವು ಮೆಟ್ರೋನ ರನ್ ಮಾಡ್ತಿದ್ದಾರೆ ಅವ್ರ ಅಂಡರ್ಲೇ ಪ್ರೈಸ್ ಹೈಕಿಂಗ್ನ ಒಂದು ಗವರ್ನೆನ್ಸ್ ಇರೋದು. ಯಾಕಂದರೆ ಎಂಡ್ ಆಫ್ ದ ಡೇ ಯಾರನ್ನವರು ಕೇಳಿ ಪ್ರೈಸ್ನ ಹೈಕ್ ಮಾಡಬೇಕಾಗಿಲ್ಲ. ಅವ್ರ ಪ್ರೈಸ್ ಹೈಕ್ ಮಾಡಬೇಕಂದ್ರೆ ಅವ್ರು ಯಾವಾಗ ಬೇಕಾದರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಜಸ್ಟು ಏನು ನೋಡ್ತಿದ್ವಿ ಬೈಟ್ಸ್ಗಳನ್ನ, ತೇಜಸ್ ಸೂರ್ಯ ಆಗಿರ್ಬೋದು ಅಥವಾ ನಮ್ಮ DK ಅವ್ರ ಬ್ರದರ್ದಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಇದೆಲ್ಲ ಕೂಡ ಇಂಡೈರೆಕ್ಟ್ ರೀಸನ್ಸ್ ಯಾವುದಾದ್ರು ಬೆಲೆ ಏರಿಕೆ ಆಗಬೇಕು ಅಂತಂದರೆ. ಫಾರ್ ಎಕ್ಸಾಂಪಲ್ ನಾವು ಬೇಸಿಕ್ ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ, ನಮ್ಮ ಮೆಟ್ರೋ ಏನಿದೆ ಇದು ಸೋಷಿಯಲ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಂತ ಏನಿದೆ ಅದರ ಅಂಡರಲ್ಲಿ ಬರುತ್ತೆ. ಇದು ಫಂಡೆಡ್ ಆಗಿ ಅಥವಾ ಲೈಕ್ ಪ್ರಾಫಿಟ್ ಓರಿಯೆಂಟೆಡ್ ಆಗಿರುವಂಥ ಸಿಸ್ಟಮ್ ಅಲ್ಲ. ಸೊ ಹಂಗಿದ್ದಾಗ ಏನಾಗುತ್ತೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ಸಂಸ್ಥೆಗೆ ಅನುದಾನವಾಗಿ ಒಂದಷ್ಟು ಅಮೌಂಟ್ಗಳನ್ನ ಕೊಡುತ್ತೆ. ಅದರಲ್ಲಿ ಬರೋವಂಥ ಪ್ರಾಫಿಟ್ ಮೇಲೆ ಅವ್ರು ಅದನ್ನು ರನ್ ಮಾಡ್ತಾ ಹೋಗಬೇಕು. ಇವತ್ತೇನಾಗಿದೆ ಅಂದರೆ ಇಲ್ಲಿ ನಮ್ಮ BMRCಗೆ ಅದನ್ನು ರನ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ ಅಂತಂದರೆ ಅವ್ರ ಆಪ್ರೇಷನಲ್ ಕಾಸ್ಟ್ ಏನಿದೆ ತುಂಬ ಹೈ ಆಗ್ತದೆ. ಅದಕ್ಕೋಸ್ಕರನೇ ಅವರು ರೀಸೆಂಟಾಗಿ ಒಂದಷ್ಟು ತಿಂಗಳ ಮುಂಚೆ ಕೂಡ ಲೈಕ್ ತುಂಬ ಪ್ರೈಸ್ನ ಹೈಕ್ ಮಾಡಿದ್ರು. ಬಟ್ ಅಗೈನ್ ಮತ್ತೆ ಅದು ವಿವಾದಕ್ಕೀಡಾಯಿತು. ಹಾಗಾಗಿ ಮತ್ತೆ ಸ್ಲೋ ಡೌನ್ ಮಾಡಿದ್ರು. ಆಗ ಅವ್ರು ಕೊಟ್ಟಿದ್ದ ರೀಸನ್ ಅಂದರೆ ತುಂಬ ವರ್ಷಗಳಿಂದ ನಾವು ಪ್ರೈಸ್ನ ಹೈಕ್ ಮಾಡಿಲ್ಲ ಅಂತ. ಸೊ ಆಗಿದ್ದಾಗ ಏನಾಗುತ್ತೆ, ಲೈಕ್ ಯಾವುದೇ ಒಂದು ಸಂಸ್ಥೆ ಪ್ರೈಸ್ನ ಹೈಕ್ ಮಾಡದೇ ಇದ್ದಾಗ ಸಡನ್ ಹೈಕ್ ಮಾಡಿದಾಗ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಅಥವಾ ಗ್ಯಾಪ್ ಕೊಟ್ಟು ಮತ್ತೆ ಹೈಕ್ ಮಾಡಿದಾಗ ಪದೇ ಪದೇ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಒಂದು ಸಂಸ್ಥೆ ಏನು ರನ್ ಆಗ್ತದೆ ಇದಕ್ಕೆ ತುಂಬ ರೀತಿ ಪ್ರಾಬ್ಲಮ್ಸ್ ಇದೆ. ಒಂದು ಗೌರ್ಮೆಂಟ್ ಕಡೆಯಿಂದನೇ ಪ್ರಾಬ್ಲಮ್ ಇದೆ. ಯಾಕಂದರೆ ಈಗ ನೀವೇ ಕೇಳಿಸ್ಕೊತಾ ಇದ್ರಿ, ಲೈಕ್ ಸೆಂಟ್ರಲಿಂದ ಅಮೌಂಟ್ ರಿಲೀಸ್ ಆಗ್ತಿಲ್ಲ ಅಂತ ಅವ್ರು ಹೇಳ್ತಾರೆ, ಸ್ಟೇಟಿಂದ ಸಪೋರ್ಟ್ ಸಿಗ್ತಿಲ್ಲ ಅಂತ ಇವ್ರು ಹೇಳ್ತಾರೆ. ಎರಡೂ ನಿಜ. ಬಟ್ ಅದೆರಡೇ ಕಾರಣನಾ? ಇಲ್ಲ. ಫಾರ್ ಎಕ್ಸಾಂಪಲ್ ಏನಂದರೆ ಇವಾಗ ನಮ್ಮ ಆಪ್ರೇಷನಲ್ ಕಾಸ್ಟ್ ಏನಿದೆ ಅದನ್ನು ಅವರು ರನ್ ಮಾಡಬೇಕಾಗಿರೋದು ಏನಂದರೆ ಬಂದು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡಲ್ ಅಂತ ಅಂತಾರೆ. ಸೊ ಅದ್ರ ಬೇಸ್ ಮೇಲೆ 40 to 60% ಏನಿದೆ ಅವರ ರೆವಿನ್ಯೂ ಅದನ್ನು ಪ್ಯಾಸೆಂಜರ್ ಕಡೆಯಿಂದ ತೆಗಿಬೇಕು. ಸೊ ಇನ್ನು ಅರೌಂಡ್ 40% ಏನಿದೆ ಅದನ್ನು ಬೇರೆ ಬೇರೆ ಮಾಡೆಲ್ಸಿಂದ ತೆಗಿಬೇಕು. ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಏನು ನಮ್ಮ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಕಂಜೆಷನ್ನ ಕಡಿಮೆ ಮಾಡ್ತಿರೋದ್ರಿಂದ ಪೊಲ್ಯೂಷನ್ಸ್ ಬೋರ್ಡ್ಸ್ಗಳಿಂದ ಆಗಿರ್ಬೋದು, ಈ ಎಲ್ಲ ಕಡೆಯಿಂದನೂ ಅವ್ರ ಅಮೌಂಟ್ನ ತೆಗಿಬೇಕು. ಇದೆಲ್ಲದರಲ್ಲೂ ತೆಗಿಯೋದಕ್ಕೆ ವೈಫಲ್ಯ ಆಗಿದೆ. ಸೊ ಅದನ್ನು ಮೊದಲು ಸರಿ ಮಾಡಿಕೊಂಡಾಗ ಈ ₹1 2 ಇನ್ಕ್ರೀಸ್ ಮಾಡೋ ನೆಸೆಸಿಟಿ ಆ ಸಂಸ್ಥೆಗೆ ಬರೋದಿಲ್ಲ. ನಿಮ್ಮ ಪ್ರಕಾರ ಮೆಟ್ರೋ ಲಾಸಲ್ಲಿ ಇದೆಯಾ? 100%. ಸೊ ಯಾಕಂದರೆ ಇವಾಗ ಅವ್ರು ಲಾಸಲ್ಲಿ ಇಲ್ಲದೆ ಇದ್ದಿದ್ರೆ ಈ ರೀತಿ ಪ್ರೈಸ್ನ ಹೈಕ್ ಮಾಡೋ ನೆಸೆಸಿಟಿ ಇರ್ತಿರಲಿಲ್ಲ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನೆಂದರೆ ಅನುದಾನಗಳಿಗೋಸ್ಕರ ಅದು ಕೈಯೊಡ್ಡುವಂಥ ನೆಸೆಸಿಟಿನೂ ಇರ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವುದೋ ಒಂದು ಮೆಟ್ರೋ ಸ್ಟೇಷನ್ಸಲ್ಲಿ ನೋಡಿದ್ರು ಕೂಡ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಇವಾಗ ಸರ್ ಏನು ಹೇಳ್ತಿದ್ರು, ಲೈಕ್ ಒಂದು ನಾವು ಅದನ್ನೇನಂತೀವಿ ಲಾಸ್ಟ್ ಮೂಮೆಂಟ್ ಕನೆಕ್ಟಿವಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಮ್ಮ ಮನೆಗೆ ಹೋಗ್ಬೇಕಂದ್ರೆ ನಮ್ಮ ಮನೆವರೆಗೂ ಮೆಟ್ರೋ ಇಲ್ಲ, ನಾನೆಲ್ಲೋ ವಿಜಯನಗರ ಇಳ್ಕೊಂಡು ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಬೇಕು. ಲಾಸ್ಟ್ ಮೂಮೆಂಟ್ ಕನೆಕ್ಟಿವಿನ ಕೊಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಮೊಬಿಲಿಟಿ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ಇಳ್ಕೊಂಡ್ರೆ ಇಲ್ಲಿಂದ ನಾನು ಇನ್ನೊಂದು ಕಡೆಗೆ ಹೋಗಬೇಕು ಅಂದರೆ ಅಲ್ಲಿಂದ ಬಸ್ಗಳಿಲ್ಲ. ಸೊ ಫೀಡರ್ ಬಸ್ಗಳಂತ ನಾವು ಅದನ್ನು ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಹೇಗೆ ಏರ್ಪೋರ್ಟ್ಸಲ್ಲಿ ನೋಡ್ತೀರಾ ಅದೇ ರೀತಿ ಮೆಟ್ರೋಗೆ ಫೀಡರ್ ಬಸ್ಗಳಿಲ್ಲ. ಅಥವಾ ಇರೋ ಫೀಡರ್ ಬಸ್ಗಳನ್ನ ನಮ್ಮ BMTC ಅವ್ರ ಕಡೆಯಿಂದ ಕರೆಕ್ಟಾಗಿ ಅವ್ರನ್ನ ಪ್ರೈಸ್ಗಳನ್ನ ಕೊಟ್ಕೊಂಡು ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ಯಾಕೆ ಮಾಡೋಕ್ಕಾಗ್ತಿಲ್ಲ? ಬರೀ ಗೌರ್ಮೆಂಟಿಂದ ಬರೋ ದುಡ್ಡು ಫೇಲ್ ಆಗೇ ಮಾಡ್ತಿದ್ದಾರಾ? ಇಲ್ಲ, ಆ್ಯಸ್ ಏನೋ ಒಂದು ಆರ್ಗನೈಸೇಷನ್ ತುಂಬ ಫೇಲ್ ಆಗ್ತಿದ್ದಾರೆ. ಇವಾಗ ನೀವು ಯಾವುದೇ ಕನ್ಸ್ಟ್ರಕ್ಷನ್ ನೋಡಿದ್ರು ಕೂಡ ಕನ್ಸ್ಟ್ರಕ್ಷನ್ ಆಗೋದಕ್ಕೆ ಯಾಕೆ ತುಂಬ ಡಿಲೇ ಆಗ್ತದೆ? ಮೇನ್ ರೀಸನ್ ಏನು? ಲ್ಯಾಂಡ್ ಅಕ್ವಿಸಿಷನ್. ಸೊ ಲ್ಯಾಂಡ್ ಅಕ್ವಿಸಿಷನ್ ಡಿಲೇ ಆದಷ್ಟು ಏನಾಗುತ್ತೆ? ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಷ್ಟು ಏನಾಗುತ್ತೆ? ನಿಮಗೆ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗುತ್ತೆ. ಮೋರ್ ಓವರ್ ಇನ್ನೊಂದೇನು ಲೀಗಲ್, ಈಗ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅವ್ರು ಯಾವುದೋ ಒಂದು ಲ್ಯಾಂಡ್ನ ಅಕ್ವಿಸಿಷನ್ ಮಾಡ್ಕೋಬೇಕಾದ್ರೂ ಲೀಗಲ್ ಫೈಟ್ಸ್ ಆಗುತ್ತೆ. ಆ ಲೀಗಲ್ ಫೈಟ್ಸ್ಗಳಿಗೆ ಗೌರ್ಮೆಂಟಿಂದ ಫಂಡ್ ಸಿಗ್ತಿದೆಯಾ? ಇಲ್ಲ. ಅದನ್ನು ಯಾರು ಇನ್ವೆಸ್ಟ್ ಮಾಡಬೇಕು? ಮೆಟ್ರೋದವರೇ ಮಾಡಬೇಕು. ಈ ರೀತಿ ತುಂಬ ಹಿಡನ್ ಕಾಸ್ಟ್ಗಳಿದೆ. ಸೊ ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಿಲ್ಲ. ಇವಾಗ ಇವರು ಪೊಲಿಟಿಷಿಯನ್ಸ್ ಏನು ಮಾಡ್ತಿದ್ದಾರೆ, BJP ಅವರು ಕಾಂಗ್ರೆಸ್ ಅವ್ರನ್ನ ಬೈಬೋದು, ಕಾಂಗ್ರೆಸ್ ಅವರು ಇವ್ರನ್ನ ಬೈಬೋದು, ಬಿಟ್ಟರೆ ಆ್ಯಕ್ಚುಯಲ್ ಆಗಿರೋ ಪ್ರಾಬ್ಲಮ್ಸ್ಗಳನ್ನ ರೂಟಿಂದ ಸಾಲ್ವ್ ಮಾಡಬೇಕಾಗಿರೋದು ಯಾವುದು? ಸಂಸ್ಥೆ. ಆ ಸಂಸ್ಥೆ ಆ್ಯಕ್ಚುಲಾಗಿ ಕೆಲಸ ಮಾಡದೇ ಇರೋದೇ ಪ್ರಾಬ್ಲಮ್ ಆಗಿರೋದು. ಸೊ ನಾವು ತುಂಬ ಸ್ಟ್ರಾಂಗ್ ಆಗಿದ್ದಾಗ, ಫಾರ್ ಎಕ್ಸಾಂಪಲ್ ಈಗ ನನ್ನ ಇಂಡಿವಿಜುವಲ್ ಎಕನಾಮಿ ತುಂಬ ಸ್ಟ್ರಾಂಗ್ ಆಗಿದ್ದಾಗ ನನಗೆ ಗೌರ್ಮೆಂಟಿಂದ 2,000 ಬರದೇ ಇದ್ರೂ ಪ್ರಾಬ್ಲಮ್ ಆಗಲ್ಲ, 4,000 ಬರದೇ ಇದ್ರೂ ಪ್ರಾಬ್ಲಮ್ ಆಗಲ್ಲ, ಮನೆಗೆ ಕರೆಂಟ್ ಕೊಡದೇ ಇದ್ರೂ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ನಾನು ಎಕನಾಮಿಕಲಿ ಸ್ಟ್ರಾಂಗ್ ಆಗಿದ್ದೀನಿ. ಆ ರೀತಿ ಒಂದು ಸಂಸ್ಥೆ ಸ್ಟ್ರಾಂಗ್ ಆಗಿದ್ದಾಗ ಗೌರ್ಮೆಂಟಿಂದ ಬರೋ ಫಂಡ್ಗಳು ತುಂಬ ಪ್ರಾಬ್ಲಮ್ ಆಗಲ್ಲ. ಆಗುತ್ತೆ, ಬಟ್ ತುಂಬ ಪ್ರಾಬ್ಲಮ್ ಆಗಲ್ಲ. ಯಾವಾಗ ಅದು ಪ್ರಾಬ್ಲಮ್ ಆಗಲ್ಲ? ಅದು ನಮ್ಮಂಥ ನಾಗರಿಕರಿಗೆ ಹೊರೆ ಆಗಲ್ಲ ಅಷ್ಟೇ. ಎಸ್ ರಾಘವೇಂದ್ರ ಸರ್, ಈಗ ದೇಶದಲ್ಲಿ ಅತ್ಯಂತ ದುಬಾರಿ ಮೆಟ್ರೋ ಅಂತ ಹೇಳಿದ್ರೆ ಅದು ನಮ್ಮ ಮೆಟ್ರೋ. ಬೇರೆ ಬೇರೆ ರಾಜ್ಯವನ್ನು ಹೋಲಿಕೆ ಮಾಡಿದ್ರೆ ತೀರಾ ಕಡಿಮೆ ರೇಟ್ ಇದೆ. ಬಟ್ ಈ ರಾಜ್ಯದಲ್ಲಿ ಅಂತ ಬಂದಾಗ ವಿಪರೀತವಾಗಿ ರೇಟ್ ಜಾಸ್ತಿ ಇದೆ. ಅದರ ಜೊತೆಗೆ ನೀವು ಆಗಲೇ ಹೇಳಿದ್ರಿ ಮೂಲಭೂತ ಸೌಲಭ್ಯಗಳು ಕೊಡಬೇಕಾಗಿರೋದು ಅದನ್ನು ಕೊಡ್ತಾ ಇಲ್ಲ, ಬಟ್ ವಿಪರೀತವಾಗಿ ರೇಟ್ ಜಾಸ್ತಿ ಮಾಡ್ತಾ ಇರುವಂಥದ್ದು.
ಅದೇನೇ ಈಗ ಮೆಟ್ರೋ ಈ ಸರ್ಕಾರಗಳು ತಂದಿದ್ದೇನಕ್ಕೆ? ಈಗ ಯಾವುದೇ ಮೆಟ್ರೋದು ಆಯಿತು, ಅವ್ರು ಸಪ್ರೇಟಾಗಿ ಒಂದು ಸಂಸ್ಥೆ ಅದನ್ನು ಅಂತ ಅಂಟ್ಕೊಳ್ಳೋಣ. ಆದರೆ ಅದು ಆ ಸಂಸ್ಥೆ ಯಾರ ಅಡಿಯಲ್ಲಿ ಬರ್ತಾ ಇದೆ? ಸರ್ಕಾರದ ಅಡಿಯಲ್ಲೇ ತಾನೇ ಬರ್ತಾ ಇದೆ. ಆ ಸಂಸ್ಥೆಗೆ ಚೇರ್ಮನ್ಗಳನ್ನು ಅಥವಾ IAS ಆಫೀಸರ್ ಅಧಿಕಾರಿಗಳನ್ನು ಯಾರು ನೇಮಕಾತಿ ಮಾಡೋರು ಯಾರು? ಇದೇ ಸರ್ಕಾರಗಳು ತಾನೇ, ಬೇರೆ ಎಲ್ಲೂ ಇಲ್ಲವಲ್ಲ. ಈಗ ಆಯ್ತಪ್ಪ, ಈ ಸರ್ಕಾರದ ಅಡಿಯಲ್ಲೇ ಬರಲ್ಲ ಅಂದಮೇಲೆ ಈಗ ಹೇಗೆ ನಿನ್ನೆ ರೇಟ್ ಜಾಸ್ತಿ ಮಾಡೋದನ್ನ ಇವತ್ತು ತಡೆ ಹಿಡಿದು ನಾವು ಕೇಂದ್ರ ಸರ್ಕಾರದವ್ರು ಅಂತ ಹೇಳ್ತಾರಲ್ಲ, ಮತ್ತು ಯಾಕೆ ಕೇಂದ್ರ ಸರ್ಕಾರದ ಮಾತು ಕೇಳಬೇಕಿತ್ತು ಅವರು? ಇದು ಪ್ರಶ್ನೆ. ಅಂದರೆ ಇವಾಗ ಇದು ಏನಾಗಿದೆ, ಜನಗಳನ್ನು ದಿಕ್ಕು ತಪ್ಪಿಸೋ ಕೆಲಸ. ಇವಾಗೇನೋ ಮಹಾನಗರ ಪಾಲಿಕೆ ಎಲೆಕ್ಷನ್ ಬಂತು, ಎಲೆಕ್ಷನ್ ಟೈಮಲ್ಲಿ ನೋಡು ಮೆಟ್ರೋ ಬೆಂಗಳೂರು ಜನಗಳಿಗೆ ನಾವು ಮೆಟ್ರೋ ದರ ನಾವು ಕಮ್ಮಿ ಮಾಡಿದ್ದೀವಿ ಅಥವಾ ನಾವು ಆಗದೇ ಇದ್ದಂಗೆ ತಡೆದೀವಿ ಅಂತ ಕೇಂದ್ರ ಸರ್ಕಾರ ಹೇಳೋದು, ಇಲ್ಲ ಅವರೇ ಜಾಸ್ತಿ ಮಾಡಿದ್ರು ಆಮೇಲೆ ತಿರ್ಗಾ ಅವರೇನೆ ಅದನ್ನು ತಡೆದ್ರು ಅಂತ ಇವ್ರು ಹೇಳೋದು. ವಾಸ್ತವ ಸ್ಥಿತಿ ಯಾರೂ ಅರ್ಥ ಮಾಡಿಸಲ್ಲ. ಈಗೇನಾಗುತ್ತೆ, ಈಗ ಮೆಟ್ರೋ ಬಂದಿರೋದೇ ಬಡವರಿಗೋಸ್ಕರ, ಮಧ್ಯಮ ವರ್ಗದವ್ರಿಗೋಸ್ಕರ ರೀ. ಇವಾಗ ಯಾವತ್ತೂ ನೋಡಿ, ಈಗ ದಿನ ಬಡವರು ಓಡಾಡ್ತಾರಪ್ಪ, ದಿನ ನಾನು ಮೆಟ್ರೋದಲ್ಲೇ ಬಂದೆ. ಈಗ ನಮ್ಮನ್ನು ನೀವು ಯಾರು ಮಾಧ್ಯಮದವರು TV ಹಿಡ್ಕೊಂಡು ಅಲ್ಲಿ ನೋಡ್ತೀರಾ? ಅದೇ ತೇಜಸ್ವಿ ಸೂರ್ಯ ಆಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಒಂದು ದಿನ ಮೆಟ್ರೋ ಹತ್ತಿದ್ರೆ ನೋಡಿ ಅವ್ರು ಮೆಟ್ರೋದಲ್ಲಿ ಬಂದರು, ಇವತ್ತು ಎಷ್ಟು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ ಅಂತ ತೋರಿಸ್ತಾರೆ. ಇವತ್ತು ಅವ್ರಿಗೆ ಯಾರಿಗೂ ಮೆಟ್ರೋ ಬೇಕಾಗಿಲ್ಲ. ಅವ್ರ ಹತ್ರ ಎಲ್ಲ ಐಷಾರಾಮಿ ಕಾರ್ಗಳು, 6 ಕೋಟಿ 10 ಕೋಟಿ ಕಾರ್ಗಳಿದ್ದಾವೆ. ಒಂದು ಕಾಗೆ ಕೂತ್ಕೊಂಡ್ರೆ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಕಾರ್ನ ಚೇಂಜ್ ಮಾಡ್ತಾರೆ. ನಾವು ಎಲ್ಲಿಂದ ಕಾಗೆ ಅಲ್ಲ, ಬಂದು ಗೂಬೆ ಬಂದು ನಮ್ಮ ಒಳಗಡೆ ಕಾರ್ ಒಳಗಡೆ ಹೋಗೋರು, ನಾವು ಕಾರ್ ಪಾರ್ಟ್ಸ್ ಚೇಂಜ್ ಮಾಡೋಕ್ಕೆ ನಮ್ಮ ಹತ್ರ ತಾಕತ್ತಿಲ್ಲ. ಈಗ ಇಂಥ ಸಂದರ್ಭದಲ್ಲಿ ಈಗ ನಾವು ಯಾರಿಗೆ ಹೇಳಬೇಕಿದು? ಇದು ಒಂದು ರೇಟಲ್ಲ ರೀ. ಇವತ್ತು ರೈತರಿಗೂ ಇದು ಮಾಡ್ತಾರೆ, ಪಂಪ್ ಸೆಟ್ಗಳಿರ್ಬೋದು, ನೀರಿನ ವ್ಯವಸ್ಥೆಗಳಿರ್ಬೋದು, ಅಲ್ಲಿ ಎಲ್ಲ ಪ್ರತಿಯೊಂದು ನೀವು ಒಂದು ಉಪ್ಪಿಂದ ಹಿಡಿದು ಒಂದು ಖಾರದ ಪುಡಿಯಿಂದ ಹಿಡಿದು ರೇಟ್ ಜಾಸ್ತಿ ಆಗ್ತಲೇ ಇದೆ. ಯಾವಾಗ ನೀವು ನೋಡಿ, ಇವತ್ತು ಮೆಟ್ರೋದವರು ಏಕಾಏಕಿ 5% ಜಾಸ್ತಿ ಮಾಡಿದರೆ ಒಬ್ಬ ಮಧ್ಯಮ ವರ್ಗದವನು ಯಾವುದೋ ಒಂದು, ಈಗ ನಾನೊಬ್ಬ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ, ಅಥವಾ ನಿಮ್ಮನ್ನೇ ತಗೊಳ್ಳಿ, GTVಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮದೇ ಆದಂಥ ಒಂದು 30,000 50,000 1 ಲಕ್ಷ ಪ್ಯಾಕೇಜ್ ಇರುತ್ತೆ. ನಿಮಗೆ ಆದಂಥ ನೀವು ಯಾವುದೋ ಚೀಟಿ ಹಾಕೋದು, ಮನೆ ಬಾಡಿಗೆ ಕಟ್ಟೋದು, ಇನ್ನೊಂದು ನೀವು ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡಿರ್ತಾರೆ ರೀ. ಈ 5% ಜಾಸ್ತಿ ಆಯಿತು ಅಂದಾಗ ಅವರೇಜ್ ನೀವು 30 ದಿನದಲ್ಲಿ ಎಷ್ಟಾಗುತ್ತೆ? ಅಟ್ಲೀಸ್ಟ್ ಒಂದು 300 ರೂಪಾಯಿ 500 ರೂಪಾಯಿ ಜಾಸ್ತಿ ಆಗುತ್ತಾ? 500 ರೂಪಾಯಿ ಏನು ಮಾಡಬೇಕು? ಇನ್ನು ಸಾಲ ಮಾಡ್ಬೇಕು. ತಿರ್ಗಾ 500 ರೂಪಾಯಿ ಸಾಲ ಮಾಡ್ಕೊಂಡು ಹೋದರೆ ನೀವು 12 ತಿಂಗಳಿಗೆ ಎಷ್ಟು ಆಗ್ತೀರಾ? ನೀವು ಒಂದು 20,000 ರೂಪಾಯಿ ಸಾಲಗಾರ ಆಗ್ತೀರಾ. ಈ ಸಾಲ ತೀರ್ಸೋದು ಯಾರು? ಈಗ ಆಲ್ರೆಡಿ ನಮಗೆ ಬಿಟ್ಟಿ ಭಾಗ್ಯಗಳು ಕೊಡ್ತೇವೆ, ಇನ್ನೊಂದು ಮಾಡ್ತೇವೆ ಅಂತ ಹೇಳ್ಬಿಟ್ಟು ನಮ್ಮ ತಲೆ ಮೇಲೆ ಸಾಲದ ಹೊರೆ ಇಟ್ಬಿಟ್ಟು ಯಾವುದೇ ಅಭಿವೃದ್ಧಿ ಇಲ್ದಂಗೆ ಸರ್ಕಾರನೇ ಮಾಡ್ತಾ ಇದ್ದಾಗ, ಈಗ ಜನಸಾಮಾನ್ಯರನ್ನು ಸಾಲಗಾರನಾಗಿ ಇವತ್ತು ತಂದೊಡ್ಡು ಅಂತ ಕೆಲಸನೇ ಈ ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ನೋಡಿ, ಯಾವುದೇ ಒಂದು ನೋಡ್ರಿ, ನಾವು ಮೊನ್ನೆ ಎಲ್ಲ ವಿಜಯ ಕರ್ನಾಟಕ ಪೇಪರ್ ನೋಡಿದ್ದೀವಿ. ಇವತ್ತು ಯಾರೋ ಒಂದು ಸಂಘ ಅಂತೆ, ಆ ಕಡೆ ಗಾಂಧಿ ಫೋಟೋ ಅಂತೆ, ಇವರು ಒಂದು ಕೋಲ್ ಹಿಡ್ಕೊಂಡು ಹೊಡಿಯೋದಂತೆ. ಅಂದರೆ ಇದು ಎಲ್ಲ ಅದು ತೆರಿಗೆ ದುಡ್ರಿ. ಕರ್ನಾಟಕ ಸರ್ಕಾರದಿಂದ ಒಂದು ಪ್ರಿಂಟ್ ಪೇಜಲ್ಲಿ ನಾವೇನಾರು ಒಂದು ಅಡ್ವರ್ಟೈಸ್ ಕೊಡಬೇಕು ಅಂದರೆ 30 ಲಕ್ಷ 40 ಲಕ್ಷ ಕೇಳ್ತಾರೆ. ಅಂಥ ಒಂದು ಪ್ರಿಂಟ್ ಪೇಜ್ ಇವತ್ತು ನೀವು ಸರ್ಕಾರದ ಅಡ್ವರ್ಟೈಸಲ್ಲಿ ಇವರಿವರ ತೀಟೆಗೋಸ್ಕರ, ಇವರಿವ್ರ ಪಕ್ಷಗಳನ್ನು ಬೈಯೋದಕ್ಕೋಸ್ಕರ ಇವತ್ತು ಪ್ರಿಂಟ್ ಪೇಜ್ ಅಡ್ವರ್ಟೈಸು ನೀವು ಸರ್ಕಾರದ ವತಿಯಿಂದ ಕೊಡ್ತೀರಾ ಅಂದರೆ, ಅದೇ ದುಡ್ಡನ್ನು ತಗೊಂಡೋಗಿ ಯಾವುದೋ ಹಳ್ಳಿಗೆ ಉದ್ಧಾರ ಮಾಡ್ಬೋದು, ಯಾವುದೋ ನೀರಾವರಿಗೆ ಹಾಕ್ಬೋದು, ಯಾವುದೋ ಒಂದು ಕೆರೆ ಫುಲ್ ಮಾಡ್ಬೋದು, ಅಟ್ಲೀಸ್ಟ್ ರೋಡಲ್ಲಿರೋದೊಂದು 500 ಗುಂಡಿ ಮುಚ್ಬೋದು. ಇದನ್ನು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ, ಇದನ್ನು ಯಾರು ಕೇಳಲ್ಲ. ಇವತ್ತು ಮೆಟ್ರೋ ಅನ್ನೋದು, ಇವತ್ತು ಮೆಟ್ರೋ ಅಂದ್ರ ತಕ್ಷಣ ನಮ್ಗೆ ಖುಷಿಯಾಗಿತ್ತು, ಏನಪ್ಪ ಎಲ್ಲರೂ ಹೋಗ್ಬೇಕು ಅಂದ್ರೆ ಹತ್ರ ಹೋಗ್ಬೋದು. ಇವತ್ತು ನೋಡ್ರಿ, ಸಾಯಂಕಾಲ 4 ಗಂಟೆ ನಿಮಗೆ ಮೆಟ್ರೋ ಹತ್ತಬೇಕು ಅಂತ ನೀವು ಹೋಗಿ ನಿಂತ್ಕೊಂಡ್ರೆ ಒಂದು ಮೆಟ್ರೋ ಹತ್ತಕ್ಕಾಗಲ್ಲ. ಅದು ಪಾಸ್ ಆಗ್ಬೇಕು, ಯಾಕಂದ್ರೆ ಡೋರೇ ಓಪನ್ ಆಗಲ್ಲ ಅಂತ ಅಷ್ಟು ಜನ ರಶ್ ಆಗ್ತಾರೆ. ಈ ಸೆಕೆಂಡ್ ಮೆಟ್ರೋ ಕಾಯ್ಬೇಕು ನಾವು, ಬಂದಮೇಲೆ ಇನ್ನೊಂದು ಮೆಟ್ರೋಗೆ ಹತ್ತಬೇಕು, ಅದು ಸ್ವಲ್ಪ ಫ್ರೀ ಇದ್ದರೆ. ಆ ರೀತಿ ವ್ಯವಸ್ಥೆ ಇವತ್ತು ಹೆಣ್ಮಕ್ಳಿಂದ ಹಿಡಿದು ಎಲ್ಲ ಕುರಿ ತುಂಬ್ದಂಗೆ ತುಂಬ್ತಾರಲ್ಲಿ, ಯಾವ ವ್ಯವಸ್ಥೆಗಳಿಲ್ಲ. ಅಂಥದ್ರಲ್ಲಿ ಬರೀ ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗಿ ನೀವು ಇವತ್ತು ಈ ರೀತಿ ಜನಸಾಮಾನ್ಯರಿಗೆ ನೋಡಿ, ನಾವು ಮೆಟ್ರೋನ ಇಲ್ಲಿಂದ ನಾವು ಮೈಸೂರಿಗೆ ತರ್ತೀವಿ, ತುಮಕೂರಿಗೆ ಹೋಗುತ್ತೆ ಅಂದರೆ ನಮ್ಮ ಕರ್ನಾಟಕದವ್ರಿಗೆ ಕೆಲಸ ಆಗೋದು. ಈಗ ಹೊಸೂರಿಗೇನೋ ತಗೊಂಡು ಹೊಂಟಿದ್ರು, ಅವಾಗ ನಮ್ಮದೆಲ್ಲ ಹೋರಾಟಗಳಿಂದ ಸ್ವಲ್ಪ ತಡೆ ಹಿಡಿದ್ರು ಅದನ್ನ. ಯಾಕೆಂದರೆ ಇವತ್ತು ನಮ್ಮ ಇಡೀ ಕರ್ನಾಟಕ ತಗೊಂಡಾಗ ನೀವು ಎಲ್ಲರೂ ತಮಿಳವರು, ಮಲಯಾಳಿಗಳು, ಬೇರೆ ಬೇರೆನೇ ದೊಡ್ಡ ದೊಡ್ಡ ಟಾಪ್ ಇನ್ನು ಪೋಸ್ಟಲ್ಲಿರೋದು, PMಗಳು, ಪ್ರೊಡಕ್ಷನ್ ಇನ್ಚಾರ್ಜ್ಗಳು, IT ಕಂಪ್ನಿಯಲ್ಲಿ ಯಾವ್ದಾದ್ರು ಟೀಮ್ ಹೆಡ್ ಅಂತ ತಗೊಂಡ್ರೆ ಅವರೇ ಇರೋದು. ಈ ರೀತಿಯ ಸೌಕರ್ಯ ಪಡ್ಕೊತಿರೋದು ಬೇರೆ ರಾಜ್ಯದವರೇ. ಆದರೂ ಕೂಡ ಈ ಸರಿಯಾಗಿರೋದು ವ್ಯವಸ್ಥೆ ಬೇಕಲ್ಲ. ಫಸ್ಟು ಸರ್ಕಾರ ನಮಗೀಗ ನೋಡಿ, ರೇಟ್ ಜಾಸ್ತಿ ಏನು ಮಾಡ್ತಾ ಇದೆಯಲ್ಲ, ಈ ಒಂದು ಸರ್ಕಾರಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತಾನೆ, ಮುಖ್ಯಮಂತ್ರಿಗಳು ಇವಾಗ ನಾವೇನೋ ಇದು ಇಳಿ ವಯಸ್ಸು, ಇದು ಕೊನೆ ಮುಖ್ಯಮಂತ್ರಿ ಸ್ಥಾನ ಬಿಡಿ, ಇನ್ನು 2.5 ವರ್ಷ ಇರ್ತಾರ, 2 ತಿಂಗಳು ಇರ್ತಾರ. ಅಟ್ಲೀಸ್ಟ್ ನಾವು ಇವಾಗಾದರೂ ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸ ಮಾಡಬೇಕು. ಅವರವರು ಸ್ಪಷ್ಟವಾಗಿ ಹೇಳಬೇಕು, ನೋಡಪ್ಪ ಇದು ಅವರು ಸುಳ್ಳು ಹೇಳ್ತಾರೆ ಅಂತ ಈಗ ಜನಸಾಮಾನ್ಯರಿಗೆ ಅರ್ಥ ಆಗ್ತದೆ. ನಂದಲ್ಲ, ಅವರು ನೀವು ಹೋಗಿ ಅವ್ರನ್ನ ಕೇಳಿ, ಕೇಂದ್ರ ಸರ್ಕಾರನ ಕೇಳಿ, ಇದು ನಮಗೆ ಬರಲ್ಲ. ಅಷ್ಟು ಸ್ಪಷ್ಟೀಕರಣ ಕೊಡಿ ನೀವು, ಯಾರ್ದಿದು, ಯಾರು ರೇಟ್ ಜಾಸ್ತಿ ಮಾಡ್ತಾರೆ ಅನ್ನೋದು ಆ ಸ್ಪಷ್ಟೀಕರಣನೇ ಇಲ್ಲ. ಅಕಸ್ಮಾತ್ ನೋಡಿ, ಇವಾಗ ಏನಾಗುತ್ತೆ,
ಈ ಮೆಟ್ರೋದಲ್ಲಿ ಏನಾರೋ ಒಂದು ಅನಾಹುತ ಆಗ್ಬಿಡ್ಲಿ, ಅವಾಗ ಇದು ಯಾರ ಮೇಲೆ ಎಫ್ ಐ ಆರ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೋ, ಅಥವಾ ಯಾರು ಒಳಗಡೆ ಆಗ್ತಾರೆ ಅದು ಬಲಿಪಶು ಮಾಡ್ತಾರೆ ಬಿಡಿ. ಈಗ ಮೊನ್ನೆ ನಿಮ್ಮದೇ ಟಿ ವಿಗಳಲ್ಲಿ ವರದಿ ಮಾಡಿದಾಗ ಬರೀ ಯಾರೋ ಸೆಕ್ಯೂರಿಟಿ ಗಾರ್ಡ್ಗಳ ಮೇಲೆ ಕೇಸ್ ಹಾಕಿದ್ಬಿಟ್ರೆ ಅವತ್ತು ಮೂಲವಾಗಿ ಯಾರದ ಮೇಲೂ ಹಾಕಿಲ್ಲ. ಈಗ ಯಾರೋ ಒಬ್ಬರು ಸತ್ತೋದ್ರು, ಒಂದು ಪಿಲ್ಲರ್ಗಳೇ ಬಿದ್ದುಬಿಟ್ಟು ಆ ಟೈಮಲ್ಲಿ ಸಮೇತ BMRC MD ಏನು ಒಳಗಡೆ ಹಾಕಿಲ್ಲ, ಯಾರನ್ನೂ ಆಗಿಲ್ಲ. ಅದು ಯಾರೋ ಒಬ್ಬನ 3ನೇ ಇಂಜಿನಿಯರ್ ತಗೊಬಂದು ಒಳಗಡೆ ಹಾಕಿದ್ರು. ಇವತ್ತಿಂಥ ಸಂದರ್ಭದಲ್ಲಿ ಇವ್ರು ನೋಡ್ರಿ, ಇವತ್ತೇನಾಗಿದೆ, ಸರ್ಕಾರಕ್ಕೆ ಬರೀ ಕಿತ್ತಾಟ ರೀ. ಇಲ್ಲಿ ನೋಡಿದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾರೆ. ಯಾವುದೇ ಅಭಿವೃದ್ಧಿ ಇಲ್ಲ. ಮೊನ್ನೆ ಕನಕೋತ್ಸವ ಅಂತ ಮಾಡಿದ್ರು. ನೀವು ಕನಕಪುರ ನೋಡಿದ್ರೆ ಈಗ ಅದೊಂದು ಟೋಲ್ ಇಟ್ಟವ್ರು ಇವಾಗ ಆ ರೋಡಿಗೆ. ಅದು ಎಷ್ಟೋ ವರ್ಷ, ಇವರು ಎಷ್ಟೋ 30-40 ವರ್ಷ ಮಿನಿಸ್ಟರ್ ಆದ್ಮೇಲೆ ಅದೊಂದು ರಸ್ತೆ ಆಗಿದೆ. ಆ ಊರು ಒಳಗಡೆ ಹೋದ್ರೆ ಯಾವುದೇ ಅಭಿವೃದ್ಧಿಗಳಿಲ್ಲ ಇನ್ನುವರೆಗೂ. ಕನಕೋತ್ಸವ ಅಂತ ಮಾಡಿದ್ರು, ಎಲ್ಲ ಗಣ್ಯರನ್ನಲ್ಲಿ ಕರ್ಸ್ಕೊಂಡ್ರು. ಈಗ ಅವ್ರದ್ದು ಅಜೆಂಡಾ ಇರೋದು ಮುಖ್ಯಮಂತ್ರಿ ಆಗಬೇಕು ಅಂತ. ಈಗ ನೀವು ಗ್ರಾಮ ಮಂತ್ರಿಗಳು ತಗೊಂಡ್ರೆ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾರೆ. ಇವತ್ತು ನೋಡ್ರಿ ಡ್ರಗ್ಸ್ ಮಾಫಿಯಾಗಳು, ಎಲ್ಲಿ ನೋಡಿದ್ರು ಡ್ರಗ್ಸು. ಶಾಲೆಗೆ ಮಕ್ಕಳನ್ನ ಕಳಿಸೋದಕ್ಕಾಗ್ತಾ ಇಲ್ಲ. ಇವತ್ತು ಶಾಲೆ ಮಕ್ಕಳುಗಳು ಈ ಒಂದು ಯಾವುದೋ ಗೇಮ್ಸ್ಗಳು, ಇಚ್ಛಾಶಕ್ತಿಯ ಕೊರತೆ ಎಲ್ಲರೂ ಈಗ ಏನು 35 ಜನ ಅಲ್ಲಿ ಸಚಿವರಿದ್ದಾರೆ, ಅವರೆಲ್ಲರಿಗೂ ಒಂದು ಕಡೆಗೆ ಆಸೆ ಇದೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ನಮ್ಗೆ ಇರೋ ಪೋಸ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋರು ಯಾರೂ ಇಲ್ಲ. ಈ ಥರ ಯಾವುದಾದ್ರು ಒಂದು ಹಗರಣಗಳು ಬಂದಾಗ, ರೇಟ್ ಜಾಸ್ತಿ ಆದಾಗ ಇವ್ರ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ಇವ್ರು ಹೇಳೋದು. ಇದು ಬಿಟ್ಟರೆ ಇನ್ನು ಯಾವುದೂ ಇಲ್ಲ ಇಲ್ಲಿ. ಸುನಿಲ್ ಅವರು, ನೀವು ಆಗಲೇ ಹೇಳಿದ್ರಿ ಮೆಟ್ರೋ ಲಾಸಲ್ಲಿ ಇದೆ ಅಂತೇಳಿ. ಹೇಗೆ ಒಪ್ಕೊಳ್ತೀರಿ ಇದು ಲಾಸಲ್ಲಿ ಇದೆ ಅಂತೇಳಿ? ಈಗಾಗಲೇ ಮೆಟ್ರೋ ಎಲ್ಲೋ ರೆಡ್ಡೋ ಗ್ರೀನೋ ಅಂತ ಕರೀತಾರಲ್ಲ, ಅದರಲ್ಲಿ ಯಾವುದು ರೆಡ್ ಗ್ರೀನ್ ಏನು ಕಾಣ್ತಾ ಇಲ್ಲ, ಎಲ್ಲ ಅಡ್ವರ್ಟೈಸ್ಮೆಂಟೇ ಇದೆ. ಅದು ಒಂದು. ಮೆಟ್ರೋ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಅಲ್ಲೂ ದುಡ್ಡು ಕೊಡಬೇಕು. ಮೆಟ್ರೋ ಪಕ್ಕದಲ್ಲಿ ಹೋಟೆಲ್ ಮತ್ತೊಂದು ಮಗದೊಂದು ಅದನ್ನು ಮಾಡಿದ್ದಾರೆ, ಅದು ಆದಾಯ ಬರ್ತಾ ಇದೆ. ಆದರೂ ಕೂಡ ಆದಾಯ ಬರ್ತಿಲ್ಲ ಅನ್ನುವಂಥ ನಿಮ್ಮ ಹೇಳಿಕೆ. ಮತ್ತು ಆದಾಯ ಮೂಲ ಬೇರೆ ಬೇರೆ ಇದೆ, ಬಟ್ ಜನಸಾಮಾನ್ಯರ ಮೇಲೆ ಯಾಕೆ ಹಾಕ್ತೀರಿ ಅಂತ. ನೀವು ಆದಾಯ ಬರ್ತಿಲ್ಲ ಅಂತೇಳಿ ಮತ್ತೆ ಈಗ ಲಾಸ್ ಆಗುತ್ತೆ ಅಂದ್ಕೊಳ್ಳೋಣ. ಈಗ 1 ತಿಂಗಳಾದ್ಮೇಲೆ ಏನೋ ಆಯಿತು, ಏನೋ ಲಾಸ್ ಆಯಿತು, ಮತ್ತೆ ಜಾಸ್ತಿ ರೇಟ್ ಮಾಡ್ತೀರಾ? ಮೆಟ್ರೋ ಏನು ಮೊದಲಿಗೆ ಮೆಟ್ರೋ ಇಸ್ ಅ SPB ಮಾಡೆಲ್. SPB ಅಂದ್ರೇನು ಸ್ಪೆಷಲ್ ವೆಹಿಕಲ್ ಲೈಕ್ ಬಿಟ್ಟಿರೋದು ಪರ್ಮಿಷನ್ಸ್ ಅಂತ. ಸೊ ಯಾವಾಗ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಅವ್ರ ಅಂಡರಲ್ಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊತಾರೆ, ಆ ರೀತಿ ವೆಹಿಕಲ್ಸ್ಗಳನ್ನ ಸ್ಪೆಷಲ್ ವೆಹಿಕಲ್ಸ್ ಅಂತ ಬಿಡ್ತಾರೆ. ಸೊ ಆ ರೀತಿ ಸ್ಪೆಷಲ್ ವೆಹಿಕಲ್ಸ್ಗಳನ್ನ ಯಾರು ಬೇಕಾದರೂ ಓನ್ ಮಾಡ್ಬೋದು, ಅದನ್ನು ಯಾರು ಬೇಕಾದರೂ ಮ್ಯಾನೇಜ್ಮೆಂಟ್ ಮಾಡಿ ರನ್ ಮಾಡ್ಬೋದು. ಆ ಥರ ಮಾಡ್ತಿರೋ ಒಂದು ವೆಹಿಕಲ್ ನಮ್ಮದು ಮೆಟ್ರೋ. ಸೊ ಹಂಗಿದ್ದಾಗ ಏನಾಗುತ್ತೆ, ಮೆಟ್ರೋಗೆ ಮೆಜಾರಿಟಿ ಆಫ್ ದ ಫಂಡಿಂಗ್ ಬರೋದೇ ನಮ್ಮ ಸ್ಟೇಟಿಂದ. ಸೊ ಅವ್ರು ಹೇಳ್ದಂಗೆ 80%, 20% ಈ ರೇಷೋದಲ್ಲಿ ಇವಾಗ ರನ್ ಮಾಡ್ತಿದ್ದಾರೆ. ಸೊ ಅದು ಯಾವುದ್ರಲ್ಲೆಲ್ಲ ಇನ್ವಾಲ್ವ್ ಆಗ್ಬೋದು, ಓನ್ಲಿ ಫಾರ್ ದ ಪಾಲಿಸಿ ಮೇಕಿಂಗ್ಸಲ್ಲಾಗಿರ್ಬೋದು, ಅಥವಾ ಲೈಕ್ ಓವರ್ ಆಲ್ ಗವರ್ನೆನ್ಸಲ್ಲಾಗಿರ್ಬೋದು, ಅಥವಾ ವಿತ್ ಹೋಲ್ಡಿಂಗ್ ಆಫ್ ಎನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಈಗೇನು ಹೇಳ್ತಿದ್ದಾರೆ, ಲೈಕ್ ಈಗ ನಾವು ಅದನ್ನು ತಡೆ ಹಿಡಿದ್ವಿ, ಈ ರೀತಿಯಾದ ಒಂದು ಮೆಜಾರಿಟಿ ಆಫ್ ದ ಹೋಲ್ಡ್ಗಳೇನಿದೆ ಅದನ್ನು ಮಾಡೋದ್ರಲ್ಲಿ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಅಂತ ಬಂದಾಗ ಅದನ್ನು ಯಾರು ರನ್ ಮಾಡ್ತಾರೆ, ಕಂಪ್ಲೀಟಾಗಿ BMRCಯಲ್ಲಿ ರನ್ ಮಾಡ್ತಾರೆ. ಸೊ ನೀವೀಗ ಹೇಳ್ತಿದ್ರಿ ಲೈಕ್ ಏನೋ ಅಡ್ವರ್ಟೈಸ್ಮೆಂಟಿಂದ ಬರ್ತಿದೆ ಅಂತ. ಸೊ ಅಡ್ವರ್ಟೈಸ್ಮೆಂಟ್ಸಿಂದ ಬರ್ತಿರೋ ದುಡ್ಡಾಗಿರ್ಬೋದು, ಅಥವಾ ಪಾರ್ಕಿಂಗಿಂದ ಬರ್ತಿರೋ ದುಡ್ಡಾಗಿರ್ಬೋದು, ಯಾವ ರೀತಿ ಖರ್ಚಾಗ್ತಿದೆ ಅನ್ನೋದು ಎಲ್ಲೂ ಕೂಡ ನಮಗೆ ಟ್ರಾನ್ಸ್ಪರೆನ್ಸಿ ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ರೆಡ್ಡು ನೀವು ಮೆನ್ಷನ್ ಮಾಡ್ದಂಗೆ ರೆಡ್ಡು ಎಲ್ಲೋ ಗ್ರೀನ್ ಅಥವಾ ಏನೇನೆಲ್ಲ ಇದೆ. ಸೊ ಫಾರ್ ಎಕ್ಸಾಂಪಲ್ ನನ್ನ ಈಗ ಎಲೆಕ್ಟ್ರಾನಿಕ್ಸ್ ಏನೇನು ಬಿಟ್ಟಿದ್ದಾರೆ, ನಾನು ಕಾರ್ಪೊರೇಟಿಗೆ ಜಾಯ್ನ್ ಆದಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದು, ಲೈಕ್ ಇನ್ನೂ ನಾನು ಆಲ್ಮೋಸ್ಟ್ ಒಂದು 7-8 ವರ್ಷ ಸರ್ವಿಸ್ ಆಯಿತು, ಇನ್ನೂ ಕೂಡ ಇನಾಗ್ರೇಷನ್ ಆಗಿಲ್ಲ. ಸೊ ಇಮ್ಯಾಜಿನ್ ಮಾಡಿ, ಇವಾಗ ಯಾವುದೋ ಒಬ್ರು ಫಾರ್ ಎಕ್ಸಾಂಪಲ್ ಈಗ ಸರಿ ನಾವು ಬಿಸ್ನೆಸ್ ಮಾಡ್ತಾರೆ ಅಂದರೆ, ಬಿಸ್ನೆಸ್ಗೆಲ್ಲೋ ಲೋನ್ ತೊಗೊಂಬರ್ತಾರೆ, ಯಾರ ಹತ್ರನೋ ಬಿಸ್ನೆಸ್ಸೇ ಸ್ಟಾರ್ಟ್ ಆಗಿಲ್ಲ, ಬರೀ ಕನ್ಸ್ಟ್ರಕ್ಷನ್ ನಡೀತಿದೆ, ಅಥವಾ ಇಂಟೀರಿಯರ್ ವರ್ಕ್ಸೇ ನಡೀತಿದೆ, ಅಥವಾ ಲೈಕ್ ಪೇಂಟಿಂಗ್ ವರ್ಕ್ಸ್ ನಡೀತಿದೆ, ಬಿಸ್ನೆಸ್ ಸ್ಟಾರ್ಟೇ ಆಗಿಲ್ಲ. ಸೊ ಹಂಗಿದ್ದಾಗ ಸರ್ ಎಷ್ಟು ವರ್ಷ ಅಂತ ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ಬೋದು. ಸೊ ಇಂಟ್ರೆಸ್ಟ್ ಕಟ್ಟಬೇಕು ಅಂದರೆ ಅವ್ರೇನೋ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ಗಳನ್ನ ಜನರೇಟ್ ಮಾಡ್ತಾರೆ. ಅದೇನು ನಿಮ್ಮ ಪಾರ್ಕಿಂಗ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇದಾಗಿರ್ಬೋದು. ಇವಾಗ ನಾಳೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅವ್ರು ಟಾಯ್ಲೆಟ್ಗೂ ಅಲ್ಲಿ ಫೀಸ್ ಇಡ್ತಾರೆ, ಬಿಕಾಸ್ ಆಸ್ ಆಫ್ ನೋ ಇಲ್ಲ ಬಿಡ್ತಾರೆ, ಯಾಕಂದರೆ ಲೈಕ್ ಆಪ್ಷನ್ ಇಲ್ಲ ಅವ್ರಿಗೂ ಪಾಪ. ಸೊ ಹಂಗಿದ್ದಾಗ ನಾವು ಅವ್ರನ್ನ ಪಾಪ ಅನ್ನೋದಕ್ಕಿಂತ ಇದೆಯಾ ಸರ್, ಟಾಯ್ಲೆಟ್ಗೆ ಹೋಗೋಕೆ ದುಡ್ಡು ಕೊಟ್ಟು ಹೋಗ್ಬೇಕಲ್ಲ ಸರ್? ಇದು ಸರ್ 100% ಈಗ ಆಲ್ರೆಡಿ BMTC ಕೊಡ್ತಾ ಇದೀವಲ್ವಾ ನಾವು. ನೀವು ಮೆಜೆಸ್ಟಿಕ್ ಹೋದ್ರೆ ಕೊಡ್ತಿದೀವಲ್ವಾ, ಯಾವುದೇ BMTC ಬಸ್ ಸ್ಟಾಪ್ ನಾವು ಮೆಜೆಸ್ಟಿಕ್ ಕತ್ಕೊಂಡ್ರು ಅಲ್ಲ ಕೊಡ್ತಿದೀವ. 5 ರೂಪೀಸ್ ಅಂತ ಮಾಡಿದಾರಲ್ವಾ, ನೀವಾಗ ಸ್ನಾನ ಮಾಡ್ತೀರಾ ಅಂದರೆ, ಇಲ್ಲ ಏನಾದ್ರು ಮೋಷನ್ಸ್ ಈ ಥರ ಎಲ್ಲ ಇದ್ರೆ 5 ರೂಪೀಸ್ ಅಂತ ಇಟ್ಟಿದ್ದಾರೆ. ಸೊ ಕೊಡ್ತಿದ್ದೀವಿ, ಹಾಗಿದ್ರೆ ಯಾಕೆ ಕೊಡ್ತಿದ್ದೀವಿ? ಸೊ ಅದೇ ಮಾಡೆಲ್ನ ಇಲ್ಲೂ ಇಂಪ್ಲಿಮೆಂಟ್ ಮಾಡೋದು, ಬಿಕಾಸ್ ಇಟ್ ಈಸ್ ನಾಟ್ ಸಪ್ರೇಟ್ ಎಂಟಿಟಿ ಅಲ್ವಾ, ಅವ್ರ ಅಂಡರಲ್ಲೇ ಬರ್ತಿರೋದು, ಮಾಡ್ತಾರೆ. ಸೊ ಹಂಗಿದ್ದಾಗ ಏನಾಗುತ್ತೆ, ಇವಾಗ ನಮಗೆ ಒಂದು ಮೇಯ್ನ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು, ಕನ್ಸ್ಟ್ರಕ್ಷನ್ ಡಿಲೇ ಆಗ್ತಿರೋದನ್ನ ಯಾರು ಕ್ವಶನ್ ಮಾಡ್ತಿಲ್ಲ. ಈಗ ಯಾವುದೇ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಲೈಕ್ ಸರ್ ಹೇಳಿದ್ರು ಒಂದಷ್ಟು ಇನಾಗ್ರೇಷನ್ಸ್ ಆಯಿತು, ಇನ್ನೊಂದು ಆಗಲೇ ಇಲ್ಲ, ಯಾರು ಕ್ವಶನ್ ಮಾಡ್ತಿದ್ದಾರೆ? ಸೊ ಪಬ್ಲಿಕ್ ಫಂಡೇ ಅದು, ಸೊ ನಮ್ಮ ಟ್ಯಾಕ್ಸ್ ಪೇಯರ್ಸ್ ಮನಿನೇ. ಬಟ್ ನಾವ್ಯಾವತ್ತಾದರೂ ಪ್ರೊಟೆಸ್ಟ್ ಮಾಡಿದ್ದೀವಿ. ಈಗ ಸರ್ ಜಸ್ಟ್ ಮೆನ್ಷನ್ ಮಾಡ್ದಂಗೆ, ಈಗ ಮೊದಲೆಲ್ಲ ಪೆಟ್ರೋಲ್ ಏನೋ ಜಾಸ್ತಿ ಆಯಿತು, ಗ್ಯಾಸ್ ನನಗೆ ಗೊತ್ತಿರೋ ಹಂಗೆ ಭಾರತ್ ಬಂದಾಗಿತ್ತು ಗ್ಯಾಸ್ ಪ್ರೈಸ್ ಜಾಸ್ತಿ ಆದಾಗ ಒನ್ ಟೈಮಲ್ಲಿ. ಅಗೇನ್ ಕಾಂಗ್ರೆಸ್ ಆಪೋಸಿಟೇ. ಇವತ್ತು ಯಾವ್ದಾದ್ರು ಪ್ರೈಸ್ಗೆಲ್ಲಾದರೂ ಒಂದು ಕ್ಲೋಸ್ ಆಗ್ತಿದೆಯಾ, ಶಾಪ್ ಕ್ಲೋಸ್ ಆಗ್ತಿದೆಯಾ? ಇಲ್ಲ. ಈಗ ಅವರಲ್ಲಿ ಅಷ್ಟು MP-ಗಳಲ್ಲಿ ಎಷ್ಟು ಜನ ಬಂದರು, MP-ಗಳು ಹೈಯೆಸ್ಟ್ MP ಕಾಂಟ್ರಿಬ್ಯೂಟ್ ಮಾಡಿದ್ದೀವಲ್ವ ನಾವು ಇಂಡಿಯಾಗೆ. ಸೊ ಎಷ್ಟು ಜನ MP-ಗಳು ಬಂದಿದ್ರ ಬಗ್ಗೆ ಮಾತಾಡೋದಕ್ಕೆ. ಅಗೇನ್ ಸ್ಟೇಟ್ ಫಂಡ್ ಮಾಡಿರೋದು 80%, ಎಷ್ಟು ಜನ ಬಂದರು, ಯಾಕೆ ಬರ್ತಿಲ್ಲ?
ಯಾಕಂದರೆ ಯಾರಿಗೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಯಾಕಂದರೆ ಗೊತ್ತು ಅವ್ರಿಗೂ ಕೂಡ ಎಂಡ್ ಆಫ್ ದ ಡೇ ನಾವು ಇದನ್ನು ಕೋರ್ಟಿಗೆ ತೊಗೊಂಡೋದ್ರು ಕೂಡ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ನಾವು ಅವ್ರಿಗೆ ಆ ಪವರ್ ಕೊಟ್ಬಿಟ್ಟಿದ್ದೀವಿ ಅಂತ. ಸೊ ಅಡ್ಮಿನಿಸ್ಟ್ರೇಟಿವ್ನ ಅವರಿಂದ ಕಿತ್ತು ಮತ್ತೆ ಯಾರು ಕೊಡ್ತೀರಾ? ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ ಡೆಲ್ಲಿ ಮೆಟ್ರೋ ನೋಡಿದ್ರೆ ಕಡಿಮೆ ಟ್ಯಾಕ್ಸ್ ಪೇಯರ್ಸ್ ಇರೋ ಕ್ವಾಂಟಿಟಿ ಕಡಿಮೆ ಅಲ್ಲಿ, ಬಟ್ ಎಷ್ಟು ಲೈನ್ಸ್ ಇದೆ, ಅದನ್ನ ಯಾಕೆ ಅವ್ರು ಅಷ್ಟು ಎಫೆಕ್ಟಿವ್ ಆಗಿ ರನ್ ಮಾಡ್ತಿದ್ದಾರೆ. ಬಟ್ ನಮ್ಮಲ್ಲಿ ಯಾಕೆ ಆಗ್ತಿಲ್ಲ ಅಂದರೆ, ಒಂದು ಈ ರೀತಿ ತುಂಬ ಹಿಡನ್ ಕಾಸ್ಟ್ಗಳಿದೆ. ಒಂದು ಕನ್ಸ್ಟ್ರಕ್ಷನ್ಸ್ ಅಕ್ವಿಸಿಷನ್ ಕಾಸ್ಟ್ ತುಂಬ ಇದೆ ನಮ್ಮಲ್ಲಿ, ಅದು ಬಿಟ್ಟು ಮ್ಯಾನ್ ಪವರ್ ತುಂಬ ಇದೆ ನಮ್ಮ ಮೆಟ್ರೋಗಳಲ್ಲಿ. ಸೊ ಆ್ಯಂಡ್ ಮ್ಯಾನ್ ಪವರ್ ಕೂಡ ನಮ್ಗೆ ಏನಾದರೂ ಲೈಕ್ ಅದನ್ನು ಗೌರ್ಮೆಂಟ್ ಕಡೆಯಿಂದ ತೊಗೊಂಡಿದ್ದಾರಾ ಅಥವಾ ಕಾಂಟ್ರಾಕ್ಟ್ ಬೇಸಲ್ಲಿ ಆದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರಾ ಅಲ್ಲಿ? ಇಲ್ಲ, ಎಲ್ಲ ಏಜೆನ್ಸಿಗಳು. ಸೊ ನೀವು ಯಾವುದೇ ವಾಚ್ಮನ್ ಹಿಡಿದು ಕೂಡ ಲೈಕ್ ಪಾಪ ಯಾವುದೋ ಒಂದು ಬ್ಯಾಗ್ ಚೆಕ್ ಮಾಡೋರಿಂದ ಕೂಡ ಟಿಕೆಟ್ ಎಲ್ಲ ಏಜೆನ್ಸಿಗಳಿಂದ ವರ್ಕ್ ಮಾಡ್ತಿರೋ. ಏಜೆನ್ಸಿ ಯಾರ್ದು? ಕಾರ್ಪೊರೇಟ್ದು. ಸೊ ಯಾವ್ದಾದ್ರು ಗೌರ್ಮೆಂಟ್ ಫಂಡ್ ಆಗಬೇಕು ಅಂತಂದರೆ, ಸಬ್ಸಿಡೀಸ್ ಬರಬೇಕು ಅಂದರೆ ನಿಮ್ಗೆ ಯಾವ ಫಂಡ್ ಬರಬೇಕು? ಗೌರ್ಮೆಂಟಿಂದ ಸಪೋರ್ಟ್ ಆಗಿರೋ ಸಿಸ್ಟಮ್ಸು ಮ್ಯಾನ್ ಪವರ್ ಬಂದ್ರೆ ಹೆಲ್ಪ್ ಆಗೋದು, ಯಾಕಂದರೆ ಲೋ ಲೆವೆಲ್ ಮೇಂಟೆನೆನ್ಸು. ನೀವು ಔಟ್ಸೈಡಿಂದ ಕಾರ್ಪೊರೇಟ್, ಇವಾಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಆಫೀಸ್ಗೆ ನಿಮ್ಮ ಇನ್ಹೌಸ್ ಎಂಪ್ಲಾಯೀಸ್ಗಳು ಕೆಲಸ ಮಾಡೋದಕ್ಕೂ ಅಥವಾ ಲೈಕ್ ಯಾರೋ ಔಟ್ಸೈಡ್ ಒಬ್ಬ ಆ್ಯಂಕರ್ನ ಲೈಕ್ ಎವ್ರಿ ಡೇ ಬೇಸಿಸಲ್ಲಿ ಅವರ್ಲಿ ಬೇಸಿಸಲ್ಲಿ ತಂದು ಹೈರ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ಈ ರೀತಿ ಮ್ಯಾನೇಜ್ಮೆಂಟ್ಗಳಲ್ಲಿ ಇದನ್ನು ಚೆಕ್ ಮಾಡೋರಾಗಿರ್ಬೋದು ಅಥವಾ ಗೌರ್ಮೆಂಟಿಂದ ಇದಕ್ಕೊಂದು ರೆಸ್ಟ್ರಿಕ್ಷನ್ಸ್ ಹಾಕೋದಾಗಿರ್ಬೋದು ಅಥವಾ ಇದನ್ನು ಕ್ವಶನ್ ಮಾಡೋರಾಗಿರ್ಬೋದು ಯಾರೂ ಇಲ್ಲ. ಯಾಕಂದರೆ ಎಲ್ಲರೂ ಅವರವರ ಬೇರೆ ಬೇರೆ ವಿಸಿಗಳಲ್ಲೇ ಇದ್ದಾರೆ. ಯಾಕಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಒಂದು ಕೋಟ್ ಮಾಡೋರು ಏನಂದರೆ ಲೈಕ್ CM ಆಗಿರ್ಬೋದು ಅಥವಾ DCM ಹುದ್ದೆಗಳು, ಈ ಥರ ಬೇರೆ ಬೇರೆ. ಸೊ ಇದನ್ನು ಮಾನಿಟರ್ ಮಾಡಬೇಕಾಗಿರೋರು ಕರೆಕ್ಟಾಗಿ ಮಾನಿಟರ್ ಮಾಡ್ತಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂದರೆ, ಒಂದು BMRCಯಲ್ಲಿ ಅರ್ಥ ಮಾಡ್ಕೊತಿಲ್ಲ ಏನಂದರೆ, ಯಾವಾಗ ಪ್ರೈಸ್ ಹೈಕ್ ಆಗುತ್ತೆ ಆಗ ಅವ್ರು ಅಂದ್ಕೊಂಡಿದ್ದಾರೆ ನಮಗೆ ರೆವಿನ್ಯೂ ಬರುತ್ತೆ ಅಂತ. ಆ್ಯಕ್ಚುಲಿ ಅದು ಉಲ್ಟಾ ಕೂಡ ಆಗುತ್ತೆ. ಯಾಕಂದರೆ ಪ್ರೈಸ್ ಹೈಕ್ ಆದಾಗ ಜನಗಳು ಅದನ್ನು ಯೂಸ್ ಮಾಡೋ ನಂಬರ್ ಕೂಡ ಕಡಿಮೆ ಆಗ್ಬೋದು. ಸೊ ಯಾವಾಗ ನಿಮಗೆ ಲೈಕ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಲಿ ಪ್ರಾಫಿಟ್ ರೇಷೋ ಕೂಡ ಕಡಿಮೆ ಆಗುತ್ತೆ. ಪ್ರೈಸ್ ಸೆನ್ಸಿಟಿವ್ ಇರಬೇಕಾದಂಥ ಒಂದು ಮೆಟ್ರೋ ಇವತ್ತು ಆಟೋಮೆಟಿಕ್ಕಾಗಿ ಪ್ರೈಸ್ ಹೈಕ್ ಆದಾಗ ಲೋ ಲೆವೆಲ್ ಡಿಸ್ಟೆನ್ಸ್ ಯಾರು ಮೇಂಟೈನ್ ಮಾಡ್ತಾರೆ? ಫಾರ್ ಎಕ್ಸಾಂಪಲ್ ನಾನು MG ರೋಡ್ಗೆ ಹೋಗಬೇಕು, ನಾನು ಯಾಕೆ ಮೆಟ್ರೋ ತಗೋತೀನಿ? ಪ್ರೈಸ್ ಜಾಸ್ತಿ ಆದರೆ ನಾನು ಬೈಕಲ್ಲಿ ಹೋಗ್ತೀನಿ ಅಥವಾ ಇನ್ಯಾವುದೋ ಒಂದು ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಆಟೋಮೆಟಿಕ್ಲಿ ದೇ ಆರ್ ಲೂಸಿಂಗ್ ನಮ್ಮ ಒಂದು ಕನ್ಸ್ಯೂಮರ್ ಏನಿದ್ದಾರೆ ಅಥವಾ ಎಂಡ್ ಆಫ್ ದ ಡೇ ಲಾಸ್ಟ್ ಕನ್ಸ್ಯೂಮರ್ ಏನಿದ್ದಾರೆ ಅವ್ರನ್ನ ಲೂಸ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಆದಾಗ ನಮ್ಮಲ್ಲಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅನ್ನೋದನ್ನ ಫುಲ್ಫಿಲ್ ಮಾಡೋವರೆಗೂ ಮೆಟ್ರೋ 101% ಲಾಸಲ್ಲೇ ಇರುತ್ತೆ. ಯಾಕಂದರೆ ನನಗೆ ಡಬಲ್ ಕಾಸ್ಟ್ ಮೆಟ್ರೋ ಹತ್ತಿದ್ರೆ. ಫಾರ್ ಎಕ್ಸಾಂಪಲ್ ಇವಾಗ ಸರ್ ಹೇಳ್ದಂಗೆ ನಾನು ಇವಾಗ ಅವ್ರ ಮನೆಗೆ ಹೋಗಬೇಕು ಅಂದರೆ ವಿಜಯನಗರಲ್ಲಿ ಇಳ್ಕೊಬೇಕು, ವಿಜಯನಗರ 60 ರೂಪಾಯಿ ಮೆಟ್ರೋದಲ್ಲಿ ಕೊಡ್ತೀನಿ, ಮತ್ತು ಅವ್ರ ಮನೆಯಿಂದಲ್ಲಿಗೆ ಮೆಟ್ರೋಯಿಂದ ಅವ್ರ ಮನೆಗೆ ಹೋಗ್ಬೇಕಂದ್ರೆ ನಾನು ಕ್ಯಾಬ್ ಬುಕ್ ಮಾಡಿದ್ರೆ 180 ರೂಪಾಯಿ ಆಗುತ್ತೆ. ಸೊ ನಾನು ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿದ್ರೆ ಬರೀ 120 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ. ಸೊ ವಿಚ್ ಇಸ್ ಬೆಸ್ಟ್ ನನಗೆ? ಸೊ ಆಟೋಮೆಟಿಕ್ಕಾಗಿ ನನಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗೋದೇ ಬೆಸ್ಟು. ಈ ರೀತಿ ಲಾಸ್ಟ್ ಮೈಲ್ ಕನೆಕ್ಟಿವಿಟೀಸ್ ಎಲ್ಲಿವರೆಗೂ ಇರೋದಿಲ್ಲ ಅಲ್ಲಿವರೆಗೂ ಒಂದು ಸಿಸ್ಟಮ್ ಲಾಸಲ್ಲೇ ನಡೆಯುತ್ತೆ. ಅವ್ರು ಅದನ್ನು ಫುಲ್ಫಿಲ್ ಮಾಡಬೇಕಾಗಿರೋದು ಯಾವಾಗ? ಅದನ್ನು ಸಿಸ್ಟಮ್ನ ಕರೆಕ್ಟಾಗಿ ರನ್ ಮಾಡಿದಾಗ. ಬಟ್ ರನ್ ಮಾಡೋಕ್ಕೆ ಯಾಕೆ ಆಗ್ತಿಲ್ಲ? ಗೌರ್ಮೆಂಟಿಂದ ಪ್ರಾಪರ್ ಸಪೋರ್ಟ್ ಇಲ್ಲ. ಯಾಕಂದರೆ ಒಂದು ಯಾವುದೋ ಒಂದು ಸೈಟು ಮೆಟ್ರೋ ಬಂದಿದ್ದ ಕಡೆ ಬಂತು ಅಥವಾ ಯಾವುದೋ ಒಂದು ಹೋಟೆಲ್ ಬಂತು ಅಂದರೆ ಅಲ್ಲಾರೋ ಪೊಲಿಟಿಷಿಯನ್ದೊಂದು ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಇಲ್ಲ ಇನ್ಯಾರೋ ಬಿಸ್ನೆಸ್ ಮ್ಯಾನ್ದೊಂದು ಇರುತ್ತೆ, ಇಲ್ಲ ನಾಳೆ ಬಿಸ್ನೆಸ್ ಮ್ಯಾನ್ ಯಾರೋ ಒಬ್ಬರು ಬಂದುಬಿಟ್ಟು ನನಗೆ ಜಿಂದಾಲ್ ಮುಂದೆನೇ ಸ್ಟಾಪ್ ಮಾಡಿ ಅಂದರೆ ಜಿಂದಾಲ್ ಮುಂದೆನೇ ಸ್ಟಾಪ್ ಮಾಡಬೇಕು, ಇಲ್ಲ ನಮ್ದು ಅಪಾರ್ಟ್ಮೆಂಟ್ಸ್ ಬರ್ತಿದೆ ಅಲ್ಲಿ ಅಲ್ಲೊಂದು ಸ್ಟಾಪ್ ಕೊಡಿ ಅಂದರೆ ಅಲ್ಲೇ ಕೊಡಬೇಕು. ಸೊ ಈ ರೀತಿಯಾಗಿ ಅನ್ನೆಸರಿಯಾಗಿ ಸ್ಟಾಪ್ಗಳನ್ನ ಅಥವಾ ಅನ್ನೆಸರಿಯಾಗಿ ಕನ್ಸ್ಟ್ರಕ್ಷನ್ಗಳನ್ನ ಹೈ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಏನಂದರೆ ಮೆಟ್ರೋ ಅನ್ನೋದು ಏನಕ್ಕೆ ಕರಿತೀವಿ ನಾವು? ಮೆಟ್ರೋಪಾಲಿಟಿಯನ್ ಸಿಟಿನಲ್ಲಿ ನಡೆಯೋದಕ್ಕೆ ಮೆಟ್ರೋ ಅಂತ ಕರಿತೀವಿ. ಇವತ್ತು ನಾವು ಆ ಮೆಟ್ರೋನ ತುಮಕೂರಿಗೆ ಮೈಸೂರಿಗೆ ತೊಗೊಂಡೋಗೋದು ಎಷ್ಟು ಲೈಕ್ ಇಲ್ಲಾಜಿಕಲ್ ಆಗಿರುವಂಥ ಒಂದು ಥಾಟ್ ಅಂದರೆ, ಏನಕ್ಕೆ ಮಾಡ್ತಿದ್ದೀವಿ ಅದನ್ನು? ಕನಕಪುರವರೆಗೂ ನಾನು ತಂದು ಹೋಗ್ತೀನಿ ಅಥವಾ ಬಿಡದಿವರೆಗೂ ಮುಂದಕ್ಕೆ ಮತ್ತೆ ಎನ್ಲಾಜ್ ಮಾಡ್ತೀನಿ. ಏನಕ್ಕೆ ಅದು? ಬಿಕಾಸ್ ಪೊಲಿಟಿಕಲ್ ಇನ್ವೆಸ್ಟ್ಮೆಂಟ್ಸ್. ಸೊ ನಾನು ಮೆಟ್ರೋ ನಾನು ಮಾಡಿದೆ ಇಲ್ಲಿವರೆಗೂ ಅಂತ. ಬಟ್ ಸಬರ್ಬನ್ ರೈಲ್ಸ್ ಅನ್ನೋದು ಬ್ಯಾಂಗ್ಳೂರಲ್ಲಿ ತುಂಬ ವರ್ಷದಿಂದ ದನಿ ಆಗ್ತದೆ. ಬಟ್ ಯಾರು ಇವತ್ತರೆಗೂ ಸಬರ್ಬನ್ಸ್ ಲೈನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ? ಅದಕ್ಕೂ ಕೂಡ ಇದೇ ತೇಜಸ್ವಿ ಸೂರ್ಯ ಅವರೇ ಸಪೋರ್ಟ್ ಮಾಡ್ತಿರೋದು. ಇರೆಸ್ಪೆಕ್ಟಿವ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್ ಫೇವರಿಸಮ್ ಅಥವಾ ಏನೂ ಇಲ್ಲದೆ ಕೂಡ ಈಸ್ ದ ಓನ್ಲಿ ಮ್ಯಾನ್ ಹೂ ಇಸ್ ಸಪೋರ್ಟಿಂಗ್. ಬೇರೆ ಎಲ್ಲರೂ ಕೂಡ ಯಾಕೆ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ? ಈಗ ನಿಮ್ಮ ಸಬರ್ಬನ್ ಬಂದರೆ ಆಟೋಮೆಟಿಕ್ಲಿ ಕಾಸ್ಟ್ ನಿಮಗೆ ಕಡಿಮೆ ಆಗುತ್ತೆ, ಮೆಟ್ರೋ ಪ್ರೈಸಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಮೆಟ್ರೋದಲ್ಲಿ ನಮಗೆ ಹೈಯೆಸ್ಟ್ ಪ್ರಾಬ್ಲಮ್ ಆಗ್ತಿರೋದಲ್ಲಿ ಅಂದರೆ ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ಸಲ್ಲಿ. ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ಸ್ಗೂ ಹೈಯರ್ ಲೆವೆಲ್ ಕನ್ಸ್ಟ್ರಕ್ಷನ್ಗೂ ತುಂಬ ಡಿಫ್ರೆನ್ಸ್ ಇದೆ, ಕಾಸ್ಟ್ ವೇರಿಯೇಷನ್ಸು. ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ಸೇ ಯಾಕೆ ಪ್ರಿಫರ್ ಮಾಡ್ತಿದ್ದೀವಿ? ಬಿಕಾಸ್ ಡಬಲ್ ಡೆಕ್ಕರ್ಸ್ ಬರಬೇಕು, ನಮಗೆ ತ್ರಿಬಲ್ ಡೆಕ್ಕರ್ಸ್ ಬರಬೇಕು. ಅದು ಅಗೇನ್ ಯಾರ್ದೋ ಪೊಲಿಟಿಕಲ್ ಫೇವರ್ಸು. ಸೊ ಒಬ್ಬ ಲೀಡರ್ ಆಗಿರೋರು ತುಂಬ ನಾಲೆಜ್ ಆಗಿ ಅಥವಾ ಲೈಕ್ ಏನೋ ಫ್ಯೂಚರ್ ಓರಿಯೆಂಟೆಡ್ ಆಗಿ ಅಥವಾ ಸೆಲ್ಫ್ ಏನೋ ನಮ್ಮ ಒಂದು ಆಸೆಗಳನ್ನ ಬಿಟ್ಟು ಸೊಸೈಟಿಗೋಸ್ಕರ ಕೆಲಸ ಮಾಡಬೇಕು ಅಂತ ಅನ್ಕೊಂಡಾಗ ಮಾತ್ರ ಈ ಎಲ್ಲ ಕಾಸ್ಟ್ಗಳನ್ನೂ ರೆಡ್ಯೂಸ್ ಮಾಡ್ಬೋದು, ಒಂದು ಸಿಸ್ಟಮ್ನ ಕೂಲಾಗಿ ರನ್ ಮಾಡ್ಬೋದು. ಯಾವಾಗ ಸ್ವೈಚ್ಛಾಗ್ತದೆ ರೇಟ್ ಜಾಸ್ತಿ ಮಾಡ್ತಾ ಇದ್ರಿ, ಕೊಡಬೇಕಾಗಿರುವಂಥ ಹಾಟ್ ಸ್ಪೆಷಾಲಿಟಿ ನೀವು ಕೊಡ್ತಾ ಇಲ್ಲ, ಮೂಲಭೂತ ಸೌಕರ್ಯಗಳು ಅಟ್ಲೀಸ್ಟ್ ಸಿಗ್ತಾ ಇಲ್ಲ. ನಾನು 7-8 ವರ್ಷದಿಂದ ಓಡಾಡ್ತಾ ಇದ್ದೀನಿ, ಇದುವರೆಗೂ ಒಂದು ದಿನ ನಾನು ಕೂತ್ಕೊಂಡೇ ಇಲ್ಲ ಮೆಟ್ರೋದಲ್ಲಿ. 100% ಸರ್. ಯಾಕಂದರೆ ನಮ್ಮಲ್ಲಿ ಹೇಳ್ದಂಗೆ ಮೆಟ್ರೋನಲ್ಲಿ ಕನೆಕ್ಟಿವಿಟೀಸ್ ತುಂಬ ಕಡಿಮೆ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ, ಒಂದು ಮೆಟ್ರೋಗೆ ಇನ್ವೆಸ್ಟ್ ಮಾಡಬೇಕಾಗಿರೋದು ಇಲ್ಲಿ ಡ್ಯುವೆಲ್ ಸಿಸ್ಟಮ್ ಇರೋದ್ರಿಂದ ಸ್ಟೇಟು ಮತ್ತು ಇವರು. ಸೊ ಇಲ್ಲೊಂದು ಪಾರ್ಟಿ ಇದ್ದು ಅಲ್ಲೊಂದು ಪಾರ್ಟಿ ಇದ್ದಾಗ ಇದೊಂದು ಕಾಮನ್ ಜಗ್ಗಾಟಗಳು ಇದ್ದೇ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಏನಂದರೆ, ನಮಗೆ ಹೈ ಲೆವೆಲ್ ಆಫ್ ಮೆಟ್ರೋಸ್ ಬೇಕು ಅಂತ ಯಾವಾಗ ಬರುತ್ತೆ ಅಂದರೆ, ನಂಬರ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನಾವು ಕರೆಕ್ಟಾಗಿ ಮೆಜರ್ ಮಾಡೋದು ಯಾವ್ದು ಅಗೇನ್ಸ್ಟ್ ಮೆಜರ್ ಮಾಡಬೇಕಂದ್ರೆ ಇನ್ಕಮ್ ಅಗೇನ್ಸ್ಟ್ ಮೆಜರ್ ಮಾಡಬೇಕು. ನಮ್ಮ ಪ್ರೈಸ್ನ ಅಥವಾ ಯಾವುದೇ ಒಂದು
ಮಾಡೆಲ್ಸ್ನ ಬಿಲ್ಡ್ ಮಾಡಿದಾಗ ಆ ಸರೌಂಡಿಂಗಲ್ಲಿರೋ ಎಂಪ್ಲಾಯೀಸ್ ಪಾಪ್ಯುಲೇಷನ್ನ ಇನ್ಕಮ್ ಏನಿದೆ ಅನ್ನೋದ್ರ ಮೇಲೆ ನಾವು ಅದನ್ನು ಫಿಕ್ಸ್ ಮಾಡಬೇಕು. ಯಾವಾಗ ಇನ್ಫ್ರಾಸ್ಟ್ರಕ್ಚರ್ನ ನೋಡಿ ನಾವು ಅದನ್ನು ಫಿಕ್ಸ್ ಮಾಡ್ತೀವಿ ಆಗ ಆಟೋಮೆಟಿಕ್ಲಿ ಅದು ಉಲ್ಟಾ ಹೊಡೆಯುತ್ತೆ. ಈಗ ನಮ್ಮ ಬ್ಯಾಂಗ್ಳೂರ್ ಮೆಟ್ರೋ ಏನಿದೆ ಅದು ಇನ್ಫ್ರಾಸ್ಟ್ರಕ್ಚರ್ ಬೇಸ್ ಮೇಲೆ ಫಿಕ್ಸ್ ಆಗಿರುವಂಥ ಮಾಡೆಲ್. ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕಂಪ್ನಿ ಇದೆ, ಇಲ್ಲಿಗೆ ಮೆಟ್ರೋ ಬೇಕು, ಅಥವಾ ಇನ್ಯಾವುದೋ ಅಪಾರ್ಟ್ಮೆಂಟ್ಸ್ ಇದೆ, ಇಲ್ಲಿಗೆ ಮೆಟ್ರೋ ಬೇಕು. ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ನ ರೂಟ್ ಮಾಡಿ ನಾವು ಯಾವಾಗ ಮೆಟ್ರೋನ ಬಿಲ್ಡ್ ಮಾಡ್ತೀವಿ ಕಾಸ್ಟು ಜಾಸ್ತಿ ಆಗುತ್ತೆ ಆ್ಯಂಡ್ ನಮ್ಮ ರೆಗ್ಯುಲರ್ ಎಕ್ಸ್ಪೆನ್ಸಸ್ಗೂ ತುಂಬ ಕಷ್ಟ ಆಗುತ್ತೆ. ಇವತ್ತಿನ ದಿನ ಫಾರ್ ಎಕ್ಸಾಂಪಲ್ ಈಗಲೂ ಅವ್ರ ಪ್ರೈಸ್ನ ಕಡಿಮೆ ಮಾಡೋದ್ರಲ್ಲಿ ತುಂಬ ಆಪ್ಷನ್ಸ್ ಇದೆ. ಒಂದೇನು ಅನ್ವಾಂಟೆಡ್ ಎಂಪ್ಲಾಯೀಸ್ಗಳನ್ನ ನಾವಲ್ಲಿ ರಿಲೇ ಮಾಡ್ಬೋದು, ಯಾಕಂದರೆ ಅದೆಲ್ಲ ಬಂದಿರೋದು ಏಜೆನ್ಸಿಗಳ ಕಡೆಯಿಂದ. ಇವತ್ತಿಗೂ ಕೂಡ ಎಷ್ಟು ಪರ್ಸೆಂಟ್ ಆಫ್ ಜನ ಪಾಸ್ಗಳನ್ನ ಯೂಸ್ ಮಾಡ್ತಿದ್ದಾರೆ ಅಥವಾ ಟಿಕೆಟ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಥವಾ ಈಸಿ ಟಿಕೆಟ್ ಆಪ್ಷನ್ಸ್. ನೀವು ಯಾವುದೋ ಒಂದು ಹೋಟ್ಲಿಗೆ ಹೋದರೆ ಕೂಪನ್ ತಗೋಬೇಕು ಅಂದರೆ ಮೆಷಿನ್ಸ್ ಇದೆ, ನೀವು ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಮಾಡಿ. ಇವಾಗ ರಾಮೇಶ್ವರಂ ಕೆಫೆಗೋ ಇಲ್ಲ ಇನ್ಯಾವುದಕ್ಕೂ ಹೋದರೆ ನೀವು ಅಲ್ಲಿ ಕ್ಯೂ ನಿಂತ್ಕೊಳ್ಳೋ ಹಂಗಿಲ್ಲ, ಹೋಗ್ಬಿಟ್ಟು ಪ್ರೆಸ್ ಮಾಡಿದ್ರೆ ನಿಮಗೆ ಕೂಪನ್ಸ್ ಬರುತ್ತೆ. ಬಟ್ ಇವತ್ತು ನಮಗೆ ಅಲ್ಲಿ ಟಿಕೆಟ್ ಕೊಂಡು ಎಲ್ಲ ಟಿಕೆಟ್ ಕೌಂಟ್ರಲ್ಲೇ ಕೊಡೋದಕ್ಕೆ 4 ಜನ ಕೂತಿರ್ತಾರೆ, ಬಟ್ ಕೊಡೋನೊಬ್ಬನೇ 3 ಜನ ಯಾವಾಗಲೂ ಬ್ರೇಕಲ್ಲೇ ಇರ್ತಾರೆ. ಸೊ ಈ ರೀತಿ ಅನ್ವಾಂಟೆಡ್ ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಪೇ ಮಾಡ್ತಾ ಬಂದಾಗ ಏನಾಗುತ್ತೆ, ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಾಗಿರೋ ಸಿಸ್ಟಮ್ ಯಾವುದಿದೆ ಅದು ಸೂಪರಾಗಿ ವರ್ಕ್ ಮಾಡ್ತಿಲ್ಲ. ಯಾಕಂದರೆ ಇದು ಕಾರ್ಪೊರೇಟು ಅಲ್ಲ ಅಥವಾ ಆ ಕಡೆ ಪಬ್ಲಿಕ್ ಕಂಪ್ಲೀಟ್ ಗೌರ್ಮೆಂಟು ಅಲ್ಲ, ಇದೊಂಥರ ಸೆಮಿ ಏಡೆಡ್ ಆಗಿಬಿಟ್ಟು ಆ ಕಡೆ ಕಾರ್ಪೊರೇಟ್ ಪಾಲಿಸೀಸ್ನ ಅವ್ರಿಗೆ ರೂಲ್ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ಗೌರ್ಮೆಂಟ್ ಥರ ಲಕ್ಸುರಿ ಆಗಿ 3 ಅವರ್ ಲಂಚ್ ಬ್ರೇಕ್ ತೊಗೊಂಡು ಇರೋಕ್ಕೂ ಆಗ್ತಿಲ್ಲ. ಹಾಗಿದ್ದಾಗ ಕಾಸ್ಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಸೊ ಆ ರೀತಿ ಇನ್ಕ್ರೀಸ್ ಆಗದೆ ಎಫೆಕ್ಟಿವ್ ಆಗಿ ರನ್ ಮಾಡೋ ಹಂಗಿದ್ರೆ ಯಾವುದೇ ಪ್ರಾಜೆಕ್ಟ್ ಅನೌನ್ಸ್ ಆದ 3 ರಿಂದ 4 ವರ್ಷದೊಳಗಡೆ ಅದಾಗಬೇಕಿತ್ತು. ಯಾಕಂದರೆ ಅವ್ರ ಅಗ್ರಿಮೆಂಟ್ ಪ್ರಕಾರ ಅದನ್ನೇ ಅವ್ರು ಬರ್ದಿರೋದು, ನಾವು 4 ರಿಂದ 5 ವರ್ಷದೊಳಗಡೆ ಎಲ್ಲ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ. ಬಟ್ ಯಾವ್ದಾದ್ರು ಒಂದು ಲೈನ್ ಆಫ್ ಮೆಟ್ರೋ 4 ರಿಂದ 5 ವರ್ಷದೊಳಗೆ ಕಂಪ್ಲೀಟ್ ಆಗಿದೆಯಾ? ಯಾವುದೂ ಆಗಿಲ್ಲ. ಅದನ್ನು ಯಾವ್ದಾದ್ರು ಕೋರ್ಟ್ ಕ್ವಶನ್ ಮಾಡಿದಾಗ ಮಾತ್ರ ಇಲ್ಲ ಹಾಗೆ ಹೀಗೆ ಅಂತ ರೀಸನ್ಸ್ ಕೊಡ್ತಾರೆ. ಇದುವರೆಗೂ ನಮ್ಮ ಎಲ್ಲ ಕನ್ಸ್ಟ್ರಕ್ಷನ್ಸ್ ಆ ಮೆಟ್ರೋಗಳದ್ದು ಡಿಲೇನು ಕ್ವಶನ್ ಮಾಡಿರೋದು ಕೋರ್ಟೇನೆ. ಅದನ್ನು ಬಿಟ್ಟು ಯಾವ ಗೌರ್ಮೆಂಟೂ ಅದನ್ನು ಕ್ವಶನ್ನೇ ಮಾಡಿಲ್ಲ. ಯಾಕಂದರೆ ಅವ್ರಿಗೂ ಅವ್ರದ್ದೇ ಆದಂಥ ಶೇರ್ಸ್ ಇರ್ಬೋದು, ಇಲ್ಲ ಏನೋ ಲೈಕ್ ಮೇ ಬಿ ಅವ್ರ ಕಡೆ IAS ಆಫೀಸರ್ಸ್ ಇರ್ಬೋದು, ಅವ್ರ ಕಡೆ ಆದಂಥ ಏನೋ ಅಪಾಯಿಂಟೆಡ್ ಎಂಪ್ಲಾಯೀಸ್ ಇರ್ಬೋದು, ಈ ರೀತಿ. ಸೊ ಒಬ್ಬ ಲೀಡರ್ ಪ್ರಾಪರ್ ಆಗಿದ್ದರೆ ಆಟೋಮೆಟಿಕ್ಲಿ ರನ್ ಆಗುತ್ತೆ. ಆ್ಯಂಡ್ ಇವಾಗ ಸರ್ ಹೇಳ್ತಿದ್ರು MDನ ಲಾಸ್ಟ್ ಟೈಮ್ ಕ್ವಶನ್ ಮಾಡಲಿಲ್ಲ, ಇನ್ಯಾರನ್ನೋ ಬಿಟ್ಟರು ಅಂತ. ಯಾಕಂದರೆ ಎಂಡ್ ಆಫ್ ದ ಡೇ MD ಇಸ್ ಅ ಪವರ್ಫುಲ್ ಪರ್ಸನ್ ಅಲ್ಲ. ಇವತ್ತು ಇಲ್ಲೂ ಕೂಡ ಮೆಟ್ರೋ ಪ್ರೈಸ್ ಹೈಕ್ ಆದರೂ ಕೂಡ ನಾವು ಯಾರನ್ನ ಅವ್ರನ್ನ ಹೋಗಿ ಕೇಳ್ತಾನೆ ಇಲ್ಲ. ನಾವು ಕೇಳ್ತಿರೋದು ಯಾರನ್ನ, ಫಸ್ಟ್ ಎಂಪ್ಲಾಯೀಸ್ ಯಾರು, ನಮಗೆ ಫಸ್ಟ್ ಕಾಂಟ್ರಿಬ್ಯೂಟರ್ ಯಾರಾಗಿರಬೇಕು, BMRCLನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನಾವು ಅವ್ರನ್ನ ಕೇಳ್ತಾನೆ ಇಲ್ಲ. ಇಲ್ಲಿ ಮಾತಾಡ್ಕೊಂತಾರೋ ಜಗಳ ಆಡ್ತಿರೋದು ಬರೀ ಗೌರ್ಮೆಂಟ್ ಅವ್ರು ಅಷ್ಟೇ ಬಿಟ್ಟರೆ ಏನೂ ಯೂಸ್ ಆಗ್ತಿಲ್ಲ. ಸೊ ಹಂಗಿದ್ದಾಗ ಯಾರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟೇ. ರಾಘವೇಂದ್ರ ಸರ್, ಈ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ದಿವಾಳಿಯತ್ತ ಸಾಕ್ತಿದೆಯಾ ಅಂತ ಅನ್ಸುತ್ತೆ. ಆದರೆ ₹1 ಬರಲಿ ಒಟ್ಟಿನಲ್ಲಿ ಬಂದರೆ ಸಾಕು ಅನ್ನೋ ನಿಟ್ಟಿನಲ್ಲಿ. ಅಲ್ಲ, ಈಗ ನಾವು ಹೇಳೋದಲ್ಲ. ಈಗ ನೋಡಿ, ಮೊನ್ನೆ ಇದು ಕಂಟ್ರಾಕ್ಟ್ದಾರಗಳು ಪಾಪ ಈಗ ಅವರು ಎಲ್ಲರೂ ಅವರೊಂದು ಮೀಟಿಂಗ್ ಮಾಡಿದ್ರು, ಇಲ್ಲಿ ನಮಗೆ ದುಡ್ಡೇ ಬಂದಿಲ್ಲ 2 ವರ್ಷದಿಂದ, ನಮ್ಗೆ ಯಾವುದೇ ಅಭಿವೃದ್ಧಿ ಮಾಡಿರೋದು ನಾವು ಮಾಡಿರೋ ಕೆಲಸಕ್ಕೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ, ಯಾವುದೋ ರಸ್ತೆ ಅಭಿವೃದ್ಧಿ ಆಗಲಿ ಬೇರೆ ಏನೂ ಆಗ್ತಾಯಿಲ್ಲ. ಈಗ ಹಂಗಿದ್ದಾಗ ಅವ್ರದ್ದೇ ಆದ ಕನಸಿನ ಕೂಸ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರು, ಅಲ್ಲಿನೂ ಸರಿಯಾಗಿ ಊಟ ತಿಂಡಿ ಕೊಡದೆ ಅದು ಹಾಳಾಗೋಯ್ತು. ಇನ್ನು ಇವಾಗ ಯಾವ ಕೆಲಸ ಆಗ್ತಾಯಿದೆ, ದುಡ್ಡಿದೆ ಅನ್ನೋದಕ್ಕೆ ಏನು ಉದಾಹರಣೆ ಹೇಳಿ? ದುಡ್ಡಿದೆ ಅನ್ನೋದಕ್ಕೆ ಯಾವುದಾದ್ರು ಒಂದು ಉದಾಹರಣೆ ಕೊಡಲಿ ಸರ್ಕಾರ. ಇಲ್ಲಪ್ಪ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಈ ರೀತಿ ಒಂದು ಅಭಿವೃದ್ಧಿ ಮಾಡಿದ್ದೀವಿ. ಇವರೇ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು ಅಂತ ಕೊರೋನಾ ಟೈಮಲ್ಲಿ ನಾವು ಕಟ್ಟಿಬಿಡ್ತೇವೆ ಆಣೆಕಟ್ಟನ್ನು ಅಂತೇಳಿ ಇವತ್ತಿನವ್ರಿಗೆ ಒಂದು ಕಲ್ಲು ಹಾಕಿಲ್ಲ ಅಲ್ಲಿ. ಯಾವ ಅಭಿವೃದ್ಧಿ ಕೆಲಸ ಆಗ್ತದೆ ಇವತ್ತು ನೋಡಿ? ಈಗ ಬೇರೆ ಎಲ್ಲ ರೀ ನಗು ಬರುತ್ತೆ. ನೀವು ಬೊಮ್ಮನಹಳ್ಳಿಗೆ ಗಾರೆಪಳ್ಳಕ್ಕೆ ಹೋಗಿ, ಇದೇ BJP ಸರ್ಕಾರದ್ದು ಸತೀಶ್ ರೆಡ್ಡಿ ಅವ್ರ MLA ಅವ್ರು ಯಾರೋ ಅವ್ರ ಕಡೆಯವರು ಅಂತ ಮೊನ್ನೆ ಮಾಧ್ಯಮದಲ್ಲಿ ನೋಡಿದ್ವಿ. ಮೆಟ್ರೋಗೆ ಅಂಟ್ಕೊಂಡಿದ್ದಾರೆ ಒಂದು ಬಿಲ್ಡಿಂಗು. ಅಂದರೆ ಎಷ್ಟು ಬಲಾಢ್ಯರು ಅಂತ ತಿಳ್ಕೊಳ್ಳಿ. ಇದೇ BMRCL ರೇಟ್ ಜಾಸ್ತಿ ಮಾಡ್ತಾ ಇದೆ, ನಮ್ಮ ಅಮಾಯಕರ ಮೇಲೆ ಮಧ್ಯ ನಮ್ಮಂಥ ಇದ್ರ ಮೇಲೆ ಮಾಡ್ತಾ ಇದೆ. ಆ ಒಂದು BMRCLಗೆ ಆ ಮೆಟ್ರೋ ಟ್ರೈನಿಗೆ ಇಷ್ಟು ಗ್ಯಾಪ್ ಅಂತ ಇರುತ್ತೆ. ಅಂಟ್ಕೊಂಡಿದೆ ಬಿಲ್ಡಿಂಗಲ್ಲಿ. ಅಂಟ್ಕೊಂಡಿರೋ ಬಿಲ್ಡಿಂಗ್ನ ಒಡೆದಾಕಕ್ಕೆ ಇಲ್ಲಿವರೆಗೆ ಆಗ್ತಾ ಇಲ್ಲ. ಅಂದರೆ ಅಷ್ಟು ದೊಡ್ಡ ರಾಜಕಾರಣಿಗಳು ಮಾಫಿಯಾಗಳಿಂದ ಇವತ್ತು ಎಷ್ಟೋ ಕಡೆಗೆ ನೀವು ನೋಡಿ, ಸಿಲ್ಕ್ ಬೋರ್ಡಿಂದ ನೇರವಾಗಿ ಇವ್ರು ಹೇಳ್ದಂಗೆ ಆಡ್ಗೋಡಿ ಮತ್ತು ನಾವು ಮಡಿವಾಳ ಮೇಲೆ ಬರಬೇಕಾಗಿತ್ತು. ಅಲ್ಲಿ ಕೆಲ ದೊಡ್ಡ ರಾಜಕಾರಣಿಗಳ ಬಿಲ್ಡಿಂಗ್ಗಳಿದ್ದಾವೆ. ಆ ಬಿಲ್ಡಿಂಗ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಈ ಕಡೆ ಹಿಂದೂಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ತಾರೆ, ಈ ಕಡೆ ಮುಸ್ಲಿಮರು ಇದನ್ನು ಕಟ್ತಾರೆ, ಮಸೀದಿ ಕಟ್ತಾರೆ. ಅಂದರೆ ಇದು ಯಾರಿಗೂ ಕೂಡ ಈ ಕಡೆ ಹಿಂದೂಗಳಿಗೂ ಭಕ್ತಿಯಿಂದ ಕಟ್ಟಿದ್ದಲ್ಲ, ಅಥವಾ ಮುಸ್ಲಿಮರು ಅವರು ಭಕ್ತಿಯಿಂದ ಮಾಡಿದ್ದಲ್ಲ. ಅದು ಆ ಒಂದು ರಾಜಕಾರಣಿಯ ಪಾಪಾಟಿನ ಉಳಿಸ್ಕೊಳ್ಳೋದಕ್ಕೋಸ್ಕರ BMRCL ಬಂತು. ಅಂದರೆ ಇವ್ರು ಹೇಳ್ದಂಗೆ ನಾವು ಎಲ್ಲಿ ಸುತ್ತಾಕೊಂಡು 15 ಕಿಲೋಮೀಟ್ರ್ ಸುತ್ತಾಕೊಂಡು ಮೆಜೆಸ್ಟಿಕ್ ಬರೋ ದಾರಿನ ಬರೀ ನಾವು ವಿಲ್ಸನ್ ಗಾರ್ಡನ್ ಮೇಲೆ ನೇರವಾಗಿ ತಂದಿದ್ರಿ ಸಿಲ್ಕ್ ಬೋರ್ಡಿಂದ. ನಮಗಲ್ಲಿ ಬರೀ 3 ರಿಂದ 4 ಕಿಲೋಮೀಟ್ರಲ್ಲಿ ಆಗೋದು. ಅವಾಗ ಎಷ್ಟು ಸಾವಿರ ಕೋಟಿ ನಮ್ಮ BMRCL ಉಳಿತಾ ಇತ್ತು.
ಇದನ್ನು ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಹೋದೆ ನಮ್ಮ ರೋಡಲ್ಲಿ ಬಂತು ಅಷ್ಟೇ, ನಮ್ಮ ರೋಡ್ ಬಿಟ್ಟು ಈ ರೋಡಲ್ಲಿ ಯಾಕೆ ಮಾಡಿದ್ರು ಅಂತ ಯಾರು ಪರಿಜ್ಞಾನ ಇಲ್ಲ. ಈಗ ಆ ರೀತಿ ದುಂದು ವೆಚ್ಚಗಳನ್ನು ಕಡಿವಾಣ ಹಾಕ್ಬೇಕು. ಬರೀ ಅದೊಂದರಲ್ಲ. ಈಗ ನಾವು ಅಂಡರ್ ಪಾಸ್ ಮಾಡ್ತಾರೆ, ಅಂಡರ್ಗ್ರೌಂಡಲ್ಲೇ ಮಾಡಬೇಕು ಅಂದರೆ ಯಾಕೆಂದರೆ ಯಾರ್ದೋ ಬಲಾಢ್ಯರಲ್ಲಿ ಪ್ರಾಪರ್ಟಿ ಇರುತ್ತೆ, ಅದು ಒಡೆದಬಾರ್ದು. ಅದನ್ನು ಉಳಿಸ್ಕೊಳೋದಕ್ಕೋಸ್ಕರ ಒಬ್ಬ ರಾಜಕೀಯ ಮುಖಂಡರು ಬಲಾಢ್ಯದ ಒಬ್ಬನ್ನು ಉಳಿಸ್ಕೊಳೋದಕ್ಕೋಸ್ಕರ ಇವತ್ತು ಇಡೀ ಒಂದು ವ್ಯವಸ್ಥೆನೇ ಬದಲಾವಣೆ ಮಾಡ್ತಾರೆ. ಇಡೀ ಒಂದು ಬರ್ತಾ ಇರುವಂಥ ಒಂದು ದಾರಿನೇ ಬದಲಾವಣೆ ಮಾಡ್ತಾರೆ ಅಂದಾಗ ಇಡೀ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅಂದರೆ ಇವತ್ತು ನೋಡಿ, ನಾವು ಯಾವುದೋ ಒಂದು ಸಂಘಟನೆ ಹೋಗಿ ಒಂದು ಟೋಲಲ್ಲಿ ದುಡ್ಡು ಕಟ್ಟಲ್ಲ ಹಾಗೆ ಹೀಗೆ ಅಂತ ನಾವು ವಾದ ಮಾಡ್ತೇವೆ. ಆ ವಾದ ಮಾಡೋದು ಯಾಕೆ? ನಾವೊಂದು ಜನಸಾಮಾನ್ಯರಿಗೋಸ್ಕರ ನೋಡ್ರಿ, ನಾವಿವತ್ತು ಡಿಜೆಲ್ಲು ಹಾಕ್ಸ್ತೇವೆ ನಮ್ಮ ಗಾಡಿಗೆ. ಡಿಜೆಲ್ ಹಾಕ್ಸೋದಕ್ಕೆ ಎಷ್ಟು % ನಾವು ಟ್ಯಾಕ್ಸ್ ಕಟ್ತೇವೆ ಅಲ್ವಾ? ಅದ್ರ ಜೊತೆಗೆ ರೋಡ್ ಒಂದು ಕಾರ್ ತೊಗೋಬೇಕಾದಾಗ ನಮ್ಮದೊಂದು ಇನೋವಾ ಇದೆ ಅಂದರೆ ನಾವೊಂದು 6 ರಿಂದ 8 ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಕಟ್ಟಿರ್ತೇವೆ. ಆ ರೋಡ್ ಟ್ಯಾಕ್ಸ್ ಕಟ್ಟಿ, ಈ ಕಡೆ ಡೀಸೆಲಿಗೆ ಟ್ಯಾಕ್ಸ್ ಕಟ್ಟಿ, ಪ್ರತಿಯೊಂದಕ್ಕೂ ಒಂದು ಟೈರ್ ಚೇಂಜ್ ಮಾಡಿಸ್ಬೇಕು, ಒಂದು ಸರ್ವಿಸ್ ಮಾಡಬೇಕು, ಎಲ್ಲದಕ್ಕೂ 18% ಟ್ಯಾಕ್ಸ್ ಕಟ್ಬಿಟ್ಟು ನಾವೊಂದು ಸರಿಯಾಗಿರೋ ವ್ಯವಸ್ಥೆ ನೀನು ಸರ್ಕಾರ ಕೊಡೋಕ್ಕಾಗಲ್ಲ, ಒಂದು ರೋಡ್ ಕೊಡಲ್ಲ. ಮತ್ತೆ ನೀನು ರಸ್ತೆಗೆ ಇಳಿದ ತಕ್ಷಣ ಈ ರಸ್ತೆನ 60 ಕಿಲೋಮೀಟ್ರ್ ಯೂಸ್ ಮಾಡಿದೆ ನೀನು, ಇದಕ್ಕೊಂದು ಟೋಲ್ ಕಟ್ಟು ಅಂತ ಹೇಳ್ತೇವೆ ಅಂದರೆ ನಾವು ಎಲ್ಲಿ ಬದುಕ್ತೇವೆ? ಇದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ನೀವು ನಾವೇನಾದ್ರು ಪ್ರಶ್ನೆ ಮಾಡೋಕೆ ಹೋದರೆ ಅವ್ರದ್ದು ಇಷ್ಟೇ ಉದ್ದೇಶ, ಅವನಿಗೇನ್ರಿ 30 ರೂಪಾಯಿ ಕಟ್ಟ ಯೋಗ್ಯತೆ ಇಲ್ಲ, ಪ್ರಶ್ನೆ ಮಾಡ್ತಾರೆ ಅಂತ. ಇವತ್ತು ಹಂಗೆ ಮೆಟ್ರೋದಲ್ಲಿ ಏನು ಜನಸಾಮಾನ್ಯರು ಏನು ಇವರೆಲ್ಲ ಮಾತಾಡ್ಕೊತಾರ್ರಿ, ರಾತ್ರಿ ಎಲ್ಲ ಪಾರ್ಟಿಗಳು ಮಾಡ್ಕೊಂಡಾಗ ಏನು 5% ಜಾಸ್ತಿ ಮಾಡಿಬಿಟ್ರೆ ಅವ್ನು ಯಾವನ ಬಡ್ಕೊತಾ ಇದ್ದಲ್ಲ, ಏನು ಅವ್ನ ಮನೆ ಹಾಳಾಗ್ಬಿಡುತ್ತಾ? 5% ತಾನೇ, ಹೋಗಲಿ ಬಿಡಿ. 5% ಅಂತ ಹೇಳಿದರೆ ಎಷ್ಟು ಪರ್ಸೆಂಟ್? 5%ಗೆ ಎಷ್ಟು ಕೋಟಿ ಆಗುತ್ತೆ ಒಂದು ದಿನಕ್ಕೆ? ಎಷ್ಟು ಕೋಟಿ ಜನ ನಮ್ಮಲ್ಲಿ, ಎಷ್ಟು ಲಕ್ಷ ಜನ ಓಡಾಡ್ತಾ ಇದ್ದಾರೆ, ಅದನ್ನು ಯಾರೂ ಲೆಕ್ಕ ಹಾಕ್ತಾ ಇಲ್ಲ. ಇವತ್ತಿನ ಈ ಜನಗಳು ಏನ್ರಿ, ಇವತ್ತೇನಾಗಿದೆ, ಜನಗಳ ಧ್ವನಿನೂ ಸತ್ತೋಗಿದೆ ರೀ ಪಾಪ. ಏನು ಮಾಡೋಕೆ ಇವತ್ತು ನೋಡಿ, ಅದೇನೋ ಒಂದು ಸಂವಿಧಾನ ತಂದ್ರೆ ಈಗ ವಾಕ್ ಸ್ವಾತಂತ್ರ್ಯ ಕಿತ್ಕೊತವ್ರೆ. ಈಗ ನಾವು ಯಾರಿಗಾರು ಬೈದರೆ ಅದಕ್ಕೊಂದು ಕೇಸ್ ಹಾಕ್ತಾರೆ. ಈಗ ಕೇಳಂಗಿಲ್ಲ, ಮಾತಾಡೋಕ್ಕೂ ಭಯ ಆಗುತ್ತೆ. ಈಗ ನಮ್ಮ ಸ್ವತಂತ್ರ ಬಂದಿದೆಯೋ, ಸ್ವತಂತ್ರನ ಕಿತ್ಕೊಂತವ್ರೋ ಗೊತ್ತಿಲ್ಲ. ಈ ರೀತಿ ಒಂದು ಸಮಸ್ಯೆ ಇವತ್ತು ಇಡೀ ನಮ್ಮ ದೇಶದಲ್ಲೇ ಆಸ್ತಿಗಳೆಲ್ಲ ಬರೀ IAS ಆಫೀಸರು, IPS ಆಫೀಸರು, ರಾಜಕಾರಣಿಗಳಲ್ಲಿ ನಮ್ದು ಹೇಳ್ತಾವಲ್ಲ, ಒಂದು 70-80% ಅವ್ರದ್ದೇ ಆಸ್ತಿಗಳು. ಇನ್ನು 20%ಅಲ್ಲಿ ನಾವು ಮುಸ್ಲಿಮು, ನಾವು ಹಿಂದೂಗಳು, ನಾವು ಜೈನು, ನಾವು ಬುದ್ಧ ಅಂತ ಹೇಳ್ಬಿಟ್ಟು ದಾಡ್ಕೊಳ್ತಾ ಇದ್ದೇವೆ. ಮಾತಾಡೋರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಅವನಿಕ್ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇದು ಸರ್ಕಾರಕ್ಕೆ ಒಂಥರ ಚೆಲ್ಲಾಟ, ಬಟ್ ಪ್ರಯಾಣಿಕರಿಗೆ ಒಂಥರ ಪ್ರಾಣ ಸಂಕಟ ಆಗೋ ಥರ ಆಗ್ಬಿಟ್ಟಿದೆ. ವಿಪರೀತವಾಗಿ ರೇಟ್ ಜಾಸ್ತಿ ಆಗ್ತಾ ಇರೋದು, ಮತ್ತೆ ಈಗ ರೇಟ್ ಜಾಸ್ತಿ ಮಾಡಲಿಕ್ಕೆ ಹೊರಡ್ತಾ ಇರೋದು. ಅಂದರೆ ಏನೇ ಆದರೂ ಕೂಡ ಒಂದು 2 ದಿನ ಪ್ರತಿಭಟನೆ ಇರುತ್ತೆ, ಮಾರನೇ ದಿನ ಬರಲೇಬೇಕಾಗಿರುವಂಥ ಮನಸ್ಥಿತಿ ಇದೆ ಅಂಥೇಳಿ ಆ ರೀತಿ ಯೋಚನೆ ಮಾಡ್ತಿದೆಯಾ BMRCL? ಅಥವಾ ಗತಿನೇ ಇಲ್ಲ ಇವರಿಗೆ ಬರಲೇಬೇಕು ಮೆಟ್ರೋ ಅನಿವಾರ್ಯವಾಗಿ ಅನ್ನುವಂಥದ್ದು ಹೇಗೆ ಏನು ಅಂತ? ಇಲ್ಲ, ಈಗ ಮೆಟ್ರೋ ಇರೋದ್ರಿಂದ ಈ ಒಂದು ಯೋಜನೆನ ಈಗಾಗಲೇ ಶಂಕರ್ನಾಗ್ ಸಾಹೇಬರು ತಗೊಂಡು ಬಂದಿದ್ರು, ಆದರೆ ಅದು ಎಲ್ಲೂ ಮೇಲ್ಗಡೆ ಬರಲಿಲ್ಲ. ಬಟ್ ಆದರೆ ಅವ್ರು ಕೈ ಬಿಟ್ಟಂಥ ಯೋಜನೆಗಳು ಈಗಿನ ಸರ್ಕಾರ ಮುಂದೆ ತಂತು. ಆದರೆ ಇವಾಗ ಬಡವರು ಯಾರು ಮೆಟ್ರೋ ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಅದು ಏರಿಕೆ ಆಗಲಿ ಅಥವಾ ಕಮ್ಮಿ ಆಗಿದ್ರು ಬಡವರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅವ್ರು ಒಂದು ಹಳ್ಳಿಗೆ ಮೆಟ್ರೋ ಇದೆಯಾ? ಇಲ್ಲ. ಅವ್ರಿಗೆ ಬೇಕಾದ ಏರಿಯಾಗಳಿಗೆ ಹೋಗೋಕ್ಕಿದೆಯಾ? ಇಲ್ಲ. ಇದೇನೇ ಇದ್ರೂ ಕೆಲಸ ಮಾಡೋರಿಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಕಾಲೇಜ್ ಸ್ಟೂಡೆಂಟ್ಸ್ ಇವಾಗ ಮೆಟ್ರೋದಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರ ಹೋಗಿದೆ. ಈಗ ನಾವು ಕೂಡ ಮೆಟ್ರೋ ಪ್ರಯಾಣಿಕರೇ, ನಾವು ಕೂಡ ಓಡಾಡ್ತಿರ್ತೀವಿ. ಏನೋ ಎಮರ್ಜೆನ್ಸಿ ಆಟೋದಲ್ಲಿ ಹೋಗ್ಬೇಕಂದ್ರೆ 4 ಸಿಗ್ನಲ್ ದಾಟಿ ಒಂದು ಏರಿಯಾಗೆ ಹೋಗೋದಕ್ಕಿಂತ ಮೆಟ್ರೋದಲ್ಲಿ ಹೋದರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಹೋಗುತ್ತೆ ಹೈ ಸ್ಪೀಡಲ್ಲಿ ಅಂತ. ಸೊ ಅದು ಒಂದು ಆಕರ್ಷಣೆಯಾಗಿ ಜನಗಳು ಬೇಗ ಹೋಗ್ಬೋದಲ್ಲ ಅಂತ ಹೋಗ್ತಿದ್ದಾರೆ. ರೇಟ್ ಮಾಡಿದ್ರೂ ಕೂಡ ಕಮ್ಮಿ ಮಾಡಿ ಅಂತ ಯಾರು ಹೇಳೋ ಪರಿಸ್ಥಿತಿಲಿಲ್ಲ. ಯಾಕಂದರೆ ಅವ್ರಿಗೆ ಬೇಕಾಗಿರೋದು ಮೆಟ್ರೋ ಅಂದರೆ ಟೈಮ್ ಸೇವ್ ಮಾಡಬೇಕು, ಸ್ಪೀಡಾಗಿ ಹೋಗಬೇಕು. ಈ ಸಿಗ್ನಲ್ಲು, ಈಗಿನ ವಾಹನ ಏರಿಕೆಗಳಿಂದ, ಈ ಪೊಲ್ಯೂಷನ್ಸಿಂದ ಇದನ್ನೆಲ್ಲ ದಾಟ್ಕೊಂಡು ಹೋದರೆ ರೇಟ್ ಆದರೂ ಪರವಾಗಿಲ್ಲ, ನನಗೆ ಮೆಟ್ರೋ ಬೇಕು ಅನ್ನೋರು ಕೂಡ ನಮಗೆ ಇದ್ದಾರೆ ಜನಗಳಲ್ಲಿ. ಆದರೆ ರೇಟ್ ಕಮ್ಮಿ ಯಾಕೆ ಮಾಡಬೇಕು ಅಂದರೆ ಜನಗಳು ಆಟೋಗಳನ್ನು ಪಾಪ ಲಾಸ್ ಮಾಡ್ತಾ ಇದ್ದಾರೆ. ಬಸ್ಸು ಈಗಾಗಲೇ ಫ್ರೀ ಯೋಜನೆಗಳು, ಮಹಿಳಾ ಶಕ್ತಿ ಯೋಜನೆಗಳಿಂದ ಬಸ್ಗೂ ಕೂಡ ಇವತ್ತು ಆದಾಯ ಇಲ್ಲ, ಆಟೋಗೂ ಆದಾಯ ಇಲ್ಲ, ಆದಾಯ ಆಟೋಗೂ ಇಲ್ಲ, ಬಸ್ಗೂ ಇಲ್ಲ. ಹೀಗಿರುವಾಗ ಈ ಮೆಟ್ರೋ ಒಂದೇ ದುಡ್ಡು ಮಾಡ್ತಾ ಇರೋದು. ಈಗ ಗಂಡು ಮಕ್ಳಿಗೂ ದುಡ್ಡು, ಹೆಣ್ಮಕ್ಳಿಗೂ ದುಡ್ಡು. ಅದನ್ನ ಯಾಕೆ ಫ್ರೀ ಮಾಡಲ್ಲ? ಯಾಕೆಂದರೆ ಅದು ಅಫಿಷಿಯಲ್. ಇಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಒಂದು ಒಳ್ಳೆ ಲೆವೆಲಲ್ಲಿ ಬಂದಿರುವಂತಹ ಮಕ್ಕಳು ಅಥವಾ ಎಲ್ಲರೂ ಬೇಗ ಹೋಗಲಿ ಅಂತೇಳಿ ಬಳಸ್ತಿದ್ದಾರೆ. ಈ ಮೆಟ್ರೋ ಎಷ್ಟೋ ಬಂದಿದೆಯೋ, ಎಷ್ಟೋ ಜನಗಳ ಸಂಸಾರ ಬೀದಿಗೆ ಬಂದಿದೆ. ಆಟೋ ಡ್ರೈವರ್ಗಳು ಇವತ್ತು ಅಲ್ಲಲ್ಲಿ ಪಾಯ್ಸನ್ ತಗೊಂಡು ಸಾಯ್ತಾ ಇದ್ದಾರೆ. ಆಟೋಗೆ ಯಾರು ಹತ್ತುತ್ತಾ ಇಲ್ಲ. ಮಿನಿಮಮ್ ಚಾರ್ಜಸ್ 30 ಇದ್ದಿದ್ದು ಇವತ್ತು 50 ಮಾಡಿದ್ರು ಕೂಡ ಈ ಮತ್ತೆ 30 ಮಾಡ್ತೀನಿ ಅಂದ್ರೂ ಆಟೋ ಹತ್ತಕ್ಕೆ ಪ್ರಯಾಣಿಕರೇ ಇಲ್ಲ. ಸಾರಿ, ಅದು ಮೆಟ್ರೋ ಇಂದ ಅಲ್ಲ, BMTC ಬಸ್ ಬಿಟ್ಟಿ ಭಾಗ್ಯ ಪಟ್ಟದ್ರಿಂದ ಆಟೋ ಡ್ರೈವರ್ಗಳು ಸೂಸೈಡ್ ಮಾಡ್ಕೊಂಡ್ರು. ಆಯ್ತಲ್ಲ, ಮೆಟ್ರೋ ಇಳಿದ ತಕ್ಷಣ ನಿಮಗೆ 100 ರೂಪಾಯಿ ಜಾಗ ಇರೋದು 200 ರೂಪಾಯಿ ಇದೇ ಆಟೋ ಡ್ರೈವರ್ಗಳು ತಗೊಂತಾ ಇದ್ದಾರೆ. ಮೆಟ್ರೋ ಸ್ಟೇಷನ್ ಹತ್ರ ರೋಡಲ್ಲಿರೋ ಆಟೋಗಳೇ ಪಾಪ ಮನೆಯಿಂದ ಬರೋ ಆಟೋಗಳು ಆಗಿರ್ಬೋದು. ಆಮೇಲೆ ರೋಡಲ್ಲಿರೋ ಆಟೋಗಳಿಂದ ನೋಡಿ, ನಾವು ಓಡಾಡ್ತಾ ಇದ್ದೇವೆ. ನಾವು ಯಾರು ಆಟೋ ಡ್ರೈವರ್ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ.
ಕೆಲ ಆಟೋ ಡ್ರೈವರ್ಗಳು ನಮ್ಮದು ಇದೇನೆ ನಾವು ಆ್ಯಪಲ್ಲಿ ಬುಕ್ ಮಾಡಿದ್ರೆ 100 ರೂಪಾಯಿ ತೋರಿಸುತ್ತೆ, ಅವರು ಹೇಳಿದ್ರೆ 300 ರೂಪಾಯಿ ಕೇಳ್ತಾರೆ. ಎಲ್ಲರೂ ಹ್ಯಾಪಿ ಇಟ್ಕೊಳ್ಳಿ, ಎಲ್ಲರೂ ಅಲ್ಲ, ನಾವು ಅದು ಕೆಲವರು. ಎಷ್ಟೋ ಜನ ಈ ಆಟೋ ಡ್ರೈವರ್ಗಳು ಹಿಂಗಾಗಿದೆ ಇವತ್ತು ನೋಡಿ. ಏನು ಬೈಕ್ ಟ್ಯಾಕ್ಸಿಗಳು ಬಂತು, ಬೈಕ್ ಟ್ಯಾಕ್ಸಿಗಳಿಗೆ ಕಡಿವಾಣ ಇಲ್ಲ. ಆಮೇಲೆ ಮೆಟ್ರೋದಿಂದ ಆಟೋ ಡ್ರೈವರ್ಗಳು ಉದ್ಧಾರ ಆಗಿದ್ದಾರೆ. BMTC ಏನು ಬಿಟ್ಟಿ ಭಾಗ್ಯ ಬಿಂತಲ್ಲ, ಅದರಿಂದ ಆಟೋ ಡ್ರೈವರ್ಗಳು ಹಾಳಾಗಿದ್ದಾರೆ. ಈಗ ಎಷ್ಟೋ ಏರಿಯಾಗಳಲ್ಲಿ ಮೆಟ್ರೋನೇ ಇಲ್ಲ. ಈಗ ಇಡೀ ಫುಲ್ ಬೆಂಗಳೂರೆಲ್ಲ ಆವರಿಸಿಲ್ಲ ಮೆಟ್ರೋ. ಎಲ್ಲ ಅಫಿಷಿಯಲ್ಸ್ ಓಡಾಡ್ತಾರಲ್ಲ, ಮೆಟ್ರೋದಲ್ಲಿ ಇಲ್ಲ. BMTCಗಳು ಓಡಾಡ್ತಾರೆ. ಆದ್ರೆ ಆಟೋ ಸ್ಟ್ಯಾಂಡ್ ಅಲ್ಲಿ ಇವತ್ತು ಆಟೋದವ್ರು ಕಾಯ್ತಾ ಇದ್ದಾರೆ. ಆಟೋ ಸ್ಟ್ಯಾಂಡ್ ಯಾಕೆ ಮಾಡ್ತಾರೆ ಹಾಗಾದ್ರೆ? ಆಟೋ ಸ್ಟ್ಯಾಂಡ್ ಅಲ್ಲಿ ಇರೋರು ಆಟೋಗಳ ಗತಿ ಏನು? ಅದನ್ನು ಆಟೋನೇ ತಾನೆ, ಅಲ್ಲಿರೋರು ಸಂಸಾರನೇ. ಅಂದ್ರೆ ಸರ್ಕಾರದ ಇನ್ನೊಂದು ಪ್ಲಾನ್ ಅಂದ್ರೆ, ಈಗ ಮೆಟ್ರೋದಲ್ಲಿ ರೇಟ್ ಜಾಸ್ತಿ ಆಗ್ಬಿಟ್ರೆ ಎಲ್ಲರೂ ಬಸ್ಗಳ ಕಡೆ ಮುಖ ಮಾಡ್ಬಿಡ್ತಾರೆ. ನಮ್ಗೆ ಅದು ಅನುಕೂಲ ಆಗಬಹುದು. ನೋಡಿ ಈಗ ಜಾಸ್ತಿ ಮಾಡ್ಬಿಟ್ಟು ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಅನ್ಸತ್ತಾ? ಕಮ್ಮಿ ಮಾಡಿ ಮೆಟ್ರೋ ಬೇಕಾದ್ರೆ ರೇಟ್ ಜಾಸ್ತಿ ಆಗ್ಲಿ, ವಾಪಸ್ ಬಸ್ ಅಲ್ಲಿ ಬರ್ಲಿ ಅಂತ ಹೌದು ಹೇಳ್ಬೋದೇನೋ. ಅವಾಗ ಪೂರ್ತಿ ರಾಜ್ಯ ಸರ್ಕಾರಕ್ಕೆ ಇನ್ಕಮ್ ಬರುತ್ತೆ ಅನ್ನೋದು ಇರ್ಬೋದೇನೋ. ಅಲ್ಲ, ಈ ತರ ದುಡ್ಡು ಮಾಡೋದಕ್ಕಿಂತ ಟೈರ್ ಚೇಂಜ್ ಮಾಡಕ್ಕೆ, ಟ್ಯೂಬ್ ಚೇಂಜ್ ಮಾಡಕ್ಕೆ ದುಡ್ಡಿಲ್ಲ. ಬೇರೆಯವ್ರ ಪ್ರಾಣದ ಮೇಲೆ ದುಡ್ಡು ಮಾಡುವಂತ ಸರ್ಕಾರ ನಮಗೆ ಬೇಕಾ? ಈ ಸರ್ಕಾರ ಕೆಲವೊಂದು ಸಂಸಾರಗಳ ಬಗ್ಗೆ ಯೋಚನೆ ಮಾಡಬೇಕು, ವಾಹನಗಳ ಬಗ್ಗೆ ಯೋಚನೆ ಮಾಡಬೇಕು, ಜನಗಳ ಬಗ್ಗೆನೂ ಯೋಚನೆ ಮಾಡಬೇಕು. ಸರ್ಕಾರಕ್ಕೆ ಆದಾಯ ಇಲ್ಲ ಅಂತ ಅಂದ್ಬಿಟ್ಟು ಬೇರೆ ಬೇರೆ ದಾರಿನಲ್ಲಿ ಆದಾಯನ ಕಿತ್ಕೊಳ್ಳೋದು ತಪ್ಪು. ಇದು ಈಗ ನೋಡಿ 5% ಜಾಸ್ತಿ ಮಾಡಿ ಯಾಕೆ ಮತ್ತೆ ಕಮ್ಮಿ ಮಾಡಿದ್ರು? ಮತ್ತೆ ಮಾಡುವಂತಹ ನಾಟಕಗಳು ಕಮ್ಮಿ ಮಾಡಿಲ್ಲ, ಸದ್ಯಕ್ಕೆ ಬ್ರೇಕ್ ಮಾಡಿದ್ದಾರೆ ಅದೇ ಈಗ ತಕ್ಷಣಕ್ಕೆ ಮತ್ತೆ ಅದನ್ನ ಮಾಡೇ ಮಾಡ್ತಾರೆ, ಜಾರಿಗೆ ಬಂದೇ ಬರುತ್ತೆ. ಇವಾಗ ಮಾಗಡಿ ರೋಡಿಂದ ಮೆಜೆಸ್ಟಿಕ್ ಬರ್ಬೇಕಂದ್ರೆ 10 ರೂಪಾಯಿ, ಆಟೋದಲ್ಲಿ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೆ 100 ರಿಂದ 150 ರೂಪಾಯಿ, ಬಸ್ಸಲ್ಲಿ ಬರ್ಬೇಕಂದ್ರೆ ಫ್ರೀ. ಯಾಕಂದ್ರೆ ಬಸ್ ಎಲ್ಲಾ ಕಡೆ ಸಿಗ್ನಲ್ ಸ್ಟಾಪ್ ಕೊಟ್ಕೊಂಡು ಬರ್ಬೇಕು ಅಂತಂದ್ರೆ ಆಗಲ್ಲ. ಅಲ್ಲ, ಮೋಸ ಆಯ್ತು ಅಂತಂದ್ರೆ ಈ ಸ್ಟ್ಯಾಂಡ್ ಅಲ್ಲಿರೋ ಪಾಪ ಎಷ್ಟು ಆಟೋ ಡ್ರೈವರ್ಗಳು ನಮ್ಮ ಹತ್ರ ಹಂಚ್ಕೊಳ್ತಾರೆ. ಸೋಷಿಯಲ್ ವರ್ಕಲ್ಲಿ ನಾವು ಕೆಲಸ ಮಾಡ್ತಿರುವಾಗ ಎಲ್ಲಿ ಮೇಡಮ್ 50 ರೂಪಾಯಿ ಕೊಡಕ್ಕೆ ಹೇಳ್ತಾರೆ, ಹೋದ್ರೆ ಆಧಾರ್ ಕಾರ್ಡ್ ಇಟ್ಕೊಂಡು ಹೋಗ್ತಾರೆ, ಇಲ್ಲ ಮೆಟ್ರೋ ಇಟ್ಕೊಂಡು ಹೋಗ್ತಾರೆ. ಮೆಟ್ರೋಗೆ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆದ್ರೂ ಕೊಡ್ತಾರೆ, ನಮಗೆ ಎಲ್ಲೂ ಕೊಡ್ತಾರೆ. ಏರಿಯಾದಲ್ಲಿರೋ ಆಟೋಗಳನ್ನ ನೀವು ಅಬ್ಸರ್ವ್ ಮಾಡಿ. ದಟ್ಸ್ ಬ್ರೇಕ್ ಮ್ಯಾಮ್. ಇವಾಗ ಟಾಂಗಾ ಗಾಡಿಗಳವರು ಲೈಕ್ ಆಟೋ ಬಂದಾಗ ಇದನ್ನೇ ಹೇಳ್ತಿದ್ರು, ಎಲ್ಲರೂ ಆಟೋ ಹತ್ಕೊಂಡು ಹೋಗ್ತಾರೆ, ಸ್ಪೀಡಾಗಿ ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ಜೀವನ ಹಾಳಾಯ್ತು ಅಂತ. ಬಟ್ ಮೆಟ್ರೋ ಓಲ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಏನಂದ್ರೆ ರೋಡ್ ಕಂಜೆಷನ್ ಕಡಿಮೆ ಮಾಡಬೇಕು ಅಂತ. ಯಾಕಂದ್ರೆ ಬಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ಕಾರ್ಗಳು, ಈ ಕಂಜೆಷನ್ ಕಡಿಮೆ ಮಾಡಬೇಕು ಅನ್ನೋ ರೀಸನ್ಗೆನೆ ನಾವು ಮೆಟ್ರೋ ಇಂಟ್ರೊಡ್ಯೂಸ್. ಈಗ ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ವೆಹಿಕಲ್ಗಳು ಬೇರೆ ಬಂದಿದ್ದಾವೆ. ಈಗ ಪೆಟ್ರೋಲು ಬೇಡ, ಡೀಸೆಲ್ ಬೇಡ, ಯಾವ ಆಟೋಗಳು ಬೇಡ, ಏನು ಬೇಡ. ಅದರಿಂದ ಜನಗಳು ಓಡಾಡೋದು ಕೂಡ, ಬಾಡಿಗೆಗಳಿಗೆ ಹೋಗೋದು ಕೂಡ ಇವಾಗ ಮತ್ತೇನೋ ಬಳಸ್ತಾ ಇಲ್ಲ. ಆಟೋಗಳು ಬಂದಿದೆ, ಎಲೆಕ್ಟ್ರಿಕಲ್ ಆಟೋಗಳು ಬಂದಿದೆ. ಅದ್ರ ಜೊತೆಗೆ ಎಲ್ಲದು ಈಗ ಏನ್ ನಾವು ಅಪ್ಡೇಟ್ ಆಗ್ತಾ ಇದಾವೆ ಅದೇ ತರನೇ ಎಲ್ಲದೂ ಮಾಡ್ತಾ ಇದ್ದಾರೆ. ಬಟ್ ಈ ಹೇರಿಕೆಗಳಂತ ಬಂದಾಗ ಮಾತ್ರ ಈ ಒಂದು ಕಸಿ ಬಿಸಿ ಆಗತ್ತೆ. ಸರ್ಕಾರ ಯಾವ್ಯಾವ್ದ್ರಲ್ಲಿ ದುಡ್ಡು ಮಾಡ್ಬೇಕು ಅದ್ರಲ್ಲಿ ಮಾಡ್ಬೇಕೆ ಹೊರತು ಈ ಪ್ರಯಾಣಿಕರ ಜೊತೆಲಿ ಆಟ ಆಡೋದು. ಪ್ರಯಾಣಿಕರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ 90 ರೂಪಾಯಿ ಒಂದ್ ಸೈಡ್ ಆದ್ರೆ ಮೆಟ್ರೋಗೆ, ಒಂದ್ ಸೈಡ್ 90 ಅಂದ್ರೆ ಆಲ್ಮೋಸ್ಟ್ 100, ಬರೋಕೆ 200 ಆಯ್ತು. ಆಮೇಲೆ ಅಲ್ಲಿಂದ ಮೆಟ್ರೋ ಇಳಿದ ತಕ್ಷಣ ತನ್ನ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳಿದ್ರು 50 ರೂಪಾಯಿ, ಆಲ್ಮೋಸ್ಟ್ 300 ರೂಪಾಯಿ ಡೈಲಿ ಆಯ್ತು. ಡೈಲಿ 300 ಅಂದ್ರೆ ಒಂದ್ ತಿಂಗಳಿಗೆ 9,000 ರೂಪಾಯಿ. ಆತನಿಗೆ 15,000 ರೂಪಾಯಿ ಸಂಬಳ, 9-10 ಸಾವಿರ ಮೆಟ್ರೋಗೆ ಕೊಟ್ಬಿಟ್ರೆ ಉಳಿದಂತ ಸಂಸಾರ ಏನ್ ಮಾಡ್ಬೇಕು? ಆತನ ಸಂಬಳ ಅಷ್ಟೇ ಇದೆ, ಸಂಬಳ ಜಾಸ್ತಿ ಇಲ್ಲ. ಬಟ್ ಮೆಟ್ರೋ ರೇಟ್ ಜಾಸ್ತಿ, ನೀವು ಆಟೋ ರೇಟ್ ಜಾಸ್ತಿ, ಟಿಕೆಟ್ ಜಾಸ್ತಿ, ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ. ಜನ ಬದುಕೋದೇ ಬೇಡವಾ? 9,000 ಜೊತೆಗೆ ನಿಮ್ಗೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಮನೆ ಇದ್ರೆ ಮತ್ತೆ ಆಟೋದಲ್ಲಿ ಹೋಗ್ಬೇಕು ಅಂದ್ರೆ ಮತ್ತಲ್ಲಿ ದುಡ್ಡು ಕೊಡ್ಬೇಕಲ್ಲ 300 ರೂಪಾಯಿ. ಅದು 9,000 18,000 ಆಯ್ತು. ಅದೇ ಹೇಳ್ತಾರದು. ಈಗ 15,000 ಪೇಮೆಂಟ್ ಇರೋನಿಗೆ ಈ ಸರ್ಕಾರ ಮಾಡ್ತಾರದು ಹೆಂಗೆ ಅಂದ್ರೆ, ತಿಂಗಳ 3,000 ಸಾಲ ಮಾಡು. ಆ ಸಾಲ ತೀರ್ಸೋಕ್ಕಾಗದೆ ನೋಡಿ ಫ್ಯಾಮಿಲಿ ಸೂಸೈಡ್ ಮಾಡ್ಕೋ. ಲಾಸ್ಟಿಗೆ ಸೂಸೈಡ್ ಮಾಡ್ಕೊಂಡಾಗ ನಾವೇ ಒಂದು ಹೇಳ್ಬಿಟ್ಟು ಯಾವುದೋ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ ಅಂದರೆ ಒಂದು 25,000 ಕೊಟ್ಟು ಆ 25,000 40% ಕಮಿಷನ್ ತಗೊಂಡು ನಿನಗೊಂದು ನಾವು ಇದನ್ನು ಶ್ರದ್ಧಾಂಜಲಿ ಮಾಡಿಬಿಡ್ತೇವೆ ಅಂತ ಹೇಳೋ ಲೆಕ್ಕ ಆಗಿದೆ ಇವತ್ತಿದು. ಇನ್ನೇನಿಲ್ಲ, ಸರ್ಕಾರದ್ದು ಅಷ್ಟೇ, ಜನಸಾಮಾನ್ಯರಿಗೆ ಕೊಡುಗೆ ಕೊಡ್ತಾರೆ ಇದೇನೆ. ಸುನಿಲ್ ಅವರೀಗ ಈ ರೀತಿ ವಿಪರೀತವಾಗಿ ರೇಟ್ ಜಾಸ್ತಿ ಆದರೆ ಈ ಮೆಟ್ರೋನೇ ಬೇಡ ಅಂತೇಳಿ ತಮ್ಮ ವಾಹನಗಳ ಮುಖ ಮಾಡಿದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಬೆಂಗಳೂರು? ಸರ್, ಮೇನ್ಲಿ ಬಂದು ಪ್ರಾಬ್ಲಮ್ ಆಗೋದು ಎನ್ವೈರ್ನ್ಮೆಂಟ್. ಯಾಕಂದರೆ ದ ಹೋಲ್ ಕಾಸ್ ಆಫ್ ಇಂಟ್ರೊಡ್ಯೂಸಿಂಗ್ ಮೆಟ್ರೋ ವಾಸ್ ಟು ಸೇವ್ ದ ಎನ್ವೈರ್ನ್ಮೆಂಟ್. ಯಾಕಂದರೆ ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕು ಆ್ಯಂಡ್ ಮೋರ್ ಓವರ್ ಕಂಜೆಷನ್ ಕಡಿಮೆ ಮಾಡಬೇಕು ಅಂತ. ಸೊ ಎನ್ವೈರ್ನ್ಮೆಂಟಲ್ ಎಫೆಕ್ಟು ಬರೀ ಲೈಕ್ ಏರ್ ಪೊಲ್ಯೂಷನಿಂದ ಮಾತ್ರ ಆಗೋದಿಲ್ಲ. ಸೌಂಡ್ ಪೊಲ್ಯೂಷನ್ಸ್ ಆಗುತ್ತೆ, ಏರ್ ಪೊಲ್ಯೂಷನ್ಸ್ ಆಗುತ್ತೆ, ಜೊತೆಗೆ ಲೈಕ್ ಏನಂದರೆ ರೋಡ್ ಪೊಲ್ಯೂಷನ್ಸ್ ಕೂಡ ತುಂಬ ಆಗಿದೆ. ಯಾಕಂದರೆ ನಮ್ಮ ಲೈಕ್ ಇಂಡಿಯಾ ಈಸ್ ನೋನ್ ಫಾರ್ ಗ್ಲಿಟರ್ಸ್, ಏನಂದರೆ ಲೈಕ್ ಅಲ್ಲೇ ಒಗೆಯೋದು, ಅಲ್ಲೇ ಮಾಡೋದು. ಸೊ ಈ ರೀತಿ ಪೊಲ್ಯೂಷನ್ಸ್ಗಳು ತುಂಬ ಜಾಸ್ತಿ ಆಗುತ್ತೆ. ಸೆಕೆಂಡ್ ಥಿಂಗ್ ಏನಂದರೆ, ಮೆಟ್ರೋ ಕನ್ಸ್ಟ್ರಕ್ಷನಲ್ಲಿ ಇವಾಗ ಆಲ್ರೆಡಿ ಇನ್ವಾಲ್ವ್ ಆಗಿರೋ ಕಾಸ್ಟ್ ಏನಿದೆ ಅದು ಮತ್ತೆ ಲಾಸಲ್ಲೇ ಓಡುತ್ತೆ. ಸೊ ಅದನ್ನು ಯಾರು ಕೂಡ ಅರ್ಥನೇ ಮಾಡ್ಕೊತಿಲ್ಲ. ಯಾಕಂದರೆ ಈಗ ಇನ್ವೆಸ್ಟ್ ಮಾಡಿರೋ ಮನಿನ ಅವರು ವಾಪಸ್ ತೆಗಿಬೇಕು ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ 20 ಇಯರ್ಸ್ ಅವರು ಸಫಿಷಿಯೆಂಟಾಗಿ ರನ್ ಮಾಡಬೇಕು. ಎಲ್ಲ ಕಡೆ ಲಾಸ್ಟ್ ಮೈಲ್ ಕನೆಕ್ಟಿವಿಟೀಸ್ಗಳನ್ನ ಕೊಟ್ಟು ಅದನ್ನು ಮಾಡೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದರೆ, ನಮ್ಮ ಮೆಟ್ರೋಯಿಂದ ಏನಾದರೂ ಮತ್ತೆ ವಾಪಸ್ ಬಂದರೆ ಲೈಕ್ ಫರ್ ಹೇಳ್ದಂಗೆ ಫ್ಯೂಯಲ್ ರೈಟ್ಸು
ಸೊ ಬೇರೆ ಇನ್ಯಾವುದೋ CNG ಆಗಿರ್ಬೋದು, ಬೇರೆ ಯಾವುದೇ ತಗೊಳ್ಳಿ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಕೂಡ ಮತ್ತೆ ಪ್ರಾಬ್ಲಮ್ ಆಗೋದು ಅವ್ರಿಗೆ, ಟ್ಯಾಕ್ಸ್ ಪೇಯರ್ಸ್ಗೆ. ಈಗ ಸರ್ ಜಸ್ಟ್ ಮೆನ್ಷನ್ ಮಾಡ್ತೀರಿ ಏನಂದರೆ ಲೈಕ್ ರೇಟ್ಗಳು ಇನ್ಕ್ರೀಸ್ ಆಗ್ತದೆ ಬಟ್ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿಲ್ಲ ಅಂತ. ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಬಜೆಟ್ ಟೈಮಲ್ಲಿ ಒಬ್ಬರು ಮಿನಿಸ್ಟ್ರು ಮಾತಾಡಿದ್ದೇನೆಂದರೆ, ನಮ್ಮ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಬೆನಿಫಿಟ್ಸ್ನ ಅಪ್ ಟು 12 lakh ಮಾಡಿದ್ದಾರೆ. ಸೊ ಹಾಗಾಗಿ ನೀವು 30% ಏನು ಇನ್ವೆಸ್ಟ್ ಮಾಡ್ತಿದ್ರಿ ಅದನ್ನು ಇವಾಗ ಖರ್ಚು ಮಾಡಿ ಅಂತ. ಸೊ 30% ಪೇ ಮಾಡ್ತಿದ್ರಲ್ವ ಟ್ಯಾಕ್ಸ್ನ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಒಂದು 8 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ ಅಂದರೆ ಲೈಕ್ ನಾನು 30% ಪೇ ಮಾಡಬೇಕಿತ್ತು. ಈಗ 12 lakhs ತೊಗೊಂಡೋಗಿ ಇಟ್ಟಿದ್ದೀವಿ. ಸೊ 4 ಲಕ್ಷ ರೂಪಾಯಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಕ್ತು ನಿಮಗೆ. ಸೊ ಇವಾಗ ಖರ್ಚು ಮಾಡಿ ಅದನ್ನೇ ಅಂತ. ಸೊ ಹಾಗಾಗಿ ಅದನ್ನು ಖರ್ಚು ಮಾಡೋದಕ್ಕೋಸ್ಕರ ಇದನ್ನು ಮಾಡ್ತಿದ್ದಾರೆ ಅಷ್ಟೇ, ಬಿಟ್ಟರೆ ಏನಿಲ್ಲ. ಆ್ಯಂಡ್ ಮೋರ್ ಓವರ್ ಇನ್ನೊಂದೇನೆಂದರೆ, ಮೆಟ್ರೋಗಳನ್ನ ಯಾವಾಗ ನಾವು ಕಡಿಮೆ ಯೂಸ್ ಮಾಡ್ತೀವಿ ಆಗ ಒಂದು ಮೆಟ್ರೋಪಾಲಿಟನ್ ಸಿಟಿ ತನ್ನ ಒಂದು ಲುಕ್ನೇ ಕಳ್ಕೊಂಡ್ಬಿಡುತ್ತೆ. ಯಾಕಂದರೆ ಯಾರೇ ಒಬ್ಬ ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಯಾವುದೋ ಬಿಗ್ ಬ್ರ್ಯಾಂಡ್ ಕಂಪ್ನೀಸ್ಗಳಾಗಿರ್ಬೋದು ಒಂದು ಸಿಟಿಗೆ ಬರಬೇಕು ಅಂದರೆ ಅವ್ರು ಏನು ನೋಡ್ತಾರೆ, ಮೇಯ್ನ್ ಆಗಿ ಟ್ರಾನ್ಸ್ಪೋರ್ಟೇಷನ್ ನೋಡ್ತಾರೆ. ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟ್ರು ಏನು ಹೇಳ್ತಿದ್ದಾರೆ, ನಾನು US ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ ಇಲ್ಲಿ ಇಂಡಿಯಾನ ಇರಬೇಕು ಟ್ರಾನ್ಸ್ಪೋರ್ಟೇಷನಲ್ಲಿ ಅಂತ ನೋಡ್ತಿದ್ದೀನಿ, ದಟ್ ಈಸ್ ಮೈ ಇಮ್ಯಾಜಿನೇಷನ್ ಅಂತೆಲ್ಲ ಮಾತಾಡ್ತಿದ್ದಾರೆ. ಬಟ್ ನಮ್ಗಿಲ್ಲಿ ಏನಾಗ್ತದೆ, ಬರ್ತಿರೋ ಪ್ರಾಜೆಕ್ಟ್ಸ್ ಯಾವುದು ನಮಗೆ ಬರ್ತಿಲ್ಲ ಏನಕ್ಕಂದರೆ, ಅಥವಾ ಬರ್ತಿದ್ರು ಕೂಡ ಬೆಂಗಳೂರಿಗೆ ಯಾಕೆ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ಯಾವುದೇ ಬಿಗ್ ಕಂಪ್ನಿಗಳು ತರ್ತಿದ್ದಾರೆ ಏನಕ್ಕಂದರೆ, ಒಂದು ಟ್ರಾನ್ಸ್ಪೋರ್ಟೇಷನ್ ಇದೆ, ಬೇಕಾದ ರಿಸೋರ್ಸ್ಗಳಿದೆ ಅಂತ. ಸೊ ಆ ಟ್ರಾನ್ಸ್ಪೋರ್ಟೇಷನ್ ಇವಾಗ ಟ್ರಾಫಿಕ್ಕಿಂದ ಬಂದರೆ ಯಾರು ಕೂಡ ಲೈಕ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಕಂಪ್ನೀಸು ಇವಾಗ ಯಾಕೆ ಬೆಂಗಳೂರು ಎಂಪ್ಲಾಯೀಸ್ಗಳನ್ನ ತುಂಬ ಒಂಥರ ನೋಡ್ತಾರೆ ಅಂದರೆ, ಟ್ರಾಫಿಕ್ ವೈಲೇಷನ್ ಅನ್ನೋದನ್ನ ಕಾಮನ್ ರೀಸನ್ ಕೊಡ್ತಾರೆ ಅಂತ. ಈಗ ಯಾವುದೋ ಒಂದು ಆಫೀಸಲ್ಲಿ ಇದ್ರೂ ಕೂಡ ಒಂದು ಟ್ರಾಫಿಕ್ ವೈಲೇಷನ್ ಅಥವಾ ಲೈಕ್ ಟ್ರಾಫಿಕ್ ರೀಸನ್ ಕೊಟ್ಬಿಟ್ಟು ಲೇಟಾಗಿ ಬರೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಹಾಗಿದ್ದಾಗ ಯಾವುದೇ ಒಬ್ಬ ಕಂಪ್ನಿ ಇನ್ವೆಸ್ಟರ್ಸ್ಗಳು ಕೂಡ ನಿಮಗೆ ಎಕನಾಮಿಕಲಿ ಕೂಡ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈ ರೀತಿಯಾದ ಲೈಕ್ ಸ್ಮಾಲ್ ಸೆಕ್ಟರ್ಸ್ಗಳಿಂದ ಯೋಚನೆ ಮಾಡುವಂಥ ಒಬ್ಬ ಲೀಡರ್ಸ್ಗಳಿದ್ದಾಗ ಮಾತ್ರ ಇದನ್ನು ನಾವು ಲೈಕ್ ತುಂಬ ಲಾರ್ಜ್ ಪಿಕ್ಚರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಥವಾ ಸಾರ್ಟ್ ಔಟ್ ಮಾಡ್ಬೋದು. ನಾಳೆ ನೀವೇನೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡಿದ್ರು ಅಥವಾ ಯಾವುದೋ ಒಂದು ಕನಕೋತ್ಸವನೋ ಇಲ್ಲ ಇನ್ಯಾವುದೋ ಗುಂಡಿಗಳು ಜಾಸ್ತಿ ಇದಾವೆ ಅಂತ ಹೇಳಿ ಕಂಪ್ನಿಗಳು ನಡೆಸೋಕೆ ಹಿಂದೆ ನಮ್ಮ ಧಮಕಿ ಹಾಕಿದ್ರಲ್ಲ ಮಾತಾಡೋರ್ನ. ಈಗ ಅಂತ ಇವ್ರನ್ನ ಮಾತಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರಲ್ಲ, ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ನೀವು ಬೇಕಾಗಿಲ್ಲ ಅಂತೇಳಿ ಎಂಪ್ಲಾಯ್ಗಳನ್ನ ಡಿಬಾರ್ ಮಾಡಿರೋ ಉದಾಹರಣೆ ಕೂಡ ಇದಾವೆ, ಕೆಲಸ ತೆಗೆದಿರೋದು. ಕಾರಣ ಏನು ಅಂತೇಳಿ ಗುಂಡಿಗಳಿದಾವೆ ಅಂತ ಹೇಳಿ, ಗುಂಡಿಗಳಿಂದ ಆಫೀಸಿಗೆ ಬರೋ ಲೇಟ್ ಆಗ್ತಾ ಇದೆ, ಸರಿಯಾಗಿ ಸಮಯ ತಕ್ಕಂತೆ ಬರಕ್ ಆಗ್ತಾ ಇಲ್ಲ ಅಂತ. ಜಸ್ಟ್ ಮೇಡಮ್ ಮೆನ್ಷನ್ ಮಾಡಿದ್ದೇನೆಂದ್ರೆ, ಲೈಕ್ ಈಗ ಮೆಟ್ರೋದಲ್ಲಿ ಓಡಾಡ್ತಿರೋರು ತುಂಬಾ ಹೈ ಲೆವೆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಕಾರ್ಪೊರೇಟ್ಸ್ ಅವರು, ಲಾಯರ್ಸ್ಗಳು ಈ ಥರದವ್ರು ಓಡಾಡ್ತಿದ್ದಾರೆ. ಯಾಕಂದರೆ ಲೈಕ್ ಈಸಿಯಾಗಿ ಹೋಗ್ಬೋದು ಅಥವಾ ಟೈಮು ಕರೆಕ್ಟಾಗಿ ಹೋಗ್ಬೋದು ಅಂತ. ಸೊ ಆ ಒಂದು ಪ್ರಾಬ್ಲಮ್ನ ಕೂಡ ಮತ್ತೆ ನೀವು ರೀಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈ ಒಂದು ಎಕನಾಮಿಕಲಿ ಫೀಸಿಬಲ್ ಆಗಬೇಕಾಗಿರುವಂಥ ಮಾಡೆಲ್ನ ಎಕನಾಮಿಕಲಿ ಹೈ ಲೆವೆಲ್ಗೆ ತೊಗೊಂಡೋಗಿ ಪ್ರಾಫಿಟಬಲ್ ಓರಿಯೆಂಟೆಡ್ ಆಗಿ ಮಾಡೋಕ್ಕೋಗಿ ಇಂಡೈರೆಕ್ಟ್ ಪ್ರಾಬ್ಲಮ್ಸ್ಗಳನ್ನ ತಾನೇ ಗೌರ್ಮೆಂಟ್ ತನ್ನ ಮೇಲೆ ಹೇಳ್ಕೊಂಡು, ಅಂಡ್ ಮೋರ್ ಓವರ್ ಸರ್ ಹೇಳ್ದಂಗೆ ಫ್ರೀ ಬಸ್ ಏನು ಕೊಡ್ತಿದ್ದಾರೆ ಅಲ್ಲೂ ಕೂಡ ರೀಸೆಂಟಾಗಿ ಒಂದಷ್ಟು ಚಾನಲ್ಸ್ಗಳು ಅದನ್ನು ಕೂಡ ಹೈಲೈಟ್ ಮಾಡಿದ್ರೆ ಏನಂದರೆ ಲೈಕ್ ಬಸ್ಗಳೆಲ್ಲೋ ಕೆಟ್ಟು ನಿಲ್ತಿದೆ ಅಂತ. ಸೊ ಆ ರೀತಿ ಬಸ್ಗಳು ಇಟ್ಕೊಂಡು ಇವರು ಏನು ರನ್ ಮಾಡ್ತಾರೆ, ಏನು ರನ್ ಮಾಡೋಕ್ಕಾಗಲ್ಲ. ಸೊ ಆ ಪ್ರಾಪರ್ ಗೌರ್ಮೆಂಟ್, ಪ್ರಾಪರ್ ಅಥಾರಿಟಿ ಕ್ಯಾನ್ ಸಾಲ್ವ್ ಓನ್ಲಿ ದ ಪ್ರಾಬ್ಲಮ್ ಇವಾಗ ಏನಾಗ್ತದೆ ಅದನ್ನು. ಎಸ್ ಮೇಡಮ್ ಅವರೇ, ಈ ಬೆಂಗಳೂರಿನಲ್ಲಿ ಜನಸಾಮಾನ್ಯರು ನೆಮ್ಮದಿಯಿಂದ ಓಡಾಟ ಮಾಡಬೇಕು ಅಂದರೆ ಏನು ಮಾಡಬೇಕು? ಪೊಲ್ಯೂಷನ್ ಕಮ್ಮಿ ಆಗಬೇಕು, ಮತ್ತು ಸಂಬಳ ಜಾಸ್ತಿ ಇತ್ತು ಅಂದರೆ ಎಂಥ ದರಗಳನ್ನ ಮಾಡಿದ್ರೂ ಕೂಡ ಓಡಾಡೋಕ್ಕೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಆದರೆ ಸಂಬಳ 15,000ನೇ ಇರುತ್ತೆ, ಖರ್ಚು 12,000 ಆಗುತ್ತೆ. ಬರೀ 3,000 ರೂಪಾಯಿಗೋಸ್ಕರ ಕೆಲಸ ಮಾಡೋವಂಥ ಪರಿಸ್ಥಿತಿಲಿ ವಿಧಿ ಇಲ್ಲದೆ ನಾವು ಓಡಾಡ್ತಾ ಇದ್ದೀವಿ ಇವತ್ತು ಮೆಟ್ರೋದಲ್ಲಿ. ಯಾಕೆಂದರೆ ಬೇಗ ಬರಬೇಕು ಅಂತ. ಅದೇ ನಾನು ಮಾಗಡಿ ರೋಡಿಂದ MG ರೋಡಿಗೆ ಬರಬೇಕಂದ್ರೆ 2 ಅವರ್ ಬೇಕು. ಮೆಟ್ರೋ ಆದರೆ ಮಿನಿಮಮ್ ಒಂದು ಕಣ್ಬಿಡಿಸಲು ಒಂದು 10-15 ನಿಮಿಷದಲ್ಲೆಲ್ಲ ನಾನು ಇಲ್ಲಿರ್ತೀನಿ. ಸೊ ಈ ರೀತಿ ಹೈ ಸ್ಪೀಡಲ್ಲಿ ಇರೋದ್ರಿಂದ ನಾವು ಇದನ್ನೇ ಆಯ್ಕೆ ಮಾಡ್ಕೊಳ್ತೀವಿ. ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಮೆಟ್ರೋ ಬೇಕು. ಯಾಕೆಂದರೆ ಇದು ಬಂದಿದ್ದಕ್ಕೆ ಒಂದು ಅನುಕೂಲ ಆಯಿತು. ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಂದ್ರೆ ಅರ್ಧ ದಿನ ಕಳೆಯುತ್ತೆ. ಮೆಟ್ರೋ ಬೇಕು ಅನ್ನೋ ಆ ಥರ ಹೇಳಿಕೆ ಕೊಡೋದಕ್ಕಿಂತ ಅಲ್ಲಲ್ಲ ಅಂತ ಕೆಲವರು ಹೇಳಿದಾಗ ನಮಗೆ ಏನಾಗುತ್ತೆ, ಈಗ ಆಟೋದಲ್ಲಿ ಹೋದ್ರೆ ಸಮಯ ಸೇವ್ ಆಗುತ್ತೆ ಅಂತ. ನಮಗೆ ಸಂಬಳನೂ ಜಾಸ್ತಿ ಆದ್ರೆ ಇಲ್ಲಿ ಖರ್ಚಾಗೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾವು ಇರೋ ಸಂಬಳದಲ್ಲೇ ಇದ್ದಾಗ ಕಟ್ಟುಪಾಡು ಸಂಸಾರದಲ್ಲಿ ಮಾಡೋಕ್ಕಾಗಲ್ಲ, ಸ್ಕೂಲ್ ಮಕ್ಳು ಸಾಕಾಗಲ್ಲ, ಸಾಕಾಗಲ್ಲ ಅಂತಾನೆ ಆತ್ಮಹತ್ಯೆಗಳಾಗ್ತಾ ಇರೋದು, ಮನೆ ಬಿಟ್ಟು ಹೋಗೋದು ಅಥವಾ ಕೆಲಸನೇ ಬಿಟ್ಟು ಡಿಪ್ರೆಷನಲ್ಲಿ ಹೋಗೋದು, ಅಥವಾ ಬೇರೆಯವ್ರ ಜೀವನದಲ್ಲೇ ಈ ರೀತಿ ಏನೋ ಈಗ ಇದು ಅದೊಂದು ಆಗೋಗ್ಬಿಟ್ಟಿದೆ. ಈಗ ಹನಿ ಟ್ರ್ಯಾಪ್ಗಳು ಎಲ್ಲ ಶುರುವಾಗಿದೆ, ದುಡ್ಡುಗೋಸ್ಕರನೇ ಶುರುವಾಗಿರೋದು. ನಾವು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದಾನೇ ಆದಾಯ ಜಾಸ್ತಿ ಇತ್ತು ಅಂದ್ರೆ ನಾವು ಜೀವನ ಕೂಡ ಸರ್ಕಾರ ಹೇಳ್ದಂಗೆ ಮಾಡ್ಕೊಂಡು ಜಾಸ್ತಿ ಮಾಡಿ ಪರವಾಗಿಲ್ಲ, ಜಾಸ್ತಿ ಮಾಡಿ ಸಂಬಳ ಜಾಸ್ತಿ ಮಾಡಿ ಅಂತ. ನಾನು ಸ್ಕೂಲಲ್ಲಿ ಇದ್ದಾಗ ಗೊತ್ತಿದೆ ಅಂದ್ರೆ BMRCಗೆ ಗೊತ್ತಿದೆ ಜನಸಾಮಾನ್ಯರ ನಾಡಿ ಮಿಡಿತ ಹೇಗಂದ್ರೆ ಪ್ರತಿಭಟನೆ 2 ದಿನ ಇರುತ್ತೆ, 3 ದಿನ ಇರುತ್ತೆ, 4ನೇ ದಿನ ಅನಿವಾರ್ಯವಾಗಿ ಬರಲೇಬೇಕಾಗತ್ತೆ. ಅದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ BMRCಗೆ ಅಂತ ನೀವು ಹೇಳ್ತಾರೆ. ಅದಕ್ಕೆ ಬಿಸಿ ಮುಡಿಸ್ಬೇಕಲ್ಲ, ಮಾಡ್ಬೇಕಂದ್ರೆ ಎಲ್ಲರೂ ಕೈ ಜೋಡಿಸಿ ಮಾಡಬೇಕು. ಸರ್ಕಾರ ಕೇಸ್ಗಳು ಹಾಕೋದು, ಹೆದರ್ಸೋದು, ಬೆದರ್ಸೋದು ಮಾಡಿದ್ರೆ ನಾವು ಕೇಳೋಕೆ ಭಯ ಆಗುತ್ತೆ. ಸಮಾಜದಲ್ಲಿ ಪ್ರಶ್ನೆ ಮಾಡೋರು ನೀವೇ ಹೆಂಗ್ ಹೇಳ್ಬಿಟ್ರೆ ಜನಸಾಮಾನ್ಯರು ಅಲ್ಲ, ಧ್ವನಿ ಎತ್ತಕ್ಕೆ ಬಿಡಲ್ಲ. ಎಲ್ಲ ಪಾಪ ಪ್ರಯಾಣಿಕರು ಬಂದಿರ್ತಾರೆ, ಅವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು ಸರ್ಕಾರ? ಪ್ರಯಾಣಿಕರಲ್ವಾ, ಅವ್ರೇನ್ ವ್ಯಾಪಾರಸ್ತ್ರ, ವ್ಯವಹಾರಸ್ತ್ರ?
ನೋಡೋಣ ಮುಂದಿನ ದಿನಮಾನಗಳು ಏನಾಗುತ್ತೆ ಅಂದರೆ ಸದ್ಯಕ್ಕಂತೂ ಇದನ್ನು ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಆದೇಶದಂತೆ ಈಗ 5% ದರವನ್ನು ಏರಿಕೆ ಮಾಡ್ತೀವಿ ಅನ್ನೋದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮೆಟ್ರೋ ಲಾಸಲ್ಲಿ ಇದ್ರೂ ಕೂಡ ಆದಾಯ ಬರೋದಕ್ಕೆ ಬೇರೆ ಬೇರೆ ರೀತಿಯ ಮಾರ್ಗಗಳು ಇದ್ದಾವೆ, ಅದನ್ನು ಜನಸಾಮಾನ್ಯರ ಮೇಲೆ ಹಾಕಬೇಡಿ. ಸೊ ಪ್ರತಿದಿನ ಮೆಟ್ರೋ ಜನಸಂಖ್ಯೆ ಓಡಾಟ ಮಾಡ್ತಾರೆ. 15,000 ಸಂಬಳ ಇರುವಂಥ ಒಬ್ಬ ವ್ಯಕ್ತಿ ಇಡೀ ಜೀವನವನ್ನು ಅಥವಾ ಇಡೀ ತಿಂಗಳಕ್ಕೆ ಅದನ್ನು ಸಂಭಾಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಭಾಳಷ್ಟು ಕಷ್ಟ ಆಗ್ತಾ ಇದೆ. 10,000 ರಿಂದ 11,000 ಮೆಟ್ರೋ ಬಸ್ ಚಾರ್ಜೇ ಹೋಗ್ತಾ ಇದೆ. ಅದನ್ನು BMRCL ಮತ್ತು ಈ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಯಾವನು ಕೂಡ ಇದುವರೆಗೂ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತ ಯಾವ ರಾಜಕಾರಣಿಗೂ ಕೂಡ ಹೇಳ್ತಾ ಇಲ್ಲ, ಸಂಸದ ತೇಜಸ್ವಿ ಸೂರ್ಯ ಅವ್ರನ್ನ ಬಿಟ್ಟರೆ. ಸೊ ಮುಂದಿನ ದಿನಮಾನಗಳು ಇದು ಆಗಬಾರ್ದು, ಯಾಕಂದರೆ ಜನಸಾಮಾನ್ಯರ ಮೇಲೆ ಬರೆ ಹಾಕುವಂಥ ಕೆಲಸವನ್ನು ಕಡಿಮೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.